ಎಲ್ರಿಗೂ ಎಸ್ ಬಿ ಸೈನ್ಸ್ ಅಡ್ಡ ತರಗತಿ ಸ್ವಾಗತ. ನಾನು ನಿಮ್ಮ ಶಿವರಾಜ್ ಬುಜ್ಜಿ ಸರ್. ಸೊ ಇವತ್ತಿನ ಈ ಸೆಷನಲ್ಲಿ ನಾವು ಕೆ ಎ ಡಿಪಾರ್ಟ್ಮೆಂಟ್ ನಡೆಸಿರುವಂಥ 2025 ಡಿಸೆಂಬರ್ 11ನೇ ತಾರೀಕು ನಡೆದಿರುವಂಥ ಈ ಪೇಪರ್, ಎಸ್ಪೆಷಲಾಗಿ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗಕ್ಕಿರುವಂಥ ಪೇಪರ್ ಇದು. ಈಗಾಗಲೇ ನಾವು ನಾನ್ ಎಚ್ ಕೆ ಅಥವಾ ಕಲ್ಯಾಣ ಕರ್ನಾಟಕ ಪೇಪರನ್ನು ಸಾಲ್ವ್ ಮಾಡಿದ್ದೀವಿ. ಒಳ್ಳೆ ರೆಸ್ಪಾಂಡ್ ಬಂತು, ತುಂಬ ಅನುಕೂಲ ಆಯ್ತು ಸರ್ ನಮಗೆಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಕಮೆಂಟಿಂದ ಮತ್ತೆ ನಮ್ಮಿಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಏನೇ ಇರಲಿ, ಒಳ್ಳೆ ಉಪಯುಕ್ತಕರವಾದಂಥ ಮಾಹಿತಿ ಎಲ್ಲ ನಮ್ಮ ಎಸ್ ಬಿ ಸೈನ್ಸ್ ಇಂದ ಬರ್ತಾ ಇದ್ದಾವೆ. ಎಲ್ಲರೂ ಇದರ ಯೂಸ್ ತೊಗೊಳ್ಳಿ. ಸೊ ಇವತ್ತಿನ ಸೆಷನಲ್ಲಿ ನಾವು ಮತ್ತೆ ತಿರ್ಗಾ ಕೆ ಎ ಡಿಪಾರ್ಟ್ಮೆಂಟ್ ನಡೆಸಿರುವಂಥ FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಪೇಪರ್ನ ಕೇವಲ ಸೈನ್ಸ್ ಕ್ವಶನ್ಸನ್ನು ಮಾತ್ರ ನೋಡ್ತಾ ಇದ್ದೀವಿ. ಸುಮಾರು ಕ್ವಶನ್ಸ್ ಇದರೊಳಗೆ ಬಂದಿವೆ, ನಿಯರ್ ಬೈ 20 ಕ್ವಶನ್ಸು ಮತ್ತು ಈ ಎಕ್ಸಾಮ್ದಲ್ಲಿ ಸದ್ಯ ಕೇಳ್ತಾನೆ. FDA ಕಲ್ಯಾಣ ಕರ್ನಾಟಕ 2025 ಡಿಸೆಂಬರಲ್ಲಿ ಆಗಿರುವಂಥ ಪೇಪರ್, ನಿಯರ್ ಬೈ 2026. ನೋಡೋಣ, ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಪೇಪರ್ ಪೆನ್ನು ಜೊತೆಗೆ ಇಟ್ಕೊಂಡು ರೆಡಿಯಾಗಿರ್ರಿ. ಒಂದೊಂದು ಕ್ವಶನ್ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಒಂದೊಂದನ್ನು ನಾನು ಡೀಟೇಲಾಗಿ ಡೀಲ್ ಮಾಡ್ತಾ ಹೋಗ್ತಿರ್ತೀನಿ, ಸಾಧ್ಯದಷ್ಟು ನೋಟ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದಂತೂ ಬೇಡ, ಡೈರೆಕ್ಟಾಗಿ ಕ್ವಶನ್ ನಂಬರ್ 1ಗೆ ಹೋಗ್ಬಿಡೋಣ. ಕ್ವಶನ್ ನಂಬರ್ 1 ಈ ರೀತಿ ಇತ್ತು: ಈ ಕೆಳಗಿನ ಉಪಕರಣಗಳನ್ನು ಅವುಗಳ ಬಳಕೆಯೊಂದಿಗೆ ಹೊಂದಿಸಿ ಅಂತ ಇದೆ. ಸೊ ಅರೇಂಜ್ ದ ಫಾಲೋಯಿಂಗ್ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಬೈ ದೇರ್ ಯೂಸಸ್ ಅಂತ ಕೊಡ್ತಾನೆ. ನೋಡಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದಮೇಲೆ, ಎಸ್ಪೆಷಲಿ ಸೈನ್ಸಲ್ಲಿ, ಒಂದು ಸೈಂಟಿಫಿಕ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ಗಳ ಮೇಲೆ, ವೈಜ್ಞಾನಿಕವಾಗಿ ಕೆಲಸ ಮಾಡುವಂಥ ಸಾಧನಗಳ ಮೇಲೆ ಮತ್ತು ಅವುಗಳ SI ಯೂನಿಟ್ಗಳ ಮೇಲಂತೂ ಒಂದಲ್ಲ ಒಂದು ರೀತಿಯಿಂದ ನಿಮಗೆ ಫಿಕ್ಸ್ ಕ್ವಶನ್ ಇರ್ತದೆ. ಅಟ್ಲೀಸ್ಟ್ ಒಂದು 50 ಯೂನಿಟ್ಗಳ ಬಗ್ಗೆ, ಒಂದು 50 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಗಳ ಬಗ್ಗೆ ಪಟ್ಟಿ ಮಾಡ್ಕೊರಿ. ಹಳೆ ಪೇಪರ್ಸ್ ಎಲ್ಲ ನೋಡ್ತಾ ಎಲ್ಲೆಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾನೆ ಅನ್ನೋದನ್ನು ನೋಟ್ ಮಾಡ್ತಾ ಹೋಗ್ತೀರಿ. ನೋಡಿ, ಗೊತ್ತು, ಭಾಳ ಸಿಂಪಲ್ ಇವೆಲ್ಲ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ. ಬಾರೋಮೀಟರ್ ಗೊತ್ತು ನಮಗೆ, ವಾಯುಮಂಡಲದ ಒತ್ತಡ, ಯೂಸ್ ಟು ಮೆಜರ್ ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಕರಿತೀವಿ. ಇನ್ನು ಹೈಗ್ರೋಮೀಟರ್ ತೇವಾಂಶ ಅಥವಾ ಆರ್ದ್ರತೆಯನ್ನು ಮೆಜರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅನಿಮೋಮೀಟರ್ ಅಂದರೆ ಗಾಳಿಯ ವೇಗವನ್ನು ಅಳತೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇನ್ನು ಥರ್ಮೋಮೀಟರ್ ಉಷ್ಣಾಂಶ ಅಥವಾ ಟೆಂಪರೇಚರನ್ನು ಅಳತೆ ಮಾಡೋಕ್ಕೆ ಬಳಸ್ತೀವಿ. ಈ ರೀತಿ ಇಲ್ಲೇನು ಸೈನ್ಸ್ ಕಾನ್ಸೆಪ್ಟ್ ಏನಿಲ್ಲ, ಮೆಮೊರೈಸ್ ಮಾಡೋದಷ್ಟೈತಿ, ನೆನ್ಪಿಟ್ಕೊಳ್ಳೋದಷ್ಟೈತಿ. ಕರೆಕ್ಟಾಗಿ ನೀವು ನೆನ್ಪಿಟ್ಕೋಬೇಕು. ಬಾರೋಮೀಟರ್ A3 ಆಗಬೇಕು. A3 ನಮಗಿರೋದೇ ಒಂದು, ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಬಾರೋಮೀಟರ್ ಅಂದರೆ ವಾಯುಮಂಡಲ ಒತ್ತಡ. A3 ಒಂದೇ ಇದೆ, ಬೇರೆ ಯಾವುದು ಸಹಿತ ನಮಗೆ ಇಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಆಪ್ಷನ್ ಮಾಡ್ಬೋದು. ಬೇಡ, ಸ್ವಲ್ಪ ಮತ್ತೆ ಕಂಪ್ಯಾರಿಸನ್ ಮಾಡೋಣ. ಹೈಗ್ರೋಮೀಟರ್ ದಟ್ ಈಸ್ ಆರ್ದ್ರತೆ, B4 ಕರೆಕ್ಟ್ ಇದೆ. ಅನಿಮೋಮೀಟರ್ ಗಾಳಿಯ ವೇಗ, C2 ಕರೆಕ್ಟ್ ಇದೆ. ಥರ್ಮೋಮೀಟರ್ ಉಷ್ಣಾಂಶ, D1 ಕರೆಕ್ಟ್ ಇದೆ. ಸೊ ಆಪ್ಷನ್ 3 ಅನ್ನೋದು ಸರಿಯಾಗಿರುವಂಥ ಉತ್ತರ. ಇಂಥವು ಕೆಲವೊಂದು ಪಟ್ಟಿ ಮಾಡಿಕೊಂಡು ಮುಂದಿನ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿ. ಒಂದು ತಾಮ್ರದ ತಟ್ಟೆಯಲ್ಲಿ ಒಂದು ರಂಧ್ರವನ್ನು ಕೊರೆಯಲಾಗಿದೆ. ಈ ತಟ್ಟೆಯನ್ನು ಬಿಸಿ ಮಾಡಿದ್ದಲ್ಲಿ, ನೋಡಿ ಸೇಮ್ ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ. 2025 ಸಿವಿಲ್ PSI ಎಕ್ಸಾಮ್ದಲ್ಲಿ ಕೇಳಿರುವಂಥ ಕ್ವಶನ್. 24 ಅಥವಾ 25 ಸಮಯದಲ್ಲಿ PC ಎಕ್ಸಾಮ್ದಲ್ಲಿ ಕೇಳಿ ನೋಡಿ ಕ್ವಶನ್. ಐ ಥಿಂಕ್ 2025 ಅಥವಾ 24 ಯಾವುದೋ ಒಂದು ಪೊಲೀಸ್ ಎಕ್ಸಾಮ್ದಲ್ಲಿ ಬಂದಿರುವಂಥ ಕ್ವಶನ್. ರೀಸೆಂಟ್ ಟೈಮಲ್ಲೇ ಕೇಳಿದ ಸೇಮ್ ಕ್ವಶನ್, ಏನೂ ಚೇಂಜ್ ಇಲ್ಲ. ಸೊ ನೋಡಿದು, ಒಂದು ತಟ್ಟೆ ಅಂತ ಒಂದು ಶೀಟ್ ಅಂತ ಕೊಡ್ತಾನೆ, ಒಂದು ಕಾಪರ್ ಶೀಟ್ ಇದೆ ಅಂತೆ. ಆ ಶೀಟ್ಗೆ ಒಂದು ಹೋಲ್ ಇದೆ ಅಂತೆ. ಆ ಹೋಲ್ ಇರುವಂಥ ಶೀಟನ್ನು ನಾವು ಬಿಸಿ ಮಾಡ್ತಾ ಹೋದಷ್ಟು ಆ ಹೋಲ್ನ ಗಾತ್ರ ಏನಾಗ್ತದೆ ಅಂತ ಕೇಳ್ತಾನೆ. ನೋಡಿ, ಯಾವುದೇ ಒಂದು ವಸ್ತುವಿಗೆ ಬಿಸಿಯನ್ನು ನೀಡೋದ್ರ ಮುಖಾಂತರ ತನ್ನ ಗಾತ್ರದಲ್ಲಿ ಏನಾಗ್ತದೆ, ಹೆಚ್ಚಳ ಆಗ್ತದೆ ಅಂತ ನೋಡ್ತೀವಿ. ಇದನ್ನು ನಾವು ಥರ್ಮಲ್ ಎಕ್ಸ್ಪಾನ್ಷನ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಓದ್ತೀವಿ. ಉಷ್ಣ ವ್ಯಾಕೋಚನೆ, ಸಾಮಾನ್ಯವಾಗಿ ಸೈನ್ಸ್ ಕಾನ್ಸೆಪ್ಟ್ ಏನು ಹೇಳ್ತಂದರೆ, ವಸ್ತುಗಳಿಗೆ ಬಿಸಿ ಮಾಡಿದಾಗ ಆ ಒಳಗಿರುವಂಥ ಕಣಗಳ ಚಲನಶಕ್ತಿ ಹೆಚ್ಚಾಗಿ ಅವು ಎಲ್ಲ ದಿಕ್ಕಿನಲ್ಲಿ ತನ್ನ ವಿಸ್ತಾರವನ್ನು ಹರಡಿಕೊಂಡಿರೋದ್ರಿಂದ ಅದರ ಗಾತ್ರ, ಅದರ ವಿಸ್ತೀರ್ಣ ಏನಾಗ್ತದೆ, ಹೆಚ್ಚಾಗ್ತದೆ. ಅದೇ ಒಂದು ವಸ್ತುವನ್ನು ತಿರ್ಗಾ ನಾವು ತಂಪು ಮಾಡಿದಾಗ ಅದರ ವಿಸ್ತೀರ್ಣ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಈ ರೀತಿ ಯಾವಾಗ ನೀವೊಂದು ತಾಮ್ರದ ಶೀಟಿಗೆ ನೀವು ಬಿಸಿಯನ್ನು ಕೊಡ್ತಾ ಇದ್ದೀರೋ, ಇಷ್ಟು ಗಾತ್ರ, ಇಷ್ಟು ಹೋಲಿರುವಂಥ ಒಂದು ಶೀಟು ಬಿಸಿ ಮಾಡ್ತಾ ಹೋದಷ್ಟು ತನ್ನ ಗಾತ್ರದಲ್ಲಿ ಏನಾಗ್ತದೆ, ಹೆಚ್ಚಳ ಆಗ್ತದೆ. ಜೊತೆಗೆ ತನ್ನ ಆ ರಂಧ್ರದ ಒಂದು ಗಾತ್ರದಲ್ಲಿ ಸಹಿತ ಹೆಚ್ಚಳ ಆಗ್ತದನ್ನು ಅಬ್ಸರ್ವ್ ಮಾಡ್ತೀವಿ. ಸೊ ಯಾವಾಗ ಶೀಟ್ ಇನ್ಕ್ರೀಸ್ ಆಗ್ತದೋ ಅದರ ಹೋಲ್ನ ಸೈಜ್ ಸಹಿತ ಇನ್ಕ್ರೀಸ್ ಆಗ್ತದೆ ಅಂತ ಅರ್ಥ. ಹಾಗಾಗಿ ಇಷ್ಟಿರುವಂಥ ಶೀಟ್ಗೆ ನಾವು ಬಿಸಿ ಕೊಡ್ತಾ ಹೋದಷ್ಟು ತನ್ನ ಗಾತ್ರದಲ್ಲಿ ಮತ್ತಿಷ್ಟು ಏನಾಗ್ತದೆ,
ಹೆಚ್ಚಳವಾಗ್ತದೆ. ರಂಧ್ರದ ಗಾತ್ರ ಹಿಗ್ಗುತ್ತದೆ, ಕುಗ್ಗುತ್ತದೆ, ಬದಲಾಗುವುದಿಲ್ಲ. ಒಂದು ವೇಳೆ ರಂಧ್ರವು ವೃತ್ತಾಕಾರವನ್ನು ಹೊಂದಿದ್ದಲ್ಲಿ ಮಾತ್ರ ರಂಧ್ರ ಗಾತ್ರ ಹಿಗ್ಗುತ್ತದೆ. ಇಲ್ಲ ಯಾವುದರ ಶೇಪ್ ಇರಲಿ, ಸರ್ಕ್ಯುಲರ್ ಶೇಪಲ್ಲೇ ಇರಬೇಕಂತೇನಿಲ್ಲ, ಯಾವ ಶೇಪ್ ಇದ್ದರೂ ಸಹಿತ ಏನಾಗ್ತದೆ ಹಿಗ್ತದೆ. ಅದು ಸ್ಕ್ವೇರ್ ಶೇಪ್ ಇದ್ದರೂ ಹಿಗ್ತತಿ, ಟ್ರ್ಯಾಂಗಲ್ ಶೇಪ್ ಇದ್ದರೂ ಹಿಗ್ತತಿ. ಕನ್ಫ್ಯೂಸ್ ಮಾಡ್ತಾನೆ ಎಕ್ಸಾಮ್ದಲ್ಲಿ. ಎಲ್ಲ ಶೇಪಲ್ಲಿ ಸಹಿತ ವಸ್ತುವಿನ ಗಾತ್ರ ಹೆಂಗಾಗ್ತದೋ ಆ ರಂಧ್ರದ ಗಾತ್ರ ಸಹಿತ ಅದೇ ರೀತಿ ಪ್ರೊಪೋರ್ಷನಲ್ ಆಗಿ ಹಿಗ್ತಾ ಹೋಗ್ತದೆ. ಹಾಗಾಗಿ ನಮಗೆ ರಂಧ್ರದ ಗಾತ್ರ ಹಿಗ್ಗುತ್ತದೆ ಅನ್ನೋದು ಸರಿಯಾಗಿರುವಂಥದ್ದೇ. ಅಂದರೆ ದ ಸೈಜ್ ಆಫ್ ದ ಹೋಲ್ ಈಸ್ ಎಕ್ಸ್ಪ್ಯಾಂಡ್ ಅಂತ ನೋಡ್ತೀವಿ, ಅಥವಾ ಇನ್ಕ್ರೀಸಸ್ ಅನ್ನೋ ಒಂದು ಪದವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದು ಥರ್ಮಲ್ ಕಾನ್ಸೆಪ್ಟ್ ಎಕ್ಸ್ಪಾನ್ಷನ್ ಫಿನಾಮಿನ ಮೇಲೆ ವರ್ಕ್ ಆಗ್ತದೆ. ವಸ್ತುಗಳಿಗೆ ಬಿಸಿ ನೀಡೋದ್ರಿಂದ ತನ್ನ ಗಾತ್ರದಲ್ಲಿ ಹೆಚ್ಚಳವಾಗ್ತವೆ. ಇದನ್ನು ನಾವು ರೈಲ್ವೆ ಟ್ರ್ಯಾಕ್ ಜೋಡಿಸ್ಬೇಕಾದ್ರೆ ನಡುವೆ ಖಾಲಿ ಜಾಗ ಬಿಡ್ತೀವಿ. ಸಿ ರಸ್ತೆಗಳು ನಿರ್ಮಾಣ ಮಾಡಬೇಕಾದ್ರೆ ನಡುವೆ ಖಾಲಿ ಜಾಗ ಬಿಡ್ತೀವಿ. ಒಂದು ಸಮುದ್ರ ಸಾಗರದ ಮೇಲೆ ಬ್ರಿಡ್ಜ್ಗಳನ್ನು ಹಾಕಬೇಕಾದ್ರೆ ಎರಡು ಕಬ್ಬಿಣ ಪಟ್ಟಿಗಳ ನಡುವೆ ಎಂಟಿ ಸ್ಪೇಸನ್ನು ಬಿಡ್ತೀವಿ. ಸೊ ಈ ರೀತಿ ಖಾಲಿ ಜಾಗ ಬಿಡುವಂಥ ಪ್ರಸಂಗವೇ ನಾವೇನಂತ ಕರಿತೀವಿ, ಥರ್ಮಲ್ ಎಕ್ಸ್ಪಾನ್ಷನ್ ಅನ್ನೋ ಫಿನಾಮಿನದಲ್ಲಿ ನಾವಿದನ್ನು ನೋಡ್ತೀವಿ. ನಗರದ ವಾಯುಗುಣ ಮಟ್ಟವನ್ನು ಅಳೆಯುವ ಜೈವಿಕ ಸೂಚಕ ಯಾವುದು ಅಂತ ಕೇಳ್ತೀನಿ. ದ ಬಯೋ ಇಂಡಿಕೇಟರ್ ದಟ್ ಯೂಸಸ್ ಟು ಮೇಜರ್ ದ ಪೊಲ್ಯೂಷನ್ ಆಫ್ ಎ ಸಿಟಿ ಆರ್ ಅಟ್ಮಾಸ್ಫಿಯರ್ ಅಂತ ನೋಡ್ತೀವಿ. ಒಂದು ನಗರದ ವಾಯುಗುಣ ಹೆಂಗಿದೆ, ಅಟ್ಮಾಸ್ಫಿಯರ್ ಹೆಂಗಿದೆ ಅನ್ನೋದು ನೋಡ್ತೀವಿ. ಅಂದ್ರೆ ಕೆಟ್ಟದಾಗಿದ್ದಾನ ಅಥವಾ ಒಳ್ಳೆಯ ವಾಯುಗುಣ ಇದೆನಾ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡೋಕ್ಕೆ ಬಳಸೋದು ಯಾವುದು? ಫಂಗೈ, ಆಲ್ಗೆ, ಮೋಸೆಸ್ ಮತ್ತು ಲೈಚನ್ ಅಥವಾ ಲೈಕೆನ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಇದನ್ನು LICHEN ಅಂತ ಕರಿತೀವಿ, ಲೈಚನ್ ಆರ್ ಲೈಕನ್. ನೋಡಿಲ್ಲಿ ವಾಯುಗುಣ ಮಟ್ಟವನ್ನು ಅಳತೆ ಮಾಡೋದನ್ನು ನಾವೇನಂತ ಕರಿತೀವಿ? ಲೈಕನ್ಗಳು ಅಂತ ಕರಿತೀವಿ, ಅಥವಾ ಲೈಚನ್ಸ್ ಅಂತ ಕರಿತೀವಿ. ಲೀಚನ್ಸ್, ಲೈಕನ್ಸ್ ಎಲ್ಲ ಪದಗಳ ಮೀನಿಂಗ್ ಒಂದೇ. ಫಂಗೈ, ಆಲ್ಗೆ, ಮೋಸೆಸ್ ಅಲ್ಲ. ಏನು ಸರಿ ವಾಸ್ತವವಾಗಿ ಲೈಕನ್ಸ್ ಅಂದರೆ, ನೋಡಿ ನಾವು ಸಾಮಾನ್ಯವಾಗಿ ಕೆಲವೊಂದು ಮರಗಿಡಗಳ ಮೇಲೆ ಇಂಥ ಒಂದು ಗ್ರೀನ್ ಕಲರ್ ಅಥವಾ ವೈಟ್ ಕಲರ್ ಈ ರೀತಿ ಗಿಡಕ್ಕೆ ಅಂಟಿಕೊಂಡು ಬೆಳೆದಿರುವಂಥದ್ದನ್ನು ನೋಡ್ತೀವಿ. ಇದೂ ಒಂದು ಸಸ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಅಂಶನೇ. ಇದು 2 ಜೀವಿ ಸಾಮ್ರಾಜ್ಯಗಳಿಂದ ಕೂಡಿರ್ತದೆ. ಅದೇ ಒಂದು ಶಿಲೀಂಧ್ರ, ಇನ್ನೊಂದು ಶೈವಲ ಅಂತ ಕರಿತೀವಿ. ದಟ್ ಈಸ್ ಫಂಗೈ ಆ್ಯಂಡ್ ಆಲ್ಗೆ. ಇವೆರಡು ಜೀವಿಗಳು ಬೇರೆ ಬೇರೆ ಸಾಮ್ರಾಜ್ಯ ಇದ್ದರೂ ಸಹಿತ ಎರಡು ಒಟ್ಟಿಗೆ ಕೂಡಿ ಬದುಕಿ ಬೆಳೆಯುವುದನ್ನೇ ನಾವೆಂತ ಕರಿತೀವಿ? ಬಯೋಲಜಿಕಲಿ ಸಹಜೀವನ ಅಂತ ಕರಿತೀವಿ. ಯಾವ ಜೀವನ? ಸಹಜೀವನ. ಇಂಗ್ಲಿಷ್ ಇಟ್ ಈಸ್ ಕಾಲ್ಡ್ ಸಿಂಬಯೋಸಿಸ್. ಏನಂತ ಕರಿತೀವಿ? ಸಿಂಬಯೋಸಿಸ್. ಅಂದರೆ ಸಾಮಾನ್ಯವಾಗಿ ಒಂದು ಸಾಮ್ರಾಜ್ಯದ ಜೀವಿಗಳು ಮತ್ತೊಂದು ಸಾಮ್ರಾಜ್ಯದ ಜೀವಿ ಜೊತೆಗೆ ಬೆರೆಯಕ್ಕಾಗಲ್ಲ, ಯಾಕಂದರೆ ಅದರ ಲಕ್ಷಣಗಳು ಬೇರೆ, ಇದರ ಲಕ್ಷಣಗಳು ಬೇರೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಏನಾಗ್ತದೆ, ಈ ಲೈಕನ್ ಅಥವಾ ಲೈಚನ್ ಅನ್ನೋ ಒಂದು ವಿಷಯದಲ್ಲಿ ಎರಡು ಬೇರೆ ಬೇರೆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಜೀವಿಗಳು ಒಟ್ಟಾಗಿ ಒಟ್ಟಾಗಿ ಬದುಕುವುದನ್ನು ನಾವು ಸಹಜೀವನ ಅಂತ ಕರಿತೀವಿ. ಇವು ಯಾವುದರಿಂದ ಮಾಡಲ್ಪಡ್ತವೆ ಅಂತ ಭಾಳ ಸಲ ಕೇಳ್ತಾನೆ. ಶಿಲೀಂಧ್ರ ಮತ್ತು ಶೈವಲಗಳಿಂದ ಮಾಡಲ್ಪಡ್ತವೆ. ದೇ ಆರ್ ಮೇಡ್ ಅಪ್ ಆಫ್ ಫಂಗೈ ಆ್ಯಂಡ್ ಆಲ್ಗೆ. ಸರ್, ಇವು ಏನು ಮಾಡ್ತಾವ ಅಂತಂದ್ರೆ ಏನಿಲ್ಲರಿ, ಇವು ಎಲ್ಲಿ ಬೆಳಿತಾವೋ ಅದು ಶುಭ ಸೂಚಕ, ಒಳ್ಳೆ ಸೂಚಕ ಅಂತ ನಾವು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಇವು ಬೆಳೆದಿರುವಂಥ ಸುಮಾರು 100ರಿಂದ 200 ಮೀಟರ್ ಪ್ರದೇಶದಲ್ಲಿ, ಅಂದರೆ ಸುತ್ತಲೂ ಇಲ್ಲಿ ಬೆಳೆದಂದ್ರೆ ಇಲ್ಲಿಂದ ಅರೌಂಡ್ 100 to 200 ಮೀಟರ್ ಎಷ್ಟು ಡಿಸ್ಟೆನ್ಸಲ್ಲಿ ಯಾವುದೇ ರೀತಿಯ ವಿಷಪೂರಿತ ಅನಿಲಗಳು ಇರಲ್ಲ. ಎಸ್ಪೆಷಲಾಗಿ ಸಲ್ಫರ್ ಡೈಆಕ್ಸೈಡ್ ಅಂತ ಪ್ರಮಾಣ 0% ಇರ್ತದೆ. ಸೊ ಈ ಒಂದು ಸಹಜೀವನ ರೂಪದಲ್ಲಿರುವಂಥ ಶೈವಲ ಮತ್ತು ಆಲ್ಗಿನ್ ಎಂಬ ಲೈಕನ್ಗಳು ಅಟ್ಮಾಸ್ಫಿಯರಲ್ಲಿರುವಂಥ ಎಲ್ಲ ಅನಿಲಗಳನ್ನು, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಬೇರೆ ಬೇರೆ ಅನಿಲಗಳನ್ನು ಹೀರಿಕೊಂಡು ತನ್ನ ಸುತ್ತಲಿರುವಂಥ ವಾತಾವರಣವನ್ನು ಶುಭ್ರವಾಗಿರುತ್ತದೆ. ಯಾವುದೇ ರೀತಿಯಾಗಿರುವಂಥ ಗಾಳಿಯಲ್ಲಿ ಇಂಥ ವಿಷಪೂರಿತವಾಗಿರುವಂಥ ಅನಿಲಗಳ ಪ್ರಮಾಣ ಇರಲ್ಲ. ಹಾಗಾಗಿ ಇವು ಇದ್ದುವು ಅಂತಂದರೆ ಅರ್ಥ ಅಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ನಾವು ವಾಯು ಗುಣದ ಮಟ್ಟವನ್ನು ಅಳೆಯುವ ಜೈವಿಕ ಮಟ್ಟ ಅಂತ ಜೈವಿಕ ಸೂಚಕ, ಬಯೋ ಇಂಡಿಕೇಟರ್ ಅಂದರೆ ಇವು ಇದ್ದುವು ಅಂದ್ರೆ ಅರ್ಥ ಅಲ್ಲಿ ಅಟ್ಮಾಸ್ಫಿಯರ್ ಚೆನ್ನಾಗಿದೆ ಅಂತ ಅರ್ಥ. ಎಸ್ಪೆಷಲಾಗಿ ಯಾವ ಅನಿಲವನ್ನು ಅಬ್ಸರ್ವ್ ಮಾಡ್ತದ್ದು? ಸಲ್ಫರ್ ಡೈಆಕ್ಸೈಡ್ ಎಂಬ ಅನಿಲವನ್ನು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತತಿ. ಒಂದು 0% ಮಾತ್ರ ಉಳಿತದೆ. 1% ಸಹಿತಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನ್ನೋದೇನಾಗಲ್ಲ, ಇರಲ್ಲ. ತುಂಬ ದೂರ ಇಲ್ಲ ಸರ್, ಸುಮಾರು 100ರಿಂದ 200 ಮೀಟರ್ ಅಂತರದ ಒಳಗಡೆ ಇರುವಂಥ ಎಲ್ಲ ವಿಷಕಾರಿ ಅನಿಲಗಳನ್ನು ಅಬ್ಸರ್ವ್ ಮಾಡಿಕೊಂಡು ಬದುಕೋದ್ರಿಂದ ಅಲ್ಲಿ
ಯಾವುದೇ ರೀತಿಯಾಗಿರುವಂಥ ಅನಿಲಗಳನ್ನು ನೋಡೋಕ್ಕಾಗಲ್ಲ. ಹಂಗಾಗಿ ಇದನ್ನು ನಾವು ಜೈವಿಕ ಸೂಚಕ ಅಂತ ಕರಿತೀವಿ. ಅದಿತ್ತ ಓಕೆ ಗುಡ್, ಒಳ್ಳೇದಿದೆ ಅಟ್ಮಾಸ್ಫಿಯರ್, ಏನು ತೊಂದರೆ ಇಲ್ಲ ಅಂತ ಅರ್ಥ. ನಾವೆಲ್ಲ ಚಿಕ್ಕವರಿದ್ದಾಗ ಗಿಡ ಏರ್ಬಿಟ್ಟು ಅದ್ರ ಜೊತೆ ಆಟ ಆಡ್ತಿದ್ದೀವಿ, ಅದನ್ನು ಕೆದರ್ತಿದ್ವಿ ನಾವು ಹೋಗಿ. ನೀವು ನೋಡಿರ್ತೀರಿ, ನೋಡಿ ಯಾವ್ದಾರದ ಗಿಡಕ್ಕೆ ಈ ರೀತಿ ಅಂಟುಕೊಂಡಿತ್ತಂದರೆ ಇದು ಯಾವ ಎರಡು ಪದಗಳು ಗೊತ್ತಿರಬೇಕು ನಮಗಿಲ್ಲಿ. ಯಾವ ಯಾವ ಜೀವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ಒಂದು ಶೈವಲ, ಇನ್ನೊಂದು ಶಿಲೀಂಧ್ರ. ಇನ್ನು ಇದನ್ನು ಯಾವ ಸಹಜೀವನ, ಯಾವೊಂದು ರಿಲೇಷನ್ಶಿಪ್ಪಲ್ಲಿ ಇರ್ತಂತ ಕೇಳ್ತಾನೆ, ಅದನ್ನು ನಾವು ಕನ್ನಡದಲ್ಲಿ ಸಹಜೀವನ, ಇಂಗ್ಲೀಷಲ್ಲಿ ಸಿಂಬಯೋಸಿಸ್ ಅಥವಾ ಸಿಂಬಯೋಟಿಕ್ ರಿಲೇಷನ್ಶಿಪ್ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಎಸ್, ಸರಿಯಾದ ಉತ್ತರ ಏನು, ಲೈಕೆನ್ಸ್ ಅಂತ ನೋಡ್ತೀವಿ. ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರು ಮನೆ ಅನಿಲಗಳನ್ನು ಕನಿಷ್ಠದಿಂದ ಗರಿಷ್ಠದವರೆಗೆ ಜೋಡಿಸಿ ಅಂತ ಕೇಳ್ತಾನೆ. ತುಂಬ ಇಂಪಾರ್ಟೆಂಟ್ ನೋಡ್ರಿ ಕ್ವಶನ್ ಇದು. ಎಕ್ಸಾಮ್ದಲ್ಲಿ ಯಾವಾಗಲೂ ಗ್ರೀನ್ ಹೌಸ್ ಗ್ಯಾಸಸ್ ನಮ್ಮನ್ನು ಬಿಡಲೆ, ನಮ್ಮ ಜೊತೆಗೆ ಬರ್ತಾವ ಗ್ಯಾಸಸ್ ಇವು. ನೆನ್ಪಿಟ್ಕೊಳ್ಳಬೇಕಾಗ್ತತಿ. ಗ್ರೀನ್ ಹೌಸ್ ಗ್ಯಾಸಸ್ ಗೊತ್ತು, ಭೂಮಿಯ ತಾಪ ಸರಾಸರಿ ತಾಪದಲ್ಲಿ ನಿರಂತರವಾಗಿ ಏರಿಕೆ ಆಗ್ತಿರುವಂಥ ಒಂದು ಕಾನ್ಸೆಪ್ಟನ್ನು ನಾವು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಇದ್ರ ಬಗ್ಗೆ ತುಂಬ ಹಳೆ ಕ್ಲಾಸಸ್ಸಲ್ಲಿ ಭಾಳ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೊಳ್ಳಿ. ಸೊ ಇದು ಭೂಮಿ ಐತಲ್ಲ, ಭೂಮಿಯ ಸುತ್ತ ಇದು ಅಟ್ಮಾಸ್ಫಿಯರ್ ಐತಲ್ಲ, ಇಲ್ಲಿಂದ ಒಂದು ನಿರ್ದಿಷ್ಟ ಎತ್ತರದಲ್ಲಿ ಏನದಂದ್ರೆ ಭೂಮಿಯಿಂದ ಬಿಡುಗಡೆ ಆಗಿರುವಂಥ ಕೆಲವೊಂದು ವಿಷಕಾರಿ ಆಗಿರುವಂಥ ಅನಿಲಗಳೆಲ್ಲ ಸೇರ್ಕೊಂಡ್ಬಿಟ್ಟವೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಡೈಆಕ್ಸೈಡ್, ನಾವೆಲ್ಲ ಯೂಸ್ ಮಾಡುವಂಥ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂದರೆ ಪರ್ಫ್ಯೂಮ್ಸು, ಸ್ಪ್ರೇ, CNG, LPG ಅವುಗಳಿಂದ ಬಿಡುಗಡೆ ಆಗಿರುವಂಥ ಗ್ಯಾಸಸ್ ಎಲ್ಲ ಹೋಗಿ ನಿರ್ದಿಷ್ಟ ಎತ್ತರದಲ್ಲಿ ಈ ರೀತಿ ಭೂಮಿಯನ್ನು ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿವೆ. ಅವಾಗ ಸೂರ್ಯನ ಕಿರಣಗಳಿಂದ ಬೆಳಕು ಭೂಮಿಗೆ ಬಂದಾಗ, ಭೂಮಿಗೆ ಬಂದಾಗ ಭೂಮಿ ಬಿಸಿಯಾಗಿ ಭೂಮಿ ಇನ್ಫ್ರಾರೆಡ್ ರೇಡಿಯೇಷನ್ಗಳ ಮುಖಾಂತರ, ಇದನ್ನು ಕ್ವಶನ್ ಕೇಳಿದ್ದಾನೆ, ಯಾವ ರೇಡಿಯೇಷನು, ಇನ್ಫ್ರಾರೆಡ್ ರೇಡಿಯೇಷನ್ಗಳ ಮುಖಾಂತರ ಅದು ಮತ್ತೆ ತಿರ್ಗಾ ಮೇಲಕ್ಕೆ ಪ್ರತಿಫಲಿಸಿದಾಗ ಇಲ್ಲಿ ಸುತ್ತುವರೆದಿರುವಂಥ ಅನಿಲಗಳೇನು ಮಾಡ್ತವೆ ಅಂದ್ರೆ ಅಬ್ಸಾರ್ಬ್ ಮಾಡ್ತವೆ, ಹೀರಿಕೊಳ್ಳುತ್ತವೆ. ಏನನ್ನು, ಭೂಮಿಯಿಂದ ಬಿಡುಗಡೆ ಆಗಿರುವಂಥ ಬಿಸಿಯನ್ನು ಹಿಡ್ಕೊಂಡು ಮತ್ತೆ ತಿರ್ಗಾ ಭೂಮಿಗೆ ಪ್ರತಿಫಲನ ಮಾಡ್ತವೆ. ಅವು ಮತ್ತೆ ಮೇಲಕ್ಕೆ ಹೋಗೋಕ್ಕೆ ಅವಕಾಶ ಕೊಡಲ್ಲ, ತಿರ್ಗಾ ಭೂಮಿಗೆ ಪ್ರತಿಫಲನ ಮಾಡುವುದರಿಂದ ಅಲ್ಲಿ ಭೂಮಿಯ ಸರಾಸರಿ ತಾಪ ಏನಾಗ್ತದೆ, ಹೆಚ್ಚಾಗ್ತಾ ಬರ್ತಾ ಇದೆ. ಇದನ್ನೇ ನಾವು ಶಾರ್ಟ್ಕಟ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅನ್ನೋ ಪದವನ್ನು ಕೊಡ್ತೀವಿ. ಭೂಮಿಯಿಂದ ಹೋಗಿರುವಂಥ ಬಿಸಿ ತಿರ್ಗಾ ಭೂಮಿಗೆ ಬಂದು ಭೂಮಿ ಟೆಂಪ್ರೇಚರ್ ಜಾಸ್ತಿ ಆಗೋದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ಭೂಮಿಗೆ ಮತ್ತೆ ರಿಪೀಟ್ ಮಾಡೋರು ಯಾರು ಕಳಿಸ್ತಾರೆ ಹೋಗಂದ್ರೆ ಭೂಮಿಯ ನಿರ್ದಿಷ್ಟ ಎತ್ತರದಲ್ಲಿ ಆವರಿಸ್ಕೊಂಡಿರುವಂಥ ಕೆಲವೊಂದು ಅನಿಲಗಳೇ ಕಳಿಸ್ತವ. ಆ ಅನಿಲಗಳನ್ನು ನಾವಿಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಅನಿಲಗಳು ಅಂತ ಕರಿತೀವಿ. ಇಲ್ಲಿ ಕ್ವಶನ್ ಏನಂತಂದರೆ, ಹೌದು ಅನಿಲಗಳು ನಮಗೆ ಗೊತ್ತವ, ಪರವಾಗಿಲ್ಲ, ಬಟ್ ಅವು ಕನಿಷ್ಠದಿಂದ ಗರಿಷ್ಠದವರೆಗೆ ಇನ್ಕ್ರೀಸಿಂಗ್ ಆರ್ಡರ್ಲಿ ಸೆಟ್ ಮಾಡಿರಿ ಅಂತ ಹೇಳ್ತಾನೆ. ಅಂದರೆ ಯಾವುದು ಕಡಿಮೆ ಗ್ರೀನ್ ಹೌಸ್ ಗ್ಯಾಸಸ್ ಆಗಿದೆ, ಯಾವುದು ಹೆಚ್ಚಿನ ಪ್ರಮಾಣದಲ್ಲಿದೆ, ಸೊ ಮಿನಿಮಮ್ ಟು ಮ್ಯಾಕ್ಸಿಮಮ್ ಸೆಟ್ ಮಾಡಿರಿ ಅಂತ ಕ್ವಶನ್ ಕೇಳ್ತಾನೆ. ಅರ್ಥ ಆಗುತ್ತಾ? ಅದರಲ್ಲಿ ಕೊಟ್ಟಿದ್ದೇನು, ಫಸ್ಟ್ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಹೈಡ್ರೋಫ್ಲೋರೋ ಕಾರ್ಬನ್ಸ್. ಒಂದು ತಲೆಯಾಗಿಟ್ಕೋಬೇಕು, ಗ್ರೀನ್ ಹೌಸ್ ಗ್ಯಾಸಸ್ ಮತ್ತು ಗ್ಲೋಬಲ್ ವಾರ್ಮಿಂಗಿಗೆ ಎರಡಕ್ಕೂ ಸಹಿತ ಅತಿ ಹೆಚ್ಚು ಕಾರಣವಾಗಿದ್ದು ಕಾರ್ಬನ್ ಡೈಆಕ್ಸೈಡ್. ಹೌದಾ? ಸೊ ಹಂಗಾಗಿ ಇದು ಕಾರ್ಬನ್ ಡೈಆಕ್ಸೈಡು ಲಾಸ್ಟಲ್ಲಿ ಇರಬೇಕು. ಯಾಕಂದ್ರೆ ಗರಿಷ್ಠ ಕೇಳಿ ನಮಗೆ, ಮಿನಿಮಮ್ಲಿಂದ ಮ್ಯಾಕ್ಸಿಮಮ್ ಕೇಳಿದ್ರೆ ಮ್ಯಾಕ್ಸಿಮಮ್ ಕಾರಣ ಆಗಿದ್ದು ಕಾರ್ಬನ್ ಡೈಆಕ್ಸೈಡ್. ಹಂಗಾಗಿ ಮ್ಯಾಕ್ಸಿಮಮ್ ಎ ಅನ್ನೋದು ನಮಗೆ ಲಾಸ್ಟಲ್ಲಿ ಇರಬೇಕು, ಮಿಕ್ಕಿದೆಲ್ಲ ಕೆಳಗಡೆ ಇರಬೇಕು. ಇಲ್ಲಿ ಎ ಲಾಸ್ಟಲ್ಲಿ ಎಲ್ಲಿದೆ, ಎ ಇದೆ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ಒಯ್ಕೊಳ್ಳೋದು ಬಿಟ್ರೆ ಮತ್ತೇನಿಲ್ಲ. ಈಗ ನಮ್ಗೇನು ಗೊತ್ತಿತ್ತೋ ಅದು ಆಲ್ರೆಡಿ ಕನ್ಫ್ಯೂಸ್ ಮಾಡಿಬಿಟ್ಟೆ ಈಗ. ಈ ಒಯ್ಕೋತಮ್ಮನಿ ಏನು ಮಾಡ್ತೀವಿ ನೋಡತ್ತ ನಾವು ಲಾಸ್ಟಿಗೆ ನಮಗೆ. ಎಸ್, ಈಗ ಎ ಲಾಸ್ಟ್ ಇದೆಲ್ಲ. ಹಾಗಾಗಿ ನೆಕ್ಸ್ಟ್ ಯಾವ್ದು ನಮಗೆ ಕಾರಣ ಆಗ್ತೈತಿ ನೋಡ್ಕೋಬೇಕು. ನೆಕ್ಸ್ಟ್ ನಮಗೆ ಕಾರಣ ಆಗೋದು ಮೀಥೇನ್. ಯಾವುದು? ಮೀಥೇನ್. ಸಿ ಸೆಕೆಂಡಲ್ಲಿ ಇರಬೇಕು ನಮಗೆ. ಸೊ ಈ ಕಡೆ ಎ ಇದೆ, ಈ ಕಡೆ ನೆಕ್ಸ್ಟು ಮೀಥೇನ್ ನೋಡ್ತೀವಿ. ಇಲ್ಲಿ ಎಲ್ಲಿ ಸಹಿತ ಸಿ ಇಲ್ಲ ನಮಗೆ. ಹಂಗಾಗಿ ಇದನ್ನು ನಾವು ಸರಿಯಾಗಿರುವಂಥ ಉತ್ತರ ಅಂತ ನೋಡ್ಕೋತೀವಿ. ಬಟ್ ಆದರೂ ನೋಡೋಣ, ಏನಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಇದರೊಳಗೆ ನಮಗೆ ಸುಮಾರು ರೀತಿಯಾಗಿರುವಂಥ ಅವಾರ್ಡ್ಗಳು ಬರ್ತವೆ. ನೀವು ಲಾಸ್ಟ್ ಒಂದು ಎಕ್ಸಾಮ್ದಲ್ಲಿ ಶಾಂತಿ ಸ್ವರೂಪ್ ಭಟ್ನಗರ್ ಅಂತ ಒಂದು ಪ್ರಶಸ್ತಿ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ, ಅದು ಇದರ ಒಂದು ಅಂಗವಾಗಿ ನಾವು ಕೊಡ್ತೀವಿ. ನೋಡ್ರಿ, ಅವು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿ ನೀಡಲಾಗಿರುವ ರಾಷ್ಟ್ರೀಯ ಪ್ರಶಸ್ತಿಗಳು. ಹೌದು, ಸೈನ್ಸ್, ಟೆಕ್ನಾಲಜಿ ಮತ್ತು ಇನ್ನೋವೇಷನ್. ನಾವೀನ್ಯತೆ ನಥಿಂಗ್ ಬಟ್ ಇನ್ನೋವೇಷನ್ ಅಂದರೆ ಹೊಸತನದಲ್ಲಿ ಏನಾದರೂ ಹೊಸದಾಗಿ ಕಂಡುಹಿಡಿರುವಂಥ ಅಂಶಗಳು ಅಂತ ಕರಿತೀವಿ. ಇನ್ನೋವೇಷನ್ ನೀಡುವಂಥ ಪ್ರಶಸ್ತಿಗಳು ಕರೆಕ್ಟ್ ಆಗಿದೆ.
ಈ ಪ್ರಶಸ್ತಿಗಳನ್ನು 4 ವಿಭಾಗದಲ್ಲಿ ನೀಡಲಾಗುತ್ತದೆ. ಅವುಗಳೆಂದರೆ ಕರೆಕ್ಟು ವಿಜ್ಞಾನ ರತ್ನ, ವಿಜ್ಞಾನಶ್ರೀ, ವಿಜ್ಞಾನ ಯುವ ಮತ್ತು ಶಾಂತಿ ಸ್ವರೂಪ್ ಭಟ್ನಗರ್, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಗರ್ ಮತ್ತು ವಿಜ್ಞಾನ ತಂಡ. ದಟ್ ಈಸ್ ಸೈನ್ಸ್ ರತ್ನ, ಸೈನ್ಸ್ ಶ್ರೀ ಮತ್ತು ಸೈನ್ಸ್ ಯುವ ರತ್ನ, ಯುವ ಶಾಂತಿ ಸ್ವರೂಪ್ ಭಟ್ನಗರ್ ಮತ್ತು ಸೈನ್ಸ್ ಟೀಮ್ ಅಂತ ಒಂದು ಅವಾರ್ಡ್ ಇದೆ. 4 ಅವಾರ್ಡನ್ನು ಕೊಡ್ತೀವಿ. 100% ಕರೆಕ್ಟ್. 4 ರೀತಿಯಾಗಿರುವಂಥ ಅವಾರ್ಡ್ಗಳನ್ನು ಕೊಡ್ತೀವಿ. ಈ ಪ್ರಶಸ್ತಿಗಳನ್ನು 13 ಕ್ಷೇತ್ರದಲ್ಲಿ ನೀಡಲಾಗುತ್ತದೆ. ಡೆಫಿನೆಟ್ಲಿ 13 ಕ್ಷೇತ್ರಗಳು ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಮತ್ತು ಯಾವುದು EVS ಪರಿಸರ ವಿಜ್ಞಾನ, ಮತ್ತು ಅಗ್ರಿಕಲ್ಚರಲ್ ಸೈನ್ಸಲ್ಲಿ ಮತ್ತು ಏನು ಸುಮಾರು ರೀತಿ ಅದಾವೆ. ಈ ರೀತಿ ನಮಗೆ 13 ಕ್ಷೇತ್ರಗಳಲ್ಲಿ ಈ ಅವಾರ್ಡ್ಗಳನ್ನು ನಾವು ಕೊಡ್ತೀವಿ. ಸ್ಪೇಸ್ ಅಂತ ಕೊಡ್ತೀವಿ, ಟೆಕ್ನಾಲಜಿ ಅಂತ ಕೊಡ್ತೀವಿ. ಒಟ್ಟಾರೆಯಾಗಿ 13 ಕ್ಷೇತ್ರಗಳಲ್ಲಿ ಈ ಒಂದು ಅವಾರ್ಡನ್ನು ಕೊಡ್ತೀವಿ. ಕರೆಕ್ಟ್ ಅದ. ಈ ಎಲ್ಲ ವಿಭಾಗಗಳಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿ ವರ್ಷ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ನೀಡುವುದು ಅಂತ ಇದೆ. ಇದು ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಹೌದು, ಮೇ ಬಿ, ಯಾಕಂದರೆ ಸೈನ್ಸ್ ಅವಾರ್ಡ್ ಇದೆ, ಹಾಗಾಗಿ ಫೆಬ್ರವರಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕೊಡ್ಬೋದು ಅಂತ ಅನ್ನಿಸ್ತತಿ. ಬಟ್ ಈ ಅವಾರ್ಡ್ ಕೊಡೋದು ಮಾತ್ರ ಆಗಸ್ಟ್ 23 ಕೊಡ್ತಾರೆ ನೋಡ್ರಿ. ಸರ್ ಏನು ಸರ್ ಆಗಸ್ಟ್ 23 ಅಂತಂದರೆ ರಾಷ್ಟ್ರೀಯ ನಾವಿದನ್ನು ಖಗೋಳ ದಿನ ಅಂತ ಕರಿತೀವಿ, ಸ್ಪೇಸ್ ಡೇ ಅಂತ ಕರಿತೀವಿ. ನ್ಯಾಷನಲ್ ಸ್ಪೇಸ್ ಡೇಯನ್ನು ನಾವು 23 ಆಗಸ್ಟ್ ಅಂದು ಆಚರಣೆ ಮಾಡ್ತೀವಿ. ಆ ದಿನದ ಒಂದು ಅಂಗವಾಗಿ ಈ ಅವಾರ್ಡ್ಗಳನ್ನು ನಾವು ಕೊಡ್ತೀವಿ. ಅದರಲ್ಲಿ ಫೆಬ್ರವರಿ 28 ರಾಷ್ಟ್ರೀಯ ಸೈನ್ಸ್ ಡೇ ಅಂತ ಕೊಡ್ತಾನೆ ಅಲ್ಲ, ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಅಥವಾ ಭಾರತೀಯ ಅಂತರಿಕ್ಷ ದಿನ ಅಥವಾ ಸ್ಪೇಸ್ ಡೇ ಅಂತ ಕರಿತೀವಲ್ಲ, ಆ ದಿನದಂದು ಈ ಪ್ರಶಸ್ತಿಗಳನ್ನು ಪ್ರದಾನ ಮಾಡ್ತೀವಿ. ಹಾಗಾಗಿ ಡಿ ಅನ್ನೋದೇನಾಗಿದೆ ತಪ್ಪಾಗಿದೆ. ಮಿಕ್ಕಿದೆಲ್ಲ ಅವಾರ್ಡ್ಗಳು ಆಪ್ಷನ್ ಸಹಿತ ಸರಿಯಾಗಿದ್ದಾವೆ. ಸೊ ಈ 4 ಅಂಶಗಳಿಂದ ನಿಮಗೆ ಮುಂಬರುವಂಥ ಎಕ್ಸಾಮ್ಗಳಿಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಂಗೆ ಆಗ್ತತಿ. ಅಂದರೆ ಎಲ್ಲೆಲ್ಲಿ ಕೊಡ್ತೀವಿ, ಯಾವ್ಯಾವ ಅವಾರ್ಡ್ಗಳು ಕೊಡ್ತೀವಿ, ಎಷ್ಟು ಫೀಲ್ಡಲ್ಲಿ ಕೊಡ್ತೀವಿ, ಮತ್ತು ಯಾವ ದಿನಾಂಕದಿಂದ ಪ್ರದಾನ ಮಾಡ್ತೀವಿ, ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಮತ್ತೇನು ಇದ್ರ ಜೊತೆಗೆ ರೀಸೆಂಟಾಗಿ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಸ್ವಲ್ಪ ಹೆಸರು ನೆನ್ಪಿಟ್ಕೊಂಡ್ಬಿಟ್ರೆ ಈ ಕಾನ್ಸೆಪ್ಟ್ ನಿಮಗೆ ಮುಗ್ದಂಗೆ ಆಗ್ತದೆ. ಹಾಗಾಗಿ ಹಳೆ ಪೇಪರ್ಸನ್ನು ನೀವು ಸಾಲ್ವ್ ಮಾಡೋದ್ರಿಂದ ಬರೀ ಕ್ವಶನ್ ಅಷ್ಟೇ ನೀವು ಸಾಲ್ವ್ ಮಾಡಲ್ಲ, ಅದ್ರ ಜೊತೆಗೆ ಒಂದು ಹೊಸದಾಗಿರುವಂಥ ಕಾನ್ಸೆಪ್ಟನ್ನೇ ಕಲಿತೀರಿ. ಸೊ ಓಲ್ಡ್ ಪೇಪರ್ ಅನಾಲಿಸಿಸ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಎಸ್, ಹಾಗಾಗಿ ಮೇಲಿನ ಎಷ್ಟು ಹೇಳಿಕೆಗಳು ಅಥವಾ ಸರಿಯಾಗಿವೆ ಅಂತ ಕೇಳ್ತಾನೆ. ಎಲ್ಲವೂ ಸರಿಯಾಗಿವೆ ಅನ್ನೋದು ತಪ್ಪಾಗ್ತದೆ. ಯಾಕಂದ್ರೆ 4 ಹೇಳಿಕೆಗಳಲ್ಲಿ ಕೇವಲ 3 ಮಾತ್ರ ಸರಿಯಾಗಿವೆ, 3 ಮಾತ್ರ, 2 ಮಾತ್ರ, 1 ಮಾತ್ರ ಅಂತಿದೆ. ಸೊ ಕೇವಲ 3 ಮಾತ್ರ ಸರಿಯಾಗಿವೆ. ಯಾವ ಹೇಳಿಕೆ ತಪ್ಪಾಗಿದೆ? ಡಿ ತಪ್ಪಾಗಿದೆ. ಯಾಕಂದರೆ ನಾವು ನ್ಯಾಷನಲ್ ಸೈನ್ಸ್ ಡೇ ದಿನ ಕೊಡಲ್ಲ, ಆಗಸ್ಟ್ 23 ಸ್ಪೇಸ್ ಡೇ ದಿನಾಚರಣೆದಂದು ಈ ಒಂದು ಅವಾರ್ಡ್ಗಳನ್ನು ಕೊಡ್ತೀವಿ. ಸೊ ಸರಿಯಾಗಿರುವಂಥ ಉತ್ತರ ಆಪ್ಷನ್ 2 ಅಂತ ನಾವು ನೋಡ್ತೀವಿ. ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಏನು ಅಂತ ಕೇಳ್ತಾನೆ. ನೋಡ್ರಿ, ಇದೇ ಜನರಲ್ ಸೈನ್ಸಲ್ಲಿ ಬೇರೆ ಕಡೆ ಇಲ್ಲ. ನಾವು ಕಟ್ಟಿಗೆಯಿಂದ ಅಡುಗೆ ಮಾಡಿದ್ರೆ ಪಾತ್ರೆ ಎಲ್ಲ ಕಪ್ಪಾಗ್ತತಿ. ಬಟ್ ಸಿಲಿಂಡರ್ ಅಥವಾ CNG LPGಯಿಂದ ನಾವು ಗ್ಯಾಸಿಂದ ಅಡುಗೆ ಮಾಡ್ತಾ ಹೋದರೆ ನೀವು ಎಷ್ಟು ವರ್ಷ ಬೇಕಾದರೂ ಮಾಡೋದೇನು ಒಂಚೂರು ನಮಗೆ ಮಸಿನೇ ಸಿಗಲ್ಲ. ಈವನ್ 1 ಗ್ರಾಮ್ ಸಹಿತ ನಮಗೆ ಮಸಿ ಸಿಗಲ್ಲ. ಈ ಸರ್ ಏನು ಡಿಫ್ರೆನ್ಸು? ಅದನ್ನು ಒಂದು ಬೆಂಕಿಯನ್ನು ಉತ್ಪತ್ತಿ ಮಾಡುವಂಥ ವಸ್ತುನೇ, ಇದನ್ನು ಬೆಂಕಿ ಉತ್ಪತ್ತಿ ಮಾಡುವಂಥ ವಸ್ತುನೇ. ಬಟ್ ಕಟ್ಟಿಗೆಯಿಂದ ಯಾಕೆ ಕರ್ರಗಾಗ್ತತಿ, ಸಿಲಿಂಡರ್ ಗ್ಯಾಸ್ಗಳಿಂದ ಯಾಕೆ ಕರ್ರಗಾಗಲ್ಲ ಅನ್ನೋದೇ ನಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ಇಲ್ಲಿ. ಸೊ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ ಅಂತ ಕೊಡ್ತಾನೆ. ಒಳಗಡೆ ಆಹಾರ ಬೆಂದುವುದಕ್ಕೂ ಹೊರಗಡೆ ಕಪ್ಪಾಗುವುದಕ್ಕೂ ಯಾವ ಸಂಬಂಧ ಇಲ್ಲ. ಸೊ ಕಾಮನ್ ಸೆನ್ಸ್ ಕ್ವಶನ್ ಅಲ್ಲ. ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ. ಎಸ್, ಇದು ಕರೆಕ್ಟ್ ಆನ್ಸರು. ಯಾವಾಗ ಈ ಒಳಗಿರುವಂಥ ಇಂಧನ ಇರುತ್ತಲ್ಲ, ಇದು 100ಕ್ಕೂ 100% ದಹನ ಆಯಿತು. ಇಲ್ಲಿರುವಂಥ ಕಾರ್ಬನ್, ಹೈಡ್ರೋಜನ್ ಏನೇನು ಗ್ಯಾಸಸ್ ಅದಾವೋ ಎಲ್ಲಕ್ಕೂ 100ಕ್ಕೆ 100% ಬರ್ನ್ ಆಯಿತು ಅಂತಂದರೆ ಆವಾಗ ಯಾವುದೇ ರೀತಿ ಮಸಿ ಉತ್ಪತ್ತಿ ಆಗಲ್ಲ. ಆದರೆ ಆ ಒಳಗಿರುವಂಥ ಕಾರ್ಬನ್, ಹೈಡ್ರೋಜನ್ ಈ ಥರ ಯಾವುದೇ ಎಲಿಮೆಂಟ್ಗಳವಲ್ಲ, ಅವು ಗಾಳಿ ಜೊತೆ ರಿಯಾಕ್ಟ್ ಮಾಡಿ ಸಂಪೂರ್ಣವಾಗಿ ದಹನ ಹೊಂದಿಲ್ಲ ಅಂತಂದರೆ ನಮಗೆ ಅಲ್ಲಿ ಕಾರ್ಬನ್ನಿಂದ ಉತ್ಪತ್ತಿ ಆಗಿರುವಂಥ ಮಸಿ ನಮಗೆ ಉತ್ಪತ್ತಿ ಆಗ್ತದೆ. ಅಂದರೆ ಎಸ್ಪೆಷಲ್ ಆಗಿ ಮತ್ತು ಕಾರ್ಬನ್ ಸಂಪೂರ್ಣವಾಗಿ ಬರ್ನ್ ಆಗಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ತದೆ. ಒಟ್ಟಾಗಿ ಆ ಇಂಧನ ಯಾವಾಗ ಸಂಪೂರ್ಣವಾಗಿ ಬರ್ನ್ ಆಗಲ್ಲೋ, ಸುಡುವುದಿಲ್ಲವೋ, ಆವಾಗ ಅದರಿಂದ ಕಪ್ಪು ಬಣ್ಣದ ಹೊಗೆಗಳು ನಮಗೆ ಉತ್ಪತ್ತಿ ಆಗ್ತವೆ.
ಆಹಾರವು ಒದ್ದೆಯಾಗಿದೆ, ಇಲ್ಲ, ಒಳಗಡೆ ಆಹಾರ ಒದ್ದೆಯಾಗೋಕ್ಕೂ ಅದಕ್ಕೇನು ಸಂಬಂಧ ಇಲ್ಲ. ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ, ಇಲ್ಲ, ಇಂಧನವು ಇನ್ ಕೇಸ್ ಸಂಪೂರ್ಣವಾಗಿ ದಹಿಸುತ್ತಿದೆ ಅಂದರೆ ಯಾವುದೇ ರೀತಿಯಾಗಿರುವಂಥ ಕಪ್ಪಾಗಿರುವಂಥ ಮಸಿ ನಮಗೆ ಬಿಡುಗಡೆ ಆಗಲ್ಲ. ಯಾವಾಗ ಇನ್ಕಂಪ್ಲೀಟ್ ಕಂಬಷನ್ ಅಂತ ಕರಿತೀವಿ ನಾವು. ಇನ್ಕಂಪ್ಲೀಟ್ ಕಂಬಷನ್, ಅಸಂಪೂರ್ಣ ದಹನ, ಇಂಧನಗಳು ಸಂಪೂರ್ಣವಾಗಿ ದಹನ ಆಗಲಿಲ್ಲ ಅಂತಂದರೆ ನಮಗೇನಾಗ್ತವೆ ನೋಡಿ. ನಿಮಗೆ ಸರ್ ಸಂಪೂರ್ಣವಾಗಿ ದಹನ ಆಗಿಲ್ಲ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಸರ್ ಅಂತಂದರೆ, ಒಂದು ಕಟ್ಟಿಗೆ ಇತ್ತು ಅಂತ ಹೇಳಿರಿ, ಈ ಕಟ್ಟಿಗೆ ಸಂಪೂರ್ಣವಾಗಿ ದಹನ ಆಗದೇ ಇರೋದರಿಂದನೇ ನಮಗೆ ಇದ್ದಿಲು ಬಿಡುಗಡೆ ಆಗ್ತದೆ. ಏನು ಬಿಡುಗಡೆ ಆಗ್ತದೆ? ಇದ್ದಿಲು ಬಿಡುಗಡೆ ಆಗ್ತದೆ, ಹೌದಾ? ಇನ್ ಕೇಸ್ ಕಟ್ಟಿಗೆನೇ ಸಂಪೂರ್ಣವಾಗಿ ಉಳಿದಿತ್ತು ಅಂದರೆ ನಮ್ಗೆ ಯಾವುದೇ ರೀತಿ ಇದ್ದಿಲು ಬೂದಿ ಏನೂ ಬಿಡುಗಡೆ ಆಗ್ತಿರ್ಲಿಲ್ಲ ನಮಗೆ. ಅವೆಲ್ಲ ಈ ಅಸಂಪೂರ್ಣವಾಗಿ ದಹನ ಹೊಂದಿರುವುದರಿಂದನೇ ಅವು ಉಳಿದ ಅಂಶಗಳು ಅಂತ ನೋಡ್ತೀವಿ. ಬಟ್ ನಾವು ಸಿಲಿಂಡರ್ LPG ನೀವು ಉರಿಸಿ ನೋಡಿ, ಕೆಳಗಡೆ ಒಂದು ಗ್ರಾಮ್ ಒಂದು ಏನು ನಮಗೊಂದು ಸಣ್ಣ ಅಂಶಗಳು ಸಹಿತ ಸಿಲಿಂಡರ್ ನಮಗೆ ಸಿಗಲ್ಲ. ಯಾಕಂದರೆ ಕಂಪ್ಲೀಟ್ ಆಗಿರುವಂಥ LPG ಗ್ಯಾಸಸ್ ನಮ್ಮ ಮನೆಯಲ್ಲಿ ಕಂಪ್ಲೀಟಾಗಿ ಬರ್ನ್ ಆಗ್ತವೆ. ಅರ್ಥ ಆಗುತ್ತಾ? ಸೊ ಯಾವುದೇ ಒಂದು ವಸ್ತುವನ್ನು ಉರಿಸಿದಾಗ ಬ್ಲ್ಯಾಕ್ ಕಲರ್ ಬರ್ತಾ ಇದೆ ಅಂದರೆ ಅರ್ಥ ಅಲ್ಲಿ ಇಂಧನ ಸರಿಯಾಗಿ ದಹನ ಆಗ್ತಾ ಇಲ್ಲ ಅಂತ ಅರ್ಥ. ಸಾಮಾನ್ಯ ನಾವು ಪೆಟ್ರೋಲ್, ಕೆರೋಸಿನ್, ಡೀಸೆಲ್ ಅಂತ ವಸ್ತುಗಳನ್ನ ಸಹಿತ ಕಾರು, ಬೈಕ್ಗಳಾಗಿ ಓಡಿಸ್ತೀವಿ, ಅವು ಸಹಿತ ಕಂಪ್ಲೀಟಾಗಿ ಬರ್ನ್ ಆಗಲ್ಲ. ನೀವು ಸೈಲೆನ್ಸರ್ ಮುಟ್ಕೊಂಡು ನೋಡಿ, ಒಳಗಡೆ ಕಪ್ಪಾಗಿರುವಂಥ ಹೊಗೆ ನಮಗೆ ಬಿಡುಗಡೆ ಆಗ್ತದೆ, ಕಪ್ಪಾಗಿರುವಂಥ ಮಸಿ ನಮಗೆ ಪ್ರೊಡ್ಯೂಸ್ ಆಗ್ತದೆ. ಸೊ ಯಾವಾಗ ಇಂಧನ ಕಂಪ್ಲೀಟಾಗಿ ಬರ್ನ್ ಆಗಲ್ಲವೋ, ಸಂಪೂರ್ಣವಾಗಿ ಸುಟ್ಟೋಗೋದಿಲ್ಲವೋ, ಆವಾಗ ನಮಗೆ ಮಸಿಗಳು ಬಿಡುಗಡೆ ಆಗ್ತವೆ. ಹಾಗಾಗಿ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅನ್ನೋದು ಮಾತ್ರ ಸರಿಯಾಗಿದೆ. ಸೊ ಏನೇ ನೋಡ್ತೀರಿ ಇಲ್ಲಿ ಎ ಮತ್ತು ಏನು ಇದರ ಅರ್ಥ ಏನು ಅಂತ ಕೇಳ್ತಾನೆ. ಅರ್ಥ ಏನು ಅಂದ್ರೆ ನಾವು ಇಂಧನವು ಸಂಪೂರ್ಣ ದಹನ ಹೊಂದುತ್ತಿಲ್ಲ ಅನ್ನೋದು ಇದರ ಅರ್ಥ. ಅಂದರೆ ಬಿ ಮಾತ್ರ ಏನಾಗಿದೆ ಇಲ್ಲಿ ನಮಗೆ ಸರಿಯಾಗಿರುವಂಥ ಆಯ್ಕೆ ಅಂತ ನೋಡ್ತೀವಿ. ಇವು ಮಿಕ್ಕಿದ ಯಾವುವು ಅಲ್ಲ. ಸೊ ಇಲ್ಲಿ ಎ ಮತ್ತು ಸಿ ಮಾತ್ರ, ಎ ಮತ್ತು ಬಿ ಮಾತ್ರ, ಡಿ ಮಾತ್ರ ಅಂತ ಕೊಡ್ತಾನೆ. ಇದರ ಅರ್ಥ ನಾವು ಕೊಟ್ಟಾಗ ಬಿ ಮಾತ್ರ ಏನಾಗ್ತದೆ ಸರಿಯಾಗಿದೆ, ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಅನ್ನೋದು ರೈಟ್ ಆನ್ಸರ್. ಮತ್ತೆ ಬಂತು ನೋಡ್ರಿ ಅಕ್ವಾರಿಜಿಯಾ. ಕಳೆದ ಎಕ್ಸಾಮ್ದಲ್ಲಿ ಸಹಿತ ಬಂದಿತ್ತು, ಐ ಥಿಂಕ್ SD ಅಥವಾ FDAದಲ್ಲಿ, ನನಗೆ ಸರಿಯಾಗಿ ನೆನಪಿಲ್ಲ. ರೀಸೆಂಟ್ ಟೈಮಲ್ಲಿ ನಾನು ಸಾಲ್ವ್ ಮಾಡಿದ್ದೆ. ಸೇಮ್ ಅಕ್ವಾರಿಜಿಯಾ ಬಗ್ಗೆ ಕ್ವಶನ್ ಕೇಳ್ತಾನೆ. ಚಿನ್ನ ಮತ್ತು ಪ್ಲಾಟಿನಂಗಳಂಥ ಕಠಿಣ ಲೋಹಗಳನ್ನು ಕರಗಿಸಲು ದ್ರವರಾಜವನ್ನು ಉಪಯೋಗಿಸುತ್ತಾರೆ. ದ್ರವರಾಜದ ಇದನ್ನು ರಾಯಲ್ ಸಾಲ್ವೆಂಟ್ ಅಥವಾ ಕಿಂಗ್ಸ್ ವಾಟರ್ ಅಂತ ಕರಿತೀವಿ. ಇದು ಯಾವುದರ ಮಿಶ್ರಣ ಅಂತ ಕೇಳ್ತಾನೆ. ನಾನು ಹೇಳಿದ್ದೆ ಇದರೊಳಗಿರುವಂಥ ಮಿಶ್ರಣದಿಂದಲೇ ಗೋಲ್ಡನ್ನು ಏನು ಮಾಡ್ತೀವಿ, ಕರಗಿಸ್ಬಿಡ್ತೀವಿ. ಒಳಗಡೆ HCl ಮತ್ತು HNO3 ಅಂತ ಇರ್ತದೆ. HCl ಮತ್ತು HNO3 ಇದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಅಂತ ಕರಿತೀವಿ. ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಅಂತ ಕರಿತೀವಿ. ಇವೆರಡು ಆಮ್ಲಗಳ ಜೋಡಣೆ. ನಿಮ್ಗೊಂದು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೆ ನಾನು. HCl 3 ಆಲ್ಫಾಬೆಟ್ಸ್ ಇರೋದ್ರಿಂದ ಇದು 3 ರೇಷೋ ಇರಬೇಕು, ಮಿಕ್ಕಿದು 1 ರೇಷೋ ಇರಬೇಕು ಅಂತ ನನಗೊಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ಕೊಟ್ಟಿದ್ದೆ. ಅದೇ ಮತ್ತೆ ತಿರ್ಗಾ ಕ್ವಶನ್ ರೈಸ್ ಆಗಿದೆ. ಇಲ್ಲಿ ಎರಡು ಯಾವ ರೇಷದಲ್ಲಿ ಇರ್ತಂತ ಕೇಳ್ತಾನೆ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ 1, 3 ಅಂತ ಕೊಡ್ತಾನೆ. ಅಂದರೆ ಫಸ್ಟ್ ಯಾವುದು ಕೊಡ್ತಾನೋ ಅದೇ ರೇಷರಿ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಫಸ್ಟ್ ಕೊಡ್ತಾನೆ, ಫಸ್ಟ್ ನಂಬರು 1 ಅಂತ ಅರ್ಥ. ನೈಟ್ರಿಕ್ ಆಮ್ಲ ಆಮೇಲೆ ಕೊಡ್ತಾನೆ 3 ಅಂತ ಅರ್ಥ ಇಲ್ಲ. ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಪ್ರಬಲ ನೈಟ್ರಿಕ್ ಆಮ್ಲ 3:1. ಗುಡ್. ಇಲ್ಲಿ ಬಂತು ನೋಡ್ರಿ. ಹೈಡ್ರೋಕ್ಲೋರಿಕ್ ಆಮ್ಲ HCl 3 ಇರಬೇಕು, ನೈಟ್ರಿಕ್ ಆಮ್ಲ 1 ಇರಬೇಕು. ಪ್ರಬಲ ಗಂಧಕಾಮ್ಲ ಬಿಡಿ ಗಂಧಕಾಮ್ಲ ಅಂತ ಇರಲ್ಲ, ಗಂಧಕಾಮ್ಲ ಅಂತ ಇರಲ್ಲ. ಇರವೇ 2 HCl ಮತ್ತು ನೈಟ್ರಿಕ್ ಆಸಿಡ್. ಅದು ರೇಷೋ ಯಾವುದಂತ ಕೇಳ್ತಾನೆ. ದಟ್ ಇಸ್ 3:1. ಇದನ್ನೇ ಗೋಲ್ಡ್, ಪ್ಲಾಟಿನಮ್ನಂಥ ವಸ್ತುಗಳನ್ನು ಕರಗಿಸಕ್ಕೆ ನಾವು ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳೋ ಕೋಡ್ ಕೊಟ್ಟಿನಿ. HCl 3 ಇತ್ತಂದ್ರೆ 3 ರೇಷೋ ಮತ್ತು ಆ ಕಡೆದು ರಿಮೈನಿಂಗ್ 1 ರೇಷೋ ಅಂತ ನಾವು ತಿಳ್ಕೊಬೇಕು. ಸೊ 3:1 ಈ ರೀತಿ ಇರ್ತದೆ. ಮೊನ್ನೆ ಎಕ್ಸಾಮ್ನಲ್ಲಿ ಕೆಟ್ಟಿದ್ದ ಇದು ಹೊಗೆ ಬಿಡುಗಡುವಂಥ ಗ್ಯಾಸ್ ಆಗಿದೆ. ಇಲ್ಲಿ ಗೋಲ್ಡ್ ಮತ್ತು ಕರಗಿಸ್ತೀವಿ, ಮತ್ತು ಇದು ಕರೋಜನ್ ಕೊರೆಯುವಂಥ ಗುಣವನ್ನು ಹೊಂದಿದೆ. ಇವೆಲ್ಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದ. ಅವೆಲ್ಲಗಳ ಬಗ್ಗೆ ನಾನು ಕಳೆದ ತರಗತಿಯಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ನೀವು ನೋಡ್ಕೊಳ್ಳಿ. ಕೀಟಹಾರಿ ಸಸ್ಯಗಳು ಜೌಗು ಪ್ರದೇಶದಲ್ಲಿ ಕಂಡುಬರುತ್ತವೆ. ಏನು ಸರ್ ಕೀಟಹಾರಿ ಸಸ್ಯಗಳು ಅಂತಂದ್ರೆ ಇವಕ್ಕೆ ಕಾರ್ನಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಕೊರತೆಯಾಗಿರುವಂಥ ಅಂಶ ಏನು? ಸೊ ಫಸ್ಟ್ ಜೌಗು ಪ್ರದೇಶ ಮೀನಿಂಗ್ ಏನು ಅಂತ ಕೊಡ್ತಾನೆ. ಅದು ನಾವು ಮಾರ್ಷ್ ಏರಿಯಾ ಅಥವಾ ಲೀಚಿಂಗ್ ಏರಿಯಾ ಅಂತ ಕರಿತೀವಿ. ಮಾರ್ಷ್ ಅಥವಾ ಲೀಚಿಂಗ್ ಅಂದರೆ ಒಂದು ತೇವಾಂಶ ಇರುವಂಥ ಪ್ರದೇಶ, ನೀರಿನಂಶ ಇರುವಂಥ ಪ್ರದೇಶವನ್ನೇ ಜೌಗು ಪ್ರದೇಶ ಅಥವಾ ಇಂಡೈರೆಕ್ಟ್ ಆಗಿ ಕೊಳಚೆ ನೀರು ಅಂತ ಕರಿತೀವಿ. ಎಲ್ಲೋ
ಸಿಟಿ ಹೊರಗಡೆ ಮನೆ ಪಕ್ಕದಲ್ಲಿ ಮಳೆ ಬಂದ್ಬಿಟ್ಟು ಒಂದು ನಿಂತ ನೀರು ಇರುತ್ತಲ್ಲ, ಅದಕ್ಕೆ ನಾವು ಜೌಗು ಪ್ರದೇಶ, ಕೊಳಚೆ ಪ್ರದೇಶ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷ್ನಲ್ಲೂ ಸ್ಟಾಗ್ನೆಂಟ್ ವಾಟರ್, ಕೊಳಚೆ ನೀರು ನಿಂತಿರುವಂಥ ಪ್ರದೇಶ. ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಸಹಿತ ಕೀಟಗಳನ್ನು ತಿನ್ನುವಂಥ ಸಸ್ಯಗಳವ್ರಿ. ಇಲ್ಲೊಂದು ಸಸ್ಯ ನೋಡ್ತಾ ಇದ್ರೆ ಅದೊಂದು ಪ್ಲಾಂಟ್ ಇದು ಹಿಂಗೆ ಓಪನ್ ಆಗ್ತತಿ. ಯಾವ್ದಾರ ಒಂದು ಕೀಟ ಒಳಗೆ ಬಂದು ಕುಂತು ಏನಾರ ತಿನ್ಬೇಕು ಟ್ರೈ ಮಾಡಿದಾಗ ಪಟ್ ಅಂತ ಹಿಂಗೆ ಮುಚ್ಕೊಂಡ್ಬಿಟ್ಟು ಆ ಕೀಟದಲ್ಲಿರುವಂಥ ಅಂಶಗಳನ್ನೇ ಆ ಸಸ್ಯಗಳು ಆಹಾರವಾಗಿ ಸೇವನೆ ಮಾಡ್ತವೆ. ಅಂಥ ಒಂದು ಸಸ್ಯಗಳವ್ರಿ. ಅವಕ್ಕೆ ನಾವು ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ನಾವು ಇಲ್ಲಿವರೆಗೆ ಮಾಂಸಾಹಾರಿ ಸಸ್ಯಾಹಾರಿ ನೋಡಿದ್ವಿ. ಇವು ಕೀಟಹಾರಿ ಸಸ್ಯಗಳೇ ಕೀಟಗಳನ್ನು ತಿಂದು ಬಿಡ್ತಾವ್ರಿ. ಅಂಥ ಸಸ್ಯಗಳವೇ. ಈ ಸಸ್ಯಗಳು ಎಲ್ಲಿ ಬೆಳಿತೇವೆ ಸಾಮಾನ್ಯವಾಗಿ ಅಂದ್ರೆ ಕೊಳಚೆ ನೀರಿನಲ್ಲಿ ಬೆಳಿತೇವ್ರಿ. ಯಾವ ನೀರಿನಲ್ಲಿ? ಕೊಳಚೆ ನೀರಿನಲ್ಲಿ. ಇದು ಕೊಡ್ತಾ ನಮಗೆ ಜೌಗು ಪ್ರದೇಶ. ಅದು ಸೈಂಟಿಫಿಕ್ ವರ್ಡು, ನಮ್ಮ ತೆಲಿಗೆ ಅರ್ಥ ಆಗಂಗೆ ಅದಕ್ಕೆ ನಾವು ಕೊಳಚೆ ಪ್ರದೇಶ ಅಂತ ಕರಿತೀವಿ. ನಿಂತ ನೀರಿರುವಂಥ ಪ್ರದೇಶದಲ್ಲಿ ಇಂಥ ಕೀಟಹಾರಿ ಸಸ್ಯಗಳು ಬೆಳಿತವೆ. ಇಲ್ಲಿ ಈ ಸಸ್ಯಗಳಲ್ಲಿ ಏನು ಕೊರತೆ ಇರ್ತತಿ ಅಂತ ಕೇಳ್ತಾನೆ. ಈ ಸಸ್ಯಗಳಿಗೆ ಸಲ್ಫರ್, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂಗಳಲ್ಲಿ ಯಾವುದು ಕೊರತೆ ಇರ್ತದೆ ಅಂತ ಕೇಳ್ತಾನೆ. ನೋಡಿ, ಸಾಮಾನ್ಯವಾಗಿ ಈ ಸಸ್ಯಗಳು ನೀರಲ್ಲಿ ಬೆಳೆಯುವುದರಿಂದ ಇವಕ್ಕೆ ನಮಗೆ ಮೇಜರ್ ಆಗಿ ನೈಟ್ರೋಜನ್ ಕೊರತೆ ಇರ್ತದೆ ರೀ. ಯಾಕೆ ನೈಟ್ರೋಜನ್ ಕೊರತೆ ಇರ್ತಂದ್ರೆ ನೈಟ್ರೋಜನ್ ಕೇವಲ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತದೆ. ಒಂದು ಸಸ್ಯ ಮಣ್ಣಲ್ಲಿ ಬೆಳೀತಾ ಇದ್ದಂದ್ರೆ ಆ ಮಣ್ಣಲ್ಲಿರುವಂಥ ಮೇಜರ್ ಪೋಷಕಾಂಶ ಯಾವುದಂದ್ರೆ ನೈಟ್ರೋಜನ್. ನಾವು NPK ಅಂತ ಕೇಳಿದೀವಲ್ಲ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷ್. ಅಲ್ಲಿ ಅತಿ ಹೆಚ್ಚಾಗಿ ಮಣ್ಣಲ್ಲಿ ಬೆಳೆಯುವಂಥ ಸಸ್ಯಗಳಲ್ಲಿ ಬೇರುಗಳಲ್ಲಿ ಇರೋದು ಯಾವುದಂದ್ರೆ ನೈಟ್ರೋಜನ್. ಈ ಸಸ್ಯ ಮಣ್ಣಲ್ಲೇ ಬೆಳೆಯುವುದಿಲ್ಲ, ಹಾಗಾಗಿ ಇದಕ್ಕೆ ನೈಟ್ರೋಜನೇ ಸಿಗುವುದಿಲ್ಲ. ಹಾಗಾಗಿ ಇದರಲ್ಲಿ ಯಾವುದರ ಅಂಶ ಕಡಿಮೆ ಇದೆ ಅಂತ ನಾವು ಕರಿಬೋದು. ಈಗ ನೈಟ್ರೋಜನ್ ಕಡಿಮೆ ಇದೆ ಅಂತ ಕರಿತೀವಿ. ನಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಕನ್ಫ್ಯೂಸ್ ಆಗಬಾರ್ದು. ಸೊ ನೈಟ್ರೋಜನ್ ಅಂಶ ಏನಾಗಿದೆ ಈ ಸಸ್ಯಗಳಲ್ಲಿ ಕಡಿಮೆ ಇರ್ತದೆ. ಆಲ್ಮೋಸ್ಟ್ ಇವೆಲ್ಲನೇ ಕಡಿಮೆ ಇರ್ತವೆ, ಬಟ್ ಎಲ್ಲಕ್ಕಿಂತ ಕಡಿಮೆ ಆಗಿರೋದಂದ್ರೆ ನೈಟ್ರೋಜನ್. ನೀರಲ್ಲಿ ಅವಕ್ಕೆ ಪೊಟ್ಯಾಷಿಯಂ, ಫಾಸ್ಫರಸ್, ಸಲ್ಫರ್, ನೈಟ್ರೋಜನ್ ಇವು ಅಂಶಗಳು ನಮಗೆ ಜಾಸ್ತಿ ಸಿಗಲ್ಲ. ಆದರೂ ನೈಟ್ರೋಜನ್ ಅಂಶ ಅಂತೂ ಒಂದು 0% ಇದ್ದು ಬಿಡ್ತದೆ. ಯಾಕಂದರೆ ಮಣ್ಣು ಅಂತ ಬಂದಾಗ ಮಣ್ಣು ಮತ್ತು ಬೇರುಗಳಲ್ಲಿ ಮಾತ್ರ ನೈಟ್ರೋಜನ್ ಅಂಶ ನಮಗೆ ಸಿಗ್ತದೆ. ಆ ಒಂದು ದೃಷ್ಟಿಕೋನದಿಂದ ನಮಗೆ ಸರಿಯಾಗಿರುವಂಥ ಉತ್ತರ ನೈಟ್ರೋಜನ್ ಅಂತ ನಾವು ಕೊಡಬಹುದು. ಸೊ ಕೀಟಹಾರಿ ಸಸ್ಯಗಳಿಗೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ದಾರು ಕೊಡ್ಬೋದಾ ಸರ್ ಅಂತಂದ್ರೆ ಇಲ್ಲದ ನೋಡ್ರಿ. ಇವೆಲ್ಲ ಸಸ್ಯಗಳ ಹೆಸರು. ಎಂಥ ಸಸ್ಯಗಳು ಅಂದ್ರೆ ಇವೆಲ್ಲ ಕೀಟಗಳನ್ನೇ ತಿಂದು ಬದುಕುವಂಥ ಸಸ್ಯಗಳು. ಅದು ನಮಗೆ ಭಾಳ ಫೆಮಿಲಿಯರ್ ಯಾವುದಂದ್ರೆ ಪೀಚರ್, ಟ್ರಂಪೆಟ್ ಪೀಚರ್ ಅನ್ನೋದು ಭಾಳ ಬೆಸ್ಟ್ ಎಕ್ಸಾಂಪಲ್ ನೋಡ್ತೀವಿ. ನಾನು ನಿಮಗೆ ಚಿತ್ರ ತೋರಿಸ್ತಾ ಇದ್ದರೆ ಇದು ಟ್ರಂಪೆಟ್ ಪೀಚರ್ ಅನ್ನೋದು ಸಸ್ಯದ ಹೆಸರು. ಇವೆಲ್ಲ ಇಂಗ್ಲೀಷ್ ಹೆಸರು ರೀ, ನಮ್ಮ ಅಣ್ಣತಮ್ಮರ ಹೆಸರಲ್ಲ. ಇವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಐತಿ, ಏನು ಮಾಡೋಕ್ಕಾಗಲ್ಲ. ನೌಕರಿ ಬೇಕಾದ್ರೆ ನೌಕರಿ ಆಗುವವರೆಗೆ ಎಲ್ಲ ಒಳಗೆ ತುರುಕುತ್ತೆ ಬೇಕಾಗ್ತದೆ. ನಾವು ಬೇರೆ ಆಪ್ಷನ್ ಇಲ್ಲ ನಮಗೀಗ. ಏನು ಬೇಕು ಎಲ್ಲ ಒಳಗೆ ಸೇರಿಸ್ಕೋಬೇಕಾಗ್ತದೆ ಈಗ. ಹಂಗಾಗಿ ಸಾಧ್ಯ ಆದ್ರೆ ಇದನ್ನು ಸ್ವಲ್ಪ ವಿಡಿಯೋ ಪಾಸ್ ಮಾಡಿಕೊಂಡು ಇವೆಲ್ಲ ಸಸ್ಯಗಳ ಹೆಸರು ಒಂದು ಸ್ವಲ್ಪ ಬರೆದಿಟ್ಕೊಳ್ಳಿ. ಇವೆಲ್ಲ ಎಂಥ ಸಸ್ಯಗಳಂದ್ರೆ ಕೀಟಹಾರಿ ಸಸ್ಯಗಳು, ಕಾರ್ನಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಕೀಟಗಳನ್ನೇ ತಿಂದು, ಇಂಡೈರೆಕ್ಟಾಗಿ ರಕ್ತವನ್ನೇ ತಿಂದು ಬದುಕುವಂಥ ಸಸ್ಯಗಳು ಅಂತ ಕರಿತೀವಿ. ಹಂಗಾಗಿ ವೀನಸ್ ಫ್ಲೈಟ್ರ್ಯಾಪ್, ವಾಟರ್ ವಿಲ್ ಪ್ಲ್ಯಾಂಟ್, ಟ್ರಾಪಿಕಲ್ ಪೀಚರ್ ಪ್ಲ್ಯಾಂಟ್ಸ್, ಟ್ರಂಪೆಟ್ ಪೀಚರ್ ಪ್ಲ್ಯಾಂಟ್ಸ್, ಗೋಬ್ರಾ ಲಿಲ್ಲಿ, ಸಂಡೀವ್ಸ್, ಯಾವುದು ಬಟರ್ ವಾರ್ಡ್ಸ್, ಬ್ಲ್ಯಾಡರ್ ವಾರ್ಡ್ಸ್, ಇವೆಲ್ಲ ಏನವಲ್ಲ ಈ ಕೀಟಗಳನ್ನು ತಿಂದು ಬದುಕುವಂಥ ಸಸ್ಯಗಳು. ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಎಕ್ಸಾಮ್ದಲ್ಲಿ ಇದರಲ್ಲಿ ಯಾವ ಸಸ್ಯಗಳು ಕೀಟಗಳನ್ನು ತಿಂದು ಬದುಕುವಂಥ ಸಸ್ಯಗಳಾಗಿವೆ ಅಥವಾ ಯಾವುದರಲ್ಲಿ 2 ಕೊಟ್ಟು ಯಾವಾಗಿದ್ದಾವೆ ಯಾವಲ್ಲ, ಹಿಂಗೂ ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಒಂದು ಮುಂದಾಲೋಚನೆಯಿಂದ ನಾನು ಈ ಸಸ್ಯಗಳ ಹೆಸರು ಕೊಟ್ಟಿದ್ದೀನಿ, ಬರೆದಿಟ್ಕೊಳ್ಳಿ. ಸೊ ಸರಿಯಾಗಿರ್ತ ಉತ್ತರ ಆಪ್ಷನ್ 3. ಉಸಿರಾಟ ಕ್ರಿಯೆಯಲ್ಲಿ ಈ ಕಣದಂಗಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಮತ್ತು ವಿಶೇಷವಾದ ಕ್ರಿಸ್ಟೆ ಎಂದು ಕರೆಯಲ್ಪಡುವ ರಚನೆಗಳನ್ನು ಹೊಂದಿರುತ್ತವೆ ಅಂತ ಕೊಡ್ತಾನೆ. ನೋಡ್ರಿ, ಸೆಲ್ ಅನ್ನೋ ಟಾಪಿಕ್ ಅಂತ ಒಂದು ಟಾಪಿಕ್ ಇದೆ ಸರ್, ಎಲ್ಲರಿಗೂ ಕರೆಕ್ಟಾಗಿ ಕೇಳಬೇಕು ಈ ಕಡೆ ತಾವೆಲ್ಲರೂ. ಸೆಲ್ ಅನ್ನೋ ಟಾಪಿಕ್ ಮೇಲೆ ನಮಗೆ KE ಎಕ್ಸಾಮ್ದಲ್ಲಂತೂ ಡೆಫಿನೆಟ್ಲಿ ಒಂದು ಕ್ವಶನ್ ಬರ್ತದೆ. ಎಸ್ಪೆಷಲಾಗಿ ಈ ಸೆಲ್ಲಲ್ಲಿರುವಂಥ ಕಣದಂಗಗಳ ಮೇಲೆ ಕ್ವಶನ್ ನಮಗೆ ರೈಸ್ ಆಗ್ತದೆ. ಈ ಕಣದಂಗಗಳ ನಿಕ್ ನೇಮ್ ಮೇಲೆ ಕೇಳ್ತಾನೆ. ನಿಕ್ ನೇಮ್ ಅಂದ್ರೆ ಅದರ ಒರಿಜಿನಲ್ ಹೆಸರು ಬೇರೆ ಇರ್ತದೆ, ನಾವು ಪ್ರೀತಿಯಿಂದ ಬೇರೆ ಕರಿತೀವಲ್ಲ ಮನೆಯಾಗ. ಈಗ ನಮ್ಮ ಮಗನ ಹೆಸರು ಮನೋಜ್ ಅಂತಿದ್ದೆ, ನಾವು ಸನ್ನಿ ಅಂತ ಕರಿತೀವಿ. ಹಿಂಗೆ ಬೇರೆ ಬೇರೆ ಹೆಸರಲ್ಲೇ ಕರಿತೀವಿ ನಾವು. ಅವು ಇರೋದು ಬೇರೆ, ಬಟ್ ಅವಕ್ಕೆ ನಿಕ್ ನೇಮ್ ಬೇರೆ ಇರ್ತವೆ. ಹಂಗೆ ಆ ನಿಕ್ ನೇಮ್ ಮೇಲೆ ಭಾಳ ಸಲ ಕೇಳ್ತಾನೆ. ಏನು ಸರ್ ಈ ಜೀವಕೋಶದ ಕಣದಂಗಗಳು ಅಂತಂದರೆ ನೋಡ್ತೀವಲ್ಲ, ಇದೆ ಮೈಟೋಕಾಂಡ್ರಿಯಾ, ರೈಬೋಸೋಮ್, ಲೈಸೋಸೋಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ನ್ಯೂಕ್ಲಿಯಸ್,
ಸೆಲ್ ವಾಲ್, ಸೆಲ್ ಮೆಂಬ್ರೇನ್, ಗಾಲ್ಗಿ ಕಾಂಪ್ಲೆಕ್ಸ್, ಈ ರೀತಿ ಈ ಸೆಲ್ಲಲ್ಲಿರುವಂಥ ಕೆಲವೊಂದು ಜೀವಕೋಶದಂಥ ಕಣದಂಗಗಳಿಗೆ ಹೆಸರನ್ನು ನಾವು ಬೇರೆ ಬೇರೆ ಕೊಡ್ತೀವಿ. ಅಂದರೆ ಅದು ಏನು ಕೆಲಸ ಮಾಡ್ತಾ ಇದೆ ಅನ್ನೋ ಆಧಾರದ ಮೇಲೆ ನಾವು ಹೆಸರನ್ನು ಕೊಡ್ತೀವಿ. ಗೊತ್ತಲ್ಲ, ರೈಬೋಸೋಮ್ ಅಂತ ಬಂದಾಗ ಪ್ರೋಟೀನ್ನ ಫ್ಯಾಕ್ಟರಿ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ಏನು ಜಾಲದ ಫ್ಯಾಕ್ಟ್ರಿ ಅಂತ ಕರಿತೀವಿ. ಲೈಸೋಸೋಮನ್ನು ಆತ್ಮಹತ್ಯೆ ಸಂಚಿಗಳಂತ ಕರಿತೀವಿ. ಮೈಟೋಕಾಂಡ್ರಿಯಾವನ್ನು ನಾವು ಶಕ್ತಿಯ ಉತ್ಪಾದನೆ, ಶಕ್ತಿ ಕೇಂದ್ರ, ಉಸಿರಾಟದ ಕೇಂದ್ರ ಅಂತ ನಾವು ಕರಿತೀವಿ. ಹಿಂಗೆ ಪ್ರತಿಯೊಂದಕ್ಕೆ ಒಂದೊಂದು ನಿಕ್ ನೇಮ್ಸ್ ಅದಾವೆ. ಆ ನಿಕ್ ನೇಮ್ಗಳ ಮೇಲೆ ತುಂಬ ಬಾರಿ ಎಕ್ಸಾಮ್ದಲ್ಲಿ ನಮಗೆ ಕ್ವಶನ್ ರೈಸ್ ಆಗ್ತಿರ್ತದೆ. ಅದನ್ನು ನೀವು ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ನಮಗೆ ಹಿಂಟ್ ಕೊಡ್ತಾವನೆ, ಇಲ್ಲಿ ಉಸಿರಾಟ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತ ಕೊಡ್ತಾನೆ. ಮುಗಿತ ನಮಗೆ ಕ್ವಶನ್ ಸಿಕ್ಕಂಗೆ. ಸ್ವಲ್ಪ ಸೆಲ್ ಬಗ್ಗೆ ನಾಲೆಜ್ ಇದ್ದವನಿಗೆ ಆರಾಮ ಅರ್ಥ ಆಗ್ತತಿ. ಮನುಷ್ಯ ಲಂಗ್ಸ್ಗಳ ಮುಖಾಂತರ ಹೆಂಗೆ ಉಸಿರಾಟ ಮಾಡ್ತಾನೋ ಹಂಗೆ ಸಣ್ಣ ಜೀವಕೋಶಿತ ಉಸಿರಾಟ ಮಾಡಿ ಬದುಕಬೇಕಾಗ್ತತಿ. ಅದರ ಲಂಗ್ಸ್ ಯಾವುದು ಅಂದ್ರೆ ಮೈಟೋಕಾಂಡ್ರಿಯಾ. ಅದರ ಲಂಗ್ಸ್ ಯಾವುದು? ಮೈಟೋಕಾಂಡ್ರಿಯಾ. ಸೊ ಮನುಷ್ಯ ಲಂಗ್ಸ್ಗಳ ಮುಖಾಂತರ ಉಸಿರಾಟ ಮಾಡಿದ್ರೆ ಇದಕ್ಕೆ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇದು ನಮ್ಮ ಬಾಡಿ ರೆಸ್ಪಿರೇಷನ್. ಬಟ್ ಅದರ ಬಾಡಿ ಒಳಗಿರುವಂಥ ಜೀವಕೋಶಗಳು ರೆಸ್ಪಿರೇಟ್ ಮಾಡೋದನ್ನೇ, ಉಸಿರಾಟ ಮಾಡೋದನ್ನೇ ಸೆಲ್ಯುಲಾರ್ ರೆಸ್ಪಿರೇಷನ್, ಕೋಶೀಯ ಉಸಿರಾಟ ಅಂತ ಕರಿತೀವಿ. ಆ ಕೋಶೀಯ ಉಸಿರಾಟ ನಡೆಯೋದು ಎಲ್ಲಪ್ಪ ಅಂದರೆ ಮೈಟೋಕಾಂಡ್ರಿಯಾದಲ್ಲಿ. ಮುಗೀತು. ನಮ್ಗೆ ಇಷ್ಟು ಗೊತ್ತಿಲ್ಲ, ನಾವು ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಬೇರೆ ನಮಗೆ ಕನ್ಫ್ಯೂಷನೇ ಕೊಟ್ಟಿಲ್ಲ. ಇಲ್ಲಿ ಗಾಲ್ಗಿ ಕಾಂಪ್ಲೆಕ್ಸ್ ಕೊಡ್ತಾನೆ, ಕ್ಲೋರೋಪ್ಲಾಸ್ಟ್ ಕೊಡ್ತಾನೆ, ಮತ್ತು ಯಾವ ರಸದಾನಿಗಳಂತ ಕೊಡ್ತಾನೆ. ಮುಗೀತು, ನಮ್ಗೆ ಮೈಟೋಕಾಂಡ್ರಿಯಾ ಅಂತ ಗೊತ್ತಿದೆ. ಇನ್ನು ಸ್ವಲ್ಪ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಟ್ರಾ ಮಾಹಿತಿ ಬೇಕಾಗಿತ್ತಂದರೆ ಇದು ಮೈಟೋಕಾಂಡ್ರಿಯಲ್ಲಿ ಹಿಂಗಿರ್ತತಿ. ಮೈಟೋಕಾಂಡ್ರಿಯಾ ಡಬಲ್ ಮೆಂಬ್ರೇನ್ ಸೆಲ್ ಆರ್ಗನಲ್ಲೇ ಇದು. ಅಂದ್ರೆ 2 ಪದರಗಳನ್ನು ಒಳಗೊಂಡಿರುವಂಥ ಒಂದು ಜೀವಕೋಶದ ಕಣದಂಗ. ಈ ಏನು ಸ್ವಲ್ಪ ಚಾಕ್ಲೇಟ್ ಕಲರ್ ಕಾಣುತ್ತಲ್ರಿ, ಇದು ಹೊರ ಪದರು. ಇನ್ನು ಏನಿದು ಒಳಗಡೆ ಒಂದು ವೈಟ್ ಕಲರ್ ಕಾಣುತ್ತಲ್ಲ, ಇದನ್ನು ಒಳಪದರು ಅಂತ ಕರಿತೀವಿ. ಇವ ಏನಂತಾನೆ ಮತ್ತೆ ನಮಗೆ ಕರೆಯಲ್ಪಡುವ ಕಣಗಳು ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತು ಕ್ರಿಸ್ಟೆ ಎಂದು ಕರೆಯಲ್ಪಡುವ ರಚನೆಗಳನ್ನು ಒಳಗೊಂಡಿದೆ ಅಂತ ಕೊಡ್ತಾನೆ. ಕರೆಕ್ಟ್. ಈ ರೀತಿ ಏನು ಅಂಕು ಡೊಂಕ ಆಗಿರುವಂಥ ರಚನೆಗಳದಲ್ರಿ, ಈ ಮೈಟೋಕಾಂಡ್ರಿಯಾದಲ್ಲಿ ಇವುಗಳನ್ನು ನಾವು ಕ್ರಿಸ್ಟೆಗಳು ಅಂತ ಕರಿತೀವಿ. ಈ ಕ್ರಿಸ್ಟೆಗಳಲ್ಲಿ ಬ್ಲೂ ಕಲರ್ ಆಗಿರುವಂಥ ಒಂದು ಕಲರ್ ಕಾಣುತ್ತಲ್ಲ, ಒಂದು ಲಿಕ್ವಿಡ್ ಇರ್ತತಿ. ಈ ಲಿಕ್ವಿಡನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಏನು? ಮ್ಯಾಟ್ರಿಕ್ಸ್. ನೋಡಿ, ಮೈಟೋಕಾಂಡ್ರಿಯಾ ಎಷ್ಟು ಪದರಗಳು ಒಳಗೊಂಡಿದೆ? 2 ಪದರ ಒಳಗೊಂಡಿದೆ. ಒಳಪದರಲ್ಲಿ ಇನ್ನರ್ ಮೆಂಬ್ರೇನಲ್ಲಿ ಎಂಥ ರಚನೆಗಳಿದಾವೆ? ಕ್ರಿಸ್ಟೆ ಎಂದು ಕರೆಯಲ್ಪಡುವ ಈ ರೀತಿ ಅಂಕು ಡೊಂಕಾದ, ಇವಕ್ಕೂ ಬೆರಳಿನ ಆಕಾರ, ಫಿಂಗರ್ ಲೈಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಹಿಂಗೆ ಬೆರಳಿನ ಆಕಾರದಲ್ಲಿ ಕ್ರಿಸ್ಟೆಗಳಿದಾವೆ. ಒಳಗಡೆ ಒಂದು ದ್ರವ ತುಂಬಿಕೊಳ್ತತಿ. ಆ ದ್ರವವನ್ನು ಏನಂತ ಕರಿತೀವಿ ನಾವು? ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಏನು? ಮ್ಯಾಟ್ರಿಕ್ಸ್. ಸೊ ಇದರಲ್ಲೇ ನಮಗೆ ಶಕ್ತಿ ತಯಾರಾಗ್ತದೆ. ಆ ಶಕ್ತಿಯ ರೂಪ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ನಮಗೆ ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಉತ್ಪತ್ತಿ ಆಗ್ತದೆ. ಇದನ್ನು ಉಸಿರಾಟದ ಕೇಂದ್ರ, ಶಕ್ತಿಯ ಕೇಂದ್ರ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ಎ ಸೆಲ್. ಭಾಳ ಸಲ ಎಕ್ಸಾಮ್ದಲ್ಲಿ ಕೇಳ್ತಾನೆ. ಇಲ್ಲೇ ಶಕ್ತಿ ತಯಾರಾಗೋದ್ರಿಂದ ಅಡುಗೆ ಮನೆ, ಜೀವಕೋಶದ ಅಡುಗೆ ಮನೆ, ಕಿಚನ್ ಆಫ್ ಎ ಸೆಲ್, ಈ ರೀತಿ ನಿಕ್ ನೇಮ್ಸ್ ಭಾಳ ಸಲ ಕೇಳ್ತಿರ್ತಾನೆ. ಆ ನಿಕ್ ನೇಮ್ಗಳ ಬಗ್ಗೆ ನೀವು ಕರೆಕ್ಟಾಗಿ ತಿಳ್ಕೊಬೇಕಾಗ್ತದೆ. ಇನ್ನು ಗಾಲ್ಗಿ ಕಾಂಪ್ಲೆಕ್ಸ್ ಐತಲ್ಲ, ಇದನ್ನು ಪ್ರೋಟೀನ್ ಪ್ರೊಸೆಸಿಂಗ್ ಮಾಡ್ತದೆ. ಪ್ರೋಟೀನ್ನ ಸಂಸ್ಕರಣದಲ್ಲಿ ಉಪಯೋಗ ಆಗ್ತದೆ. ಕ್ಲೋರೋಪ್ಲಾಸ್ಟ್ಗಳಂತ ಬಂದಾಗ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸೋಕೆ ಅನುಕೂಲ ಆಗ್ತದೆ. ಇನ್ನು ರಸದಾನಿಗಳು, ಈಗ ವ್ಯಾಕ್ಯೂಲ್ಸ್ ಅಂತ ಕರಿತೀವಿ. ರಸದಾನಿಗಳು ಜೀವಕೋಶದ ಶುಚಿಕಾರಿಗಳಾಗಿದ್ದಾವೆ. ಜೀವಕೋಶವನ್ನು ಕ್ಲೀನಪ್ ಮಾಡ್ತದೆ. ಸತ್ತೋಗಿರುವಂಥ ಡೆಡ್ ಸೆಲ್ಸನ್ನು ಹೊರಗೆ ಕಳಿಸ್ಕೊಡುವಂಥ ಕೆಲಸ ಯಾರು ಮಾಡ್ತಾರೆ? ರಸದಾನಿಗಳು ಮಾಡಿಕೊಡ್ತದೆ. ಹಾಗಾಗಿ ನಮಗೆ ಸಿ ಅಷ್ಟೇ ಸರಿಯಾಗಿದೆ. ಹಾಗಾಗಿ ಸಿ ಮಾತ್ರ ಸರಿಯಾಗಿದೆ ಅಂತ ನಾವು ನೋಡ್ತೀವಿ. ಆಪ್ಷನ್ 2 ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡ್ರಿ, ಇಲ್ಲಿ ಈ ಸೆಲ್ ಡಿವಿಷನ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ. ಸೆಲ್ ಡಿವಿಷನ್ ಭಾಳ ದೊಡ್ಡ ಟಾಪಿಕು, ಅಷ್ಟು ಬೇಗ ಅರ್ಥ ಆಗಲ್ಲ. ನೋಡೋಣ, ಒಂದಿನ ಟೈಮ್ ಸಿಕ್ಕಾಗ ನಿಮಗೆ ಸೆಲ್ ಡಿವಿಷನ್ ಬಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸೆಲ್ ಡಿವಿಷನ್ ಕೇಳ್ತಾನೆ, ಜನಸಂಖ್ಯೆಯಲ್ಲಿ ತಳಿ ವಿಭಿನ್ನತೆಯನ್ನು, ಜೆನೆಟಿಕ್ ವೇರಿಯೇಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಉಂಟು ಮಾಡಲು ಮೈಟಾಸಿಸ್ ಕೋಶ ವಿಭಜನೆ ಅವಶ್ಯಕತೆ ಇರುವುದಿಲ್ಲ ಅಂತ ಕೊಡ್ತಾನೆ. ಹೌದ್ರಿ, ಇದು ಸರಿಯಾಗಿರುವಂಥ ಸ್ಟೇಟ್ಮೆಂಟ್. ಯಾಕಂದರೆ ಈ ಕೋಶ ವಿಭಜನೆ ಅಂತ ಬಂದಾಗ, ಸೆಲ್ ಡಿವಿಷನ್ ಅಂತ ಬಂದಾಗ, ಈ ಮೈಟಾಸಿಸ್ ಅನ್ನೋದು ಕೇವಲ n ನಂಬರ್ ಆಫ್ ಕ್ರೋಮೋಸೋಮ್ಸನ್ನು ಮಾತ್ರ ಡಿವೈಡ್ ಮಾಡ್ತತಿ. ಇಲ್ಲಿ ಹೆಣ್ಣು ಮತ್ತು ಗಂಡು ಅನ್ನೋದು ಡಿವೈಡ್ ಆಗಲ್ಲ. ಒಂದೇ ಯಾವ ಕ್ರೋಮೋಸೋಮ್ ಐತಲ್ಲ ಅದೇ ಕ್ರೋಮೋಸೋಮ್ ಡಿವೈಡ್ ಆಗ್ತಾ ಇರೋದರಿಂದ ಇಲ್ಲಿ ಈ ಜನಸಂಖ್ಯೆ ಜಾಸ್ತಿ ಆಗಲ್ಲ, ಇದರ ಯಾವುದೇ ರೀತಿಯ ಪಾತ್ರ ಅನ್ನೋದು ಇರುವುದಿಲ್ಲ. ಜನಸಂಖ್ಯೆಯಲ್ಲಿ ತಳಿ ವಿಭಿನ್ನತೆಯನ್ನು, ಜೆನೆಟಿಕ್ ವೇರಿಯೇಷನ್ ಉಂಟು ಮಾಡಲು ಮಿಯಾಸಿಸ್ ಕೋಶ ವಿಭಜನೆ ಅವಶ್ಯಕ ಇರುವುದು. ಹೌದು, ಇದೇ ಅವಶ್ಯಕತೆ ಇರ್ತತಿ. ಯಾಕಂದರೆ ಇಲ್ಲಿ ನಮಗೆ 2n ನಂಬರ್ ರೂಪದಲ್ಲಿ ಏನು ನಾವೀಗ ಡೆಪ್ಲಾಯ್ಡ್ ಅಥವಾ ಡೆಪ್ಲಾಯ್ಡ್ ಅಂತ ಕರಿತೀವಿ. ಈ ಡೆಪ್ಲಾಯ್ಡ್ ರೂಪದಲ್ಲಿ ಈ ನಂಬರ್ ಆಫ್ ಸೆಲ್ಸ್ ಡಿವೈಡ್ ಆಗ್ತಿರೋದ್ರಿಂದ
ನಾಲ್ಕು ಸೆಲ್ಗಳ ಡಿವೈಡ್ ಆಗ್ತಿರೋದ್ರಿಂದ ಇಲ್ಲಿ ಕ್ರೋಮೋಸೋಮ್ಗಳಲ್ಲಿ ಆ ಡಿವಿಷನ್ ನಾವು ಜಾಸ್ತಿ ನೋಡಕ್ಕೆ ಹೋಗ್ತೀವಿ. ಹೆಣ್ಣು ಮತ್ತು ಗಂಡು ಅನ್ನೋ ಒಂದು ಪ್ರಭೇದಗಳಲ್ಲಿ ಇಲ್ಲಿ ಹೆಚ್ಚು ಡಿವೈಡ್ ಆಗ್ತವೆ. ಹಾಗಾಗಿ ಇದೇ ನಮಗೆ ಸರಿಯಾಗಿರುವಂಥ ಹೇಳಿಕೆ ಆಗ್ತಿರೋದು ಅಂತ ನೋಡ್ತೀವಿ. ಸೊ ಇಲ್ಲಿ ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ ಅಂತ ನೋಡ್ತೀವಿ. ಹೇಳಿಕೆ 1 ಹಾಗೂ ಹೇಳಿಕೆ 2 ಸರಿಯಾಗಿವೆ, ಇಲ್ಲ. 2 ಹೇಳಿಕೆಗಳು ತಪ್ಪಾಗಿವೆ, ಇಲ್ಲ. ಹೇಳಿಕೆ 1 ಸರಿಯಾಗಿದೆ ಮತ್ತು ಹೇಳಿಕೆ 2 ತಪ್ಪಾಗಿದೆ ಅಂತ ಕೊಡ್ತಾನೆ, ಇಲ್ಲ. ಹೇಳಿಕೆ 1 ತಪ್ಪಾಗಿದೆ, ಹೇಳಿಕೆ 2 ಮಾತ್ರ ಸರಿಯಾಗಿದೆ. ಆಪ್ಷನ್ 4 ಅನ್ನೋದು ನಾವಿಲ್ಲಿ ಸರಿಯಾಗಿರುವಂಥ ಉತ್ತರವನ್ನು ನೋಡ್ತೀವಿ. ಕೆಳಗಿನ ಯಾವುದು ಅಥವಾ ಯಾವುವು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಅಲ್ಲ ಅಂತ ಕೇಳ್ತಾನೆ. ಅಂದರೆ ನೋಡ್ರಿ, ಇಲ್ಲಿ 4 ಎಕ್ಸಾಂಪಲ್ಗಳಲ್ಲಿ 3ರಲ್ಲಿ ತುಕ್ಕು ಹಿಡಿತದಂತೆ, 1ರಲ್ಲಿ ಮಾತ್ರ ತುಕ್ಕು ಹಿಡಿಯುವುದು ಸರಿಯಾಗಿರುವಂಥ ಒಂದು ಉದಾಹರಣೆ ಅಲ್ಲ ಅಂತ ಕೊಡ್ತಾನೆ. ಸೊ ಔಟ್ ಆಫ್ 4 ಗಿವನ್ ಆಪ್ಷನ್, there are 3 options are there. They are the forming of rust, but there is one option, it is not related to the rust formation ಅಂತ ಕೇಳ್ತಾನೆ. ಯಾವುದು ರಸ್ಟ್ ಫಾರ್ಮೇಷನ್ಗೆ ಉದಾಹರಣೆ ಅಲ್ಲ ಅಂತ ಕೇಳ್ತಾನೆ. 3 ಮಾತ್ರ ಉದಾಹರಣೆಗಳಿದಾವೆ. ಫಸ್ಟು ಅರ್ಧ ಮಂದಿಗೆ ಕ್ವಶನ್ನೇ ಸರಿಯಾಗಿ ಅರ್ಥ ಆಗಲ್ಲ, ಹಾಗಾಗಿ ಮನೆಗೆ ಬಂದು ಸುಮ್ಮನೆ ತಲೆ ಹೊಡ್ಕೊಂಡು ಸಾಯ್ತೀವಿ ನಾವು. ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು ಅಂತ ಇರ್ತೀವಿ. ಆಪ್ಷನ್ಗಳು ಓದೋಕ್ಕಿಂತ ಮೊದಲು ಕ್ವಶನನ್ನು ಸರಿಯಾಗಿ ಓದಬೇಕು ನಾವು ಭಾಳ ಸಲ ಎಕ್ಸಾಮ್ದಲ್ಲಿ. ಸೊ ಯಾವುವು ತುಕ್ಕು ಹಿಡಿಯುವಿಕೆಗೆ ಉದಾಹರಣೆ ಅಲ್ಲ ಅಂತ ಕೊಡ್ತಾನೆ. ನಾವು ಗಡಿಬಿಡಿ ತುಕ್ಕು ಹಿಡಿಯೋಕೆ ಉದಾಹರಣೆಗಳಾಗಿವೆ ಅಂತ ಓದ್ಕೊಂಡ್ಬಿಡ್ತೀವಿ. ನಾವು ಮೈಂಡು ಹಾಗೆ ಪಾಸಿಟಿವ್ ಅಲ್ಲಿ ಹೋಗ್ತದೆ, ನಮಗೆ ನೆಗೆಟಿವ್ ಮೈಂಡ್ ಇರಲ್ಲ. ನಮ್ಗೆ ನೆಗೆಟಿವ್ ಕ್ವಶನ್ಸ್ ಎಕ್ಸಾಮ್ದಲ್ಲಿ ಜಾಸ್ತಿ ಬರ್ತವೆ. ನಮ್ಗೆ ಉದಾಹರಣೆ ಯಾವುದಲ್ಲ, ಯಾವ್ಯಾವಲ್ಲ, ಅಲ್ಲ ಅಂತ ಕೊಡ್ತಿರ್ತಾನೆ ನಮಗೆ. ಬಟ್ ನಾವು ಹೌದು ಅಂದರೆ ಓದ್ಕೊಂಡು ಹೋಗಿರ್ತೀವಿ ಮುಂದ್ಗಡೆ. ಆ ರೀತಿ ನಮಗೆ ಎಕ್ಸಾಮ್ದಲ್ಲಿ ಕನ್ಫ್ಯೂಸ್ ಮಾಡ್ತಾ ಹೋಗ್ತಿರ್ತಾನೆ. ನೋಡೋಣ, ಯಾವಾಗಲೂ ತುಕ್ಕು ಹಿಡಿಬೇಕಾದ್ರೆ ಫಸ್ಟು ಅದು ಆಮ್ಲಜನಕದೊಂದಿಗೆ ರಿಯಾಕ್ಟ್ ಆದಾಗ ಮಾತ್ರ ನಮಗೆ ತುಕ್ಕು ಹಿಡಿತದೆ. ಏನು ತುಕ್ಕು ಹಿಡಿದ ಬೆಸ್ಟ್ ಎಕ್ಸಾಂಪಲ್ ಆಕ್ಸಿಡೈಸೇಷನ್ ಅಥವಾ ಆಕ್ಸಿಡೇಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ನಥಿಂಗ್ ಬಟ್ ರಿಯಾಕ್ಷನ್ ವಿತ್ ಆಕ್ಸಿಜನ್. ಆಮ್ಲಜನಕದೊಂದಿಗೆ ರಿಯಾಕ್ಟ್ ಮಾಡಿದಾಗ, ಗಾಳಿಗೆ ತೆರೆದಿಟ್ಟಾಗ ಮಾತ್ರ ಏನಾಗ್ತದೆ, ತುಕ್ಕು ಹಿಡಿತದೆ ಅಂತ ನೋಡ್ತೀವಿ. ಸೊ ಬೆಳ್ಳಿಯನ್ನು ಕೆಲ ತಾಸು ಗಾಳಿಗೆ ತೆರೆದಿಟ್ಟರೆ ಮುಗಿತು. ಗಾಳಿಗೆ ತೆರೆದಿಟ್ಟರೆ ಅಂದರೆ ಅರ್ಥ ಏನು, ರಿಯಾಕ್ಷನ್ ಸ್ಟಾರ್ಟ್ ಆಗ್ತದೆ ಅಂತ ಅರ್ಥ. ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ, ಕರೆಕ್ಟ್. ನಾವು ಯಾವಾಗ ಬೆಳ್ಳಿಯನ್ನು ನಾವು ಗಾಳಿಗೆ ತೆರೆದಿರ್ತೀವೋ ಅವಾಗ ನಮಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದೇ ಕ್ವಶನು ಇದೇ ರೀಸೆಂಟ್ ಟೈಮಲ್ಲಿ ಕ್ವಶನ್ ಕೇಳಿದ್ದ. ಅಂದ್ರೆ ಈ ತಾಮ್ರವನ್ನು ತೆರೆದಿಟ್ರೆ ಹಿಂಗೆ ಆಗ್ತದೆ, ಬೆಳ್ಳಿ, ನಾನೊಂದು ಬೆಳ್ಳಿ ಚೈನ್ ಎಕ್ಸಾಂಪಲ್ ಕೊಟ್ಟೆ. ಐ ಥಿಂಕ್ ಲಾಸ್ಟ್ FD ಎಕ್ಸಾಮ್ ಇರ್ಬೋದು ಅಂತ ಅನಿಸುತ್ತೆ ಅದು. ಆ ಬೆಳ್ಳಿಯನ್ನು ಕೆಲ ದಿನಗಳ ಯೂಸ್ ಮಾಡ್ತದಷ್ಟು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ, ತಾಮ್ರ ಗ್ರೀನ್ ಬಣ್ಣಕ್ಕೆ ತಿರುಗುತ್ತದೆ. ಹಿಂಗೆ ಯಾಕ್ರಿ ಅಂತ ಬಂದಾಗ ಅಲ್ಲಿ ಸಹಿತ ನಾನು ಸೇಮ್ ಆಪ್ಷನ್ ಕೊಟ್ಟಿದ್ದೆ. ಸೇಮ್ ಕ್ವಶನು ಬಟ್ ಡಿಫರೆಂಟ್ ಪ್ಯಾಟರ್ನಲ್ಲಿ ಕೇಳಿದೆ ನಮಗೆ. ತಾಮ್ರವನ್ನು ಬಹಳ ಸಮಯದವರೆಗೆ ಗಾಳಿಗೆ ತೆರೆದಿಟ್ಟರೆ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ತಿರುಗುತ್ತದೆ. ಹೌದು, ಕಾಪರ್ ಗ್ರೀನ್ ಅಥವಾ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಕರೆಕ್ಟ್ ಐತಿ. ಕಬ್ಬಿಣವನ್ನು ಬಹಳ ಸಮಯದವರೆಗೆ ತೇವಾಂಶಕ್ಕೆ ತೆರೆದಿಟ್ಟರೆ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಹೌದು, ಬ್ಲ್ಯಾಕ್ ಐರನ್ ಏನಾಗ್ತದೆ, ಬ್ರೌನ್ ಅಥವಾ ರೆಡ್ಡಿಶ್ ಬ್ರೌನ್ ಬಣ್ಣಕ್ಕೆ ತಿರುಗುತ್ತದೆ ಅಂತ ನೋಡ್ತೀವಿ. ನೀರು ಅಥವಾ ತೇವಾಂಶಕ್ಕೆ ತೆರೆದಿಟ್ಟರೆ ಜಲರಹಿತ, ಯಾವ ರಹಿತ, ಜಲರಹಿತ ತಾಮ್ರದ ಸಲ್ಫೇಟ್ನ ಬಿಳಿಯ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ವರ್ಡ್ ನಮಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಜಲರಹಿತ ಅಂದರೆ ಇಲ್ಲಿ ಯಾವುದೇ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇಲ್ಲ ಅಂತ ಕೊಡ್ತಾನೆ. ಜಲ ಅಂದರೆ ಅರ್ಥ ಏನು, ನೀರು ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವೆರಡೂ ಇಲ್ಲದೇ ಇರುವಂಥ ಒಂದು ತಾಮ್ರದ ಸಲ್ಫೇಟು ಬಿಳಿಯ ಬಣ್ಣದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಅಂತ ಕೊಡ್ತಾನೆ. ಸೊ ಇಲ್ಲಿ ನಮಗೆ ಒಂದು ಏನೋ ಹಿಂಟು ಕೊಡ್ತಾ ಇದ್ದಾನೆ. ಜಲರಹಿತ ಅನ್ನೋ ವರ್ಡ್ ಕೊಟ್ಟ ನಾವು ಅರ್ಥ ಮಾಡ್ಕೋಬೇಕು. ಜಲ ಇಲ್ಲ, ಅಲ್ಲಿ ತೇವಾಂಶ ಇಲ್ಲ, ಅಲ್ಲಿ ಗಾಳಿ ಇಲ್ಲ, ಗಾಳಿ ಇದ್ದಾಗ ಮಾತ್ರ ತೇವಾಂಶ. ಸೊ ಹಂಗಾಗಿ ನಾವು ಸ್ವಲ್ಪ ಆಪ್ಷನನ್ನು ಹಿಡಿದಿಟ್ಕೊಂಡ್ರೆ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ತುಕ್ಕು ಫಾರ್ಮೇಷನ್ ಅನ್ನೋದು ನಮಗೆ ನಡೆಯುವುದಿಲ್ಲ. ಈ ಉಳಿದ 3 ಆಪ್ಷನ್ ನಮಗೆ ತುಕ್ಕು ಫಾರ್ಮೇಷನ್ ನಡೀತೈತಿ. ಇಲ್ಲಿ ಗಾಳಿ ಅಂತ ಕೊಡ್ತಾನೆ, ತೇವಾಂಶ ಅಂತ ಕೊಡ್ತಾನೆ. ಇಲ್ಲಿ ತೇವಾಂಶ ರಹಿತ ಅಂತ ಕೊಡ್ತಾನೆ, ಜಲರಹಿತ. ಅಲ್ಲಿ ನಮಗೆ ಹಿಂಟು ಕೊಡ್ತಾ ಇದೆ, ನಾವು ಅದನ್ನು ಕ್ಯಾಚ್ ಮಾಡಬೇಕು. 3 ಆಪ್ಷನ್ಗಳಲ್ಲಿ ನಮಗೆ ತುಕ್ಕು ಹಿಡಿತದೆ, 1 ಆಪ್ಷನ್ನಲ್ಲಿ ಮಾತ್ರ ನಮಗೆ ತುಕ್ಕು ಹಿಡಂಗಿಲ್ಲ. ಸೊ ಇಲ್ಲಿ ತುಕ್ಕಿಗೆ ಉದಾಹರಣೆ ಯಾವುದು ಅಲ್ಲ ಅಂತ ಕೇಳ್ತಾನೆ. ಡಿ ಮಾತ್ರ ಅಲ್ಲ, 4 ಮಾತ್ರ ಅಲ್ಲ. ಸೊ 1, 2, 1 ಮತ್ತು 4 ಅಂತ ಕೊಡ್ತಾನೆ. ಇಲ್ಲ, 1ರಲ್ಲಿ ತುಕ್ಕು ಹಿಡಿತದೆ. ಹೌದಾ, ಎಲ್ಲಿ ತುಕ್ಕು ಹಿಡಿತದೆ ಅಂತ ಬಂದಾಗ 3ರಲ್ಲಿ ತುಕ್ಕು ಹಿಡಿತದೆ, 1ರಲ್ಲಿ ನಾವು ತುಕ್ಕು ಹಿಡಿಯೋದಿಲ್ಲ, ಕೇವಲ 4ರಲ್ಲಿ ಮಾತ್ರ ತುಕ್ಕು ಹಿಡಿಯೋದಿಲ್ಲ ಅಂತ ನೋಡ್ತೀವಿ. ಸೊ
ಉದಾಹರಣೆ ಅಲ್ಲ ಅಂತ ಕೊಡ್ತಾರೆ. 4ನೇ ಅನ್ನೋದು ಮಾತ್ರ ನಮಗೆ ಉದಾಹರಣೆ ಅಲ್ಲ ಅಂತ ನಾವು ನೋಡ್ಕೋಬೇಕಾಗ್ತದೆ. ನೋಡ್ರಿ ಆಪ್ಷನ್ ಎಷ್ಟು ಡೇಂಜರ್ ಕೊಟ್ಟ, ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ ನಮಗೆ. 1, 2, 3 ಇವೆರಡು 3 ಸಹಿತ ಉದಾಹರಣೆಗಳಾಗಿದ್ದಾವೆ. 4ನೇದು ಮಾತ್ರ ತುಕ್ಕಿ ಹಿಡಿಯುವುದಿಲ್ಲ. ಅಲ್ಲಿ ಜಲರಹಿತ ಅನ್ನೋ ಪದವನ್ನು ಕೊಡ್ತಾನೆ. ಅಲ್ಲಿ ಹೈಡ್ರೋಜನ್ ಇಲ್ಲ, ನಮಗೆ ತೇವಾಂಶನ ಇಲ್ಲ ಅಂತ ಅರ್ಥ ಅಲ್ಲಿ. ಸೊ ಹಂಗಾಗಿ 4ನೇದಲ್ಲಿ ನಮ್ಗೆ ಏನಾಗಲ್ಲ, ತುಕ್ಕಿ ಹಿಡಿಯುವುದಿಲ್ಲ. ಹಂಗಾಗಿ 4 ಅನ್ನೋದು ಸರಿಯಾಗಿರುವಂಥ ಉದಾಹರಣೆ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರ್ಕೋರಿ. ತುಕ್ಕಿ ಹಿಡಿದಾಗ ಯಾವುದು ಯಾವ ಕಲರ್ ಆಗಿ ಕನ್ವರ್ಟ್ ಆಗ್ತದೆ? ಐರನ್ ಬ್ರೌನ್, ಕಾಪರ್ ಗ್ರೀನ್, ಸಿಲ್ವರ್ ಬ್ಲ್ಯಾಕ್, ಕಾಪರ್ ಸಲ್ಫೇಟ್, ಪೌಡರಿ ವೈಟ್ ಆರ್ ಗ್ರೇ ಕಲರ್ ಆಗ್ತದೆ. ಬಟ್ ಅಫ್ಕೋರ್ಸ್ ಇಲ್ಲಿ ತುಕ್ಕಿ ಅದು ಹಿಡಿತಾ ಇಲ್ಲ. ಕಂಬಸಾಲು 1ರಲ್ಲಿ ಕೊಟ್ಟಿರುವ ವಿವಿಧ ಜೈವಿಕ ಅಣುಗಳನ್ನು ಕಂಬಸಾಲು 2ರಲ್ಲಿ ಕೊಟ್ಟಿರುವ ಉದಾಹರಣೆಗಳೊಂದಿಗೆ ಹೊಂದಿಸಿ ಬರ್ರಿ. ಇದು ಓದಲಿಕ್ಕೆ ಒಂದು 30 ಸೆಕೆಂಡ್ ಟೈಮ್ ಹೋಯ್ತು ನೋಡ್ರಿ ನನಗೆ. ತಲೆನೇ ಕೆಡಿಸ್ಕೊಬ, ಡೈರೆಕ್ಟಾಗಿ ನಾವು ಬರಬೇಕಿಲ್ಲಿ. ಏನು ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟೆ, ಕಂಬಸಾಲು ಅಡ್ಡ ಸಾಲು. ಇದೇನು ಓದಬಾರ್ದು. ಟ್ಯಾಲೆಂಟ್ ಇರುವಂಥ ವ್ಯಕ್ತಿ, ಟೈಮ್ ಸೇವ್ ಮಾಡೋಂಥ ವ್ಯಕ್ತಿ ಮ್ಯಾಲಿನ ಸೆಂಟೆನ್ಸನ್ನು ಓದಿ ತಲೆನೇ ಕೆಡಿಸ್ಕೊಬಾರ್ದು. ಯಾಕಂದರೆ ಗೊತ್ತಾಗಿದೆ ನಿಮಗೆ, ಹಳೆ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ 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 ಸಾಕಾಗ್ಬಿಡ್ತೈತಿ. ಅವಾಗ ಇಲ್ಲಿ ನೋಡ್ತೀವಿ, ಮ್ಯಾಚ್ ಮಾಡಬೇಕು, ಯಾವ್ದು ಕರೆಕ್ಟ್ ಐತೆ ಅಂತ ನೋಡ್ಬೇಕಷ್ಟೇ. ಇಲ್ಲೇನಿರಲ್ಲ, ಬರೀ ಸೆಟ್ ಮಾಡಿರಿ ಅಂತ ಕೊಟ್ಟಿರ್ತಾನೆ ಅಷ್ಟೇ. ಅದನ್ನು ಓದೊಂದು 20 ಸೆಕೆಂಡ್ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ನಾವು. ನೋಡಿ ಇಲ್ಲಿ ಜೀವದ ಒಂದು ಆಹಾರದ ಘಟಕಗಳನ್ನು ಕೊಟ್ಬಿಟ್ಟವನೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಹಾರ್ಮೋನ್ಗಳು ಮತ್ತು ವಿಟಾಮಿನ್ಗಳು ಕೊಟ್ಟಾನೆ. ಹೊಂದಿಸಿ ಬರೀರಿ ಅಂತ ಕೊಡ್ತಾನೆ. ಡೆಫಿನೆಟ್ಲಿ ಇದು ಸಹಿತ ನಮಗೆ ಬಯಾಲಜಿಯಲ್ಲಿ ಒಂದು ಚಾಪ್ಟರ್ ಇದೆ. ಆ ಚಾಪ್ಟರ್ ಹೆಸರೇ ಆಹಾರ ಅಥವಾ ನ್ಯೂಟ್ರಿಷನ್ಸ್, ಪೋಷಣೆ ಅಂತ ಕರಿತೀವಿ. ಅಲ್ಲಿ ವಿಟಾಮಿನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಮಿನರಲ್ಸ್, ವಾಟರ್ ಮತ್ತು ರಫೇಜಸ್, 4 ಪದಾರ್ಥಗಳಂತ 7 ಪದಾರ್ಥಗಳ ಬಗ್ಗೆ ನಾವು ನೋಡಕ್ಕೆ ಹೋಗ್ತೀವಿ. ಈ ಒಂದು ಕಂಪ್ಲೀಟ್ ಆಗಿರುವಂಥ ಕ್ಲಾಸಸ್ ವಿಟಾಮಿನ್ಗಳ ಬಗ್ಗೆ ನಿಮಗೆ 3 ಗಂಟೆಗಳ ಪಾಠ ಮಾಡೀನಿ. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಾಮಿನ್ಸು, ಮಿನರಲ್ಸು ಎಲ್ಲ ಪ್ರತಿಯೊಂದು ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ SB ಸೈನ್ಸ್ ಅಡ್ಡ ಆ್ಯಪ್ ಮುಖಾಂತರ ನೀವು ಕಂಪ್ಲೀಟ್ ಆಗಿರುವಂಥ ಕೋರ್ಸಸನ್ನು ಕಲಿಬೋದು. ಸುಮಾರು 200 ಗಂಟೆಗಳಿಗಿಂತ ಜಾಸ್ತಿ ಕ್ಲಾಸಸ್ ನಿಮಗೆ ಈ ನನ್ನ ಆ್ಯಪಲ್ಲಿ ಸಿಗ್ತವೆ. ಸಂಪೂರ್ಣವಾಗಿರುವಂಥ ಕನ್ನಡ ಮತ್ತು ಇಂಗ್ಲೀಷ್ ಬೈಲಿಂಗ್ವಲ್ ಯೂಸ್ ಮಾಡಿಕೊಂಡು ಸಂಬಂಧಪಟ್ಟ ಕಂಟೆಂಟ್ಗೆ ಸಂಬಂಧಪಟ್ಟ ಇಮೇಜಸ್ಗಳನ್ನು ಹಾಕಿ ರೀಸೆಂಟ್ ಆಗಿರುವಂಥ KEA, KSP, KPSC ಬೇರೆ ಬೇರೆ ಇಲಾಖೆಗಳು ನಡೆಸಿರುವಂಥ ಪೇಪರ್ಸನ್ನು ಅನಲೈಸ್ ಮಾಡಿ ಆ ಒಂದು ದೃಷ್ಟಿಕೋನದಿಂದ ತಯಾರು ಮಾಡಿರುವಂಥ ಕ್ಲಾಸಸ್ ಅದಾವೆ. ನಿಮಗೆ ಯಾವುದೇ ರೀತಿಯ ಸೈನ್ಸಿಗೆ ಸಂಬಂಧಪಟ್ಟ ಕ್ಲಾಸಸ್ ಬೇಕಾದರೆ SB ಸೈನ್ಸ್ ಅಡ್ಡ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು. ಆ್ಯಪ್ನ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿನಿ, ನೀವು ಅಲ್ಲಿಂದನೇ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಂಡು ಸಹಿತ ನೋಡ್ಬೋದು. ಸೊ ಇಲ್ಲಿ ನಾವು ಇವತ್ತಿನ ಕ್ಲಾಸಿಗೆ ಬಂದಾಗ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಇವಕ್ಕೆ ನಾವೇನಂತ ಕರಿತೀವಿ ಕನ್ನಡದಲ್ಲಿ ಶರ್ಕರ ಪಿಷ್ಟಗಳು ಅಥವಾ ಶರ್ಕರಗಳು, ಸಕ್ಕರೆಗಳು ಅಂತ ಕರಿತೀವಿ. ಇವೇ ಏನು ಗ್ಲೂಕೋಸ್, ಗ್ಯಾಲಾಕ್ಟೋಸ್, ಫ್ರಕ್ಟೋಸ್, ರೈಬೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್, ಸುಕ್ರೋಸ್, ಗ್ಲೈಕೋಜನ್, ಸೆಲ್ಯುಲೋಸ್ ಅಂತ ಕರಿತೀವಿ. ಇಲ್ಲಿವೇ ನಾವು ಕಾರ್ಬೋಹೈಡ್ರೇಟ್ಗಳು. ಕಾರ್ಬೋಹೈಡ್ರೇಟ್ಗೆ ಬೆಸ್ಟ್ ಎಕ್ಸಾಂಪಲೇ ನಮಗೆ ರೈಬೋಸ್ ಅಂತ ನೋಡ್ತೀವಿ. ಏನು ರೈಬೋಸ್, ಇದು ನಮಗೆ DNA ಮತ್ತು RNAದಲ್ಲಿ ಇರ್ತದೆ. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಕೇಳಿರಲಿವೆಲ್ಲ ಪದಗಳು. RNA ರೈಬೋನ್ಯೂಕ್ಲಿಕ್ ಆ್ಯಸಿಡ್ಸ್ ಅಂತ ಕರಿತೀವಲ್ಲ, ರೈಬೋಸ್ ಅನ್ನೋ ಅಂಶ ಇದು ಒಂದು ಕಾರ್ಬೋಹೈಡ್ರೇಟ್ಗೆ ಸಂಬಂಧಪಟ್ಟ ಅಂಶ. ಇನ್ನು ಪ್ರೋಟೀನ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದಂದ್ರೆ ರೈಬೋಫ್ಲಾವಿನ್, ಕೆರಾಟಿನ್ ಮತ್ತು ಪ್ರೊಜೆಸ್ಟರ್ ಅಂತ ಕೊಡ್ತಾನೆ. ಪ್ರೋಟೀನ್ಗೆ ಬೆಸ್ಟ್ ಎಕ್ಸಾಂಪಲ್ ಕೆರಾಟಿನ್. ನಮ್ಮ ಕೂದಲು ಒಳಗಿರುವಂಥ ಒಂದು ಪ್ರೋಟೀನೇ ಕೆರಾಟಿನ್ ಅನ್ನೋ ಒಂದು ಪ್ರೋಟೀನನ್ನು ನಾವು ನೋಡ್ತೀವಿ. ಇನ್ನು ಹಾರ್ಮೋನ್ಗೆ ಬೆಸ್ಟ್ ಎಕ್ಸಾಂಪಲ್ ಪ್ರೊಜೆಸ್ಟಿರಾನ್. ಯಾವುದು ಪ್ರೊಜೆಸ್ಟಿರಾನ್? ಟೆಸ್ಟೋಸ್ಟಿರಾನ್ ಮತ್ತು ಪ್ರೊಜೆಸ್ಟಿರಾನ್ ಅಂತ ನೋಡ್ತೀವಿ. ಪ್ರೊಜೆಸ್ಟಿರಾನ್ ಅನ್ನೋದು ಫೀಮೇಲ್ ಹಾರ್ಮೋನ್. ಯಾವ ಹಾರ್ಮೋನ್? ಫೀಮೇಲ್ ಹಾರ್ಮೋನ್. ಹೆಣ್ಣು ಮಕ್ಕಳಲ್ಲಿ ಹೆಂಗಸಿನ ಲಕ್ಷಣ ಬರಲು ಕಾರಣವಾಗಿರುವಂಥ ಹಾರ್ಮೋನ್. ಸಾಮಾನ್ಯವಾಗಿ ಸಾಫ್ಟ್ ಸ್ಕಿನ್ನು, ಸ್ತನಗಳ ಬೆಳವಣಿಗೆ, ಮೃದುವಾದ ಧ್ವನಿ, ಮೃದುವಾದ ಚರ್ಮ, ಈ ರೀತಿ ಲಕ್ಷಣಗಳು ಬರಲು ಕಾರಣವಾಗಿರುವಂಥ ಒಂದು ಹಾರ್ಮೋನೇ ನಾವು ಪ್ರೊಜೆಸ್ಟಿರಾನ್ ಅಂತ ಕರಿತೀವಿ. ಇನ್ನು ವಿಟಾಮಿನ್ ಅನ್ನೋದು ರೈಬೋಫ್ಲಾವಿನ್ ವಿಟಾಮಿನ್ ಆಗಿದೆ. ಇದು ವಿಟಾಮಿನ್ B2. ವಿಟಾಮಿನ್ B2ನ ರಾಸಾಯನಿಕ ಹೆಸರು ರೈಬೋಫ್ಲಾವಿನ್. ನೋಡಿ, ಏನಿಲ್ಲ, ಆಹಾರದ ಘಟಕಗಳವಷ್ಟೇ, ಅವುಗಳು ಸ್ವಲ್ಪ ಸೈಂಟಿಫಿಕ್ ಆಗಿ ನಮಗೆ ಕೊಟ್ಟಾನೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಪ್ರೋಟೀನ್ಗಳು ಇಂಪಾರ್ಟೆಂಟು, ವಿಟಾಮಿನ್ಸ್ ಇಂಪಾರ್ಟೆಂಟು, ಮತ್ತು ಹಾರ್ಮೋನ್ಗಳದ್ದು ಗ್ರಂಥಿ ಮತ್ತು ಹಾರ್ಮೋನ್ಗಳ ಬಗ್ಗೆ ಅಂತೂ ನನ್ನ ಕ್ಲಾಸಲ್ಲಿ ತುಂಬ ಡೀಟೇಲಾಗಿ ಕೊಟ್ಟಿದ್ದೀನಿ. ಒಂದ್ಸಲ ನೀವು ನೋಡ್ಕೊಂಬನ್ನಿ. ಅಟ್ಲೀಸ್ಟ್ ಕಂಟೆಂಟ್ ಆದರೂ ನೋಡಿ, ಚೆನ್ನಾಗಿ ಅನಿಸ್ತಂದ್ರೆ ಯೂಸ್ ಮಾಡ್ಕೊಳ್ಳಿ. ನೋಡೋಣ, ನಮಗೆ ಕೊಟ್ಟಿರುವಂಥ ಆಪ್ಷನ್ ನೋಡೋಣ. ಎ ನಮಗೆ ರೈಬೋಸ್ A2 ಆಗಿದೆ. A1, A3, A2, A4 ಮುಗೀತು. ಒಂದು ಗೊತ್ತಿದ್ರೆ ಮುಗೀತು ನೋಡ್ರಿ, ಆ ಟೈಮ್ ಸೇವ್ ಮಾಡ್ಕೊಂಡು ಹೋಗ್ಬೋದು ನಾವು. A2. B3 ಪ್ರೋಟೀನ್ಗಳು ಅಂತ ಬಂದಾಗ ಕೆರಾಟಿನ್, ಕರೆಕ್ಟ್, B3 ಇದೆ. ಇನ್ನು ಹಾರ್ಮೋನ್ಸ್ ಅಂತ ಬಂದಾಗ ಪ್ರೊಜೆಸ್ಟಿರಾನ್, C4 ಇದೆ, ಕರೆಕ್ಟು.
ವಿಟಮಿನ್ ಅಂತ ಬಂದಾಗ ರೈಬೋಫ್ಲಾವಿನ್, ದಟ್ ಈಸ್ ಅ ಸೈಂಟಿಫಿಕ್ ನೇಮ್ ಆಫ್ ವಿಟಮಿನ್ B2 ಈಸ್ ರೈಬೋಫ್ಲಾವಿನ್. D1 ಇದೆ. ಆಪ್ಷನ್ 3 ಅನ್ನೋದು ನಮಗಿಲ್ಲಿ ಸರಿಯಾಗಿರುವಂಥ ಉತ್ತರ ಆಗ್ತದೆ. ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ವಕ್ರೀಭವನವು ಕಾರ್ನಿಯಾದ ಹೊರ ಮೇಲ್ಮೈಯಲ್ಲಿ ಉಂಟಾಗುತ್ತದೆ. ಕರೆಕ್ಟ್. ಕಣ್ಣಿನ ಅತ್ಯಂತ ಹೊರಭಾಗ ಯಾವುದು ಅಂದರೆ ಕಾರ್ನಿಯಾ. ಕಾರ್ನಿಯಾ ಅಂತ ನೋಡ್ತೀವಿ ನಾವು. ಈ ರೀತಿ ಈ ಅತ್ಯಂತ ಔಟರ್ ಲೇಯರ್ ಐತಲ್ಲ, ಇದನ್ನು ಕಾರ್ನಿಯಾ, ಒಂದು ಬೆಳ್ಳನೆಯ ಒಂದು ಟ್ರಾನ್ಸ್ಪರೆನ್ಸ್ ಆಗಿರುವಂಥ ಪೊರೆ ಇರ್ತದೆ. ಕಾರ್ನಿಯ ಬಗ್ಗೆ ವಿಶೇಷತೆ ಗೊತ್ತಿರಬೇಕು. ಮನುಷ್ಯನ ದೇಹದ ಅತಿ ತೆಳುವಾಗಿರುವಂಥ ಪೊರೆ, ಮನುಷ್ಯನ ದೇಹದ ಅತಿ ಪಾರದರ್ಶಕವಾಗಿರುವಂಥ ಪೊರೆ, ಮನುಷ್ಯನ ದೇಹದ ರಕ್ತ ಸಂಚಾರವನ್ನು ಹೊಂದಿಲ್ಲದ ಏಕೈಕ ಪೊರೆ, ಏಕೈಕ ಭಾಗ, ಬ್ಲಡ್ಲೆಸ್ ಆರ್ಗನ್ ಅಂತ ಕರಿತೀವಿ. ಇದಕ್ಕೆ ಬ್ಲಡ್ ಇಲ್ಲ, ಇದು ಭಾಳ ತೆಳ್ಳಗೈತಿ ಮತ್ತು ಭಾಳ ಪಾರದರ್ಶಕ ಗುಣವನ್ನು ಹೊಂದಿರುವಂಥ ಅಂಶ ಯಾವುದದು? ಕಾರ್ನಿಯಾ. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಕಾರ್ನಿಯಾ ಅಂತಲೇ ಕರಿತೀವಿ. ಹೌದು, ಇದು ಇಲ್ಲಿಂದನೇ ಲೈಟ್ ಏನಾಗ್ತದೆ, ರಿಫ್ರಾಕ್ಟ್ ಆಗ್ತದೆ. ಅಂದ್ರೆ ಪಾರದರ್ಶಕ ವಸ್ತುಗಳ ಮುಖಾಂತರ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಲೈಟ್ ಹೋಗ್ಬೇಕಾದ್ರೆ ಸ್ಟ್ರೇಟ್ ಹೋಗೋ ಬದಲಾಗಿ ಲೈಟ್ ಏನಾಗ್ತದೆ, ಸ್ವಲ್ಪ ಈ ರೀತಿ ಬೆಂಡ್ ಆಗ್ತದೆ. ಈ ಬೆಂಡ್ ಆಗುವಂಥ ಗುಣವನ್ನೇ ವಕ್ರೀಭವನ ಅಂತ ಕರಿತೀವಿ. ವಕ್ರೀಭವನ ಮುಖಾಂತರ ಏನಾಗ್ತದೆ, ಲೈಟ್ ಅನ್ನೋದು ರಿಫ್ರಾಕ್ಟ್ ಆಗ್ತದೆ. ಕರೆಕ್ಟ್. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ, ಪೂಪಿಲ್ ನಿಯಂತ್ರಿಸುತ್ತದೆ. ಕರೆಕ್ಟ್. ಇಲ್ಲೇನು ಬ್ಲ್ಯಾಕ್ ಕಲರ್ ಕಾಣತದೆ ನೋಡ್ರಿ, ಇದನ್ನು ಪಾಪೆ ಅಂತ ಕರಿತೀವಿ, ಪೂಪಿಲ್ ಅಂತ ಕರಿತೀವಿ. ಈ ಪುಪಿಲಿ ಹೆಂಗ ಅಂತಂದರೆ ಎರಡು ರೀತಿ ವರ್ಕ್ ಆಗ್ತದೆ ನಮಗೆ. ಇದು ಕಣ್ಣಿನ ಪಾಪೆ ಸೈಜು ಅಂತ ತಿಳ್ಕೊಳ್ಳಿ, ಇಷ್ಟು ಗಾತ್ರ ಇದೆ. ಇಲ್ಲಿ ಇದು ನಿಮ್ಮ ಕಣ್ಣು ಅಂತ ನಾವು ತಿಳ್ಕೊಳ್ಳೋಣ. ಇದು ಕಣ್ಣಿನ ಪಾಪೆ. ನಿಮ್ಮ ಕಣ್ಣಿನ ಮುಂದೆ ಬೆಳಕಿನ ಬ್ರೈಟ್ನೆಸ್ ಜಾಸ್ತಿ ಇದ್ದಾಗ, ಬೆಳಕಿನ ಪ್ರಮಾಣ ಜಾಸ್ತಿ ಇದ್ದಾಗ, ಅವಾಗ ಈ ಕಣ್ಣಿನ ಪಾಪೆ ಗಾತ್ರ ಚಿಕ್ಕದು ಮಾಡಿಕೊಂಡು ಕಣ್ಣೊಳಗಡೆ ಎಷ್ಟು ಬೆಳಕು ಬೇಕೋ ಅಷ್ಟೇ ಅದು ಎಂಟರ್ ಮಾಡ್ತದೆ. ಇಲ್ಲಿ ಕಣ್ಣಿನ ಮುಂದುಗಡೆ ಬೆಳಕಿನ ಪ್ರಮಾಣ ಬ್ರೈಟ್ನೆಸ್ ಕಮ್ಮಿ ಇದ್ದಾಗ ವಸ್ತುಗಳು ನೋಡೋಕೆ ಬೆಳಕು ಸಾಕಾಗೋದಿಲ್ಲ. ಅವಾಗ ಆಟೋಮೆಟಿಕ್ ಆಗಿ ಈ ಪಾಪೆ ಗಾತ್ರವನ್ನು ದೊಡ್ಡದು ಮಾಡಿಕೊಂಡು ಹೆಚ್ಚಿನ ಬೆಳಕನ್ನು ಒಳಗಡೆ ಎಂಟರ್ ಮಾಡ್ಕೊಳ್ತದೆ. ಹಿಂಗೆ ಈ ಪಾಪೆ ಸೈಜ್ ಅನ್ನೋದು ಕಾನ್ಸ್ಟೆಂಟ್ ಆಗಿರಲ್ಲ. ಇದು ನಿನ್ನ ಕಣ್ಣ ಮುಂದಿರುವಂಥ ಬೆಳಕಿನ ಬ್ರೈಟ್ನೆಸ್ನ ಮೇಲೆ ಡಿಪೆಂಡ್ ಆಗ್ತದೆ. ಬ್ರೈಟ್ನೆಸ್ ಜಾಸ್ತಿ ಇದ್ದಾಗ ಅದರ ಸೈಜು ಚಿಕ್ಕದಾಗ್ತದೆ, ಬ್ರೈಟ್ನೆಸ್ ಕಮ್ಮಿ ಇದ್ದಾಗ ಅದರ ಸೈಜ್ ಏನಾಗ್ತದೆ, ದೊಡ್ಡದಾಗ್ತದೆ. ಹಿಂಗೆ ಚಿಕ್ಕದು ದೊಡ್ಡದು ಮಾಡಿಕೊಂಡು ಬೆಳಕನ್ನು ಒಳಗಡೆ ಎಷ್ಟು ಎಂಟರ್ ಮಾಡ್ಕೋಬೇಕಂತ ತಾನೇ ಡಿಸೈಡ್ ಮಾಡ್ತದೆ. ಇದೊಂದು ಆಟೋನೋಮಸ್ ಬಾಡಿ, ತನ್ನಷ್ಟಕ್ಕೆ ತಾನೇ ಕಾರ್ಯನಿರ್ವಹಿಸುವಂಥ ಒಂದು ಅಂಗ ಅಂತ ನೋಡ್ತೀವಿ. ಎಸ್, ಇದನ್ನು ಸಹಿತ ಕರೆಕ್ಟ್ ಇದೆ. ಕಣ್ಣೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣಿನ ಪಾಪೆ ನಿಯಂತ್ರಿಸುತ್ತದೆ. ಕರೆಕ್ಟ್. ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ದಟ್ ಎಂಟರ್ಸ್ ಟು ದ ಐ. ಕರೆಕ್ಟ್ ಇದೆ ಇದು. ಕಣ್ಣಿನ ಮಸೂರವು ವಸ್ತುವಿನ ಮಿಥ್ಯ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಉಂಟು ಮಾಡುತ್ತದೆ ಅಂತ ಇದೆ. ಕಣ್ಣಿನ ಪ್ರತಿಬಿಂಬವನ್ನು ಏನಂತ ಕೊಡ್ತಾನೆ ನಮ್ಗೆ ಇಲ್ಲಿ? ಮಿಥ್ಯ ಪ್ರತಿಬಿಂಬ ಅಂತ ಕೊಡ್ತಾನೆ. ಇಲ್ಲಿ ನಾವು ಸ್ವಲ್ಪ ವಿಚಾರ ಮಾಡುವಂಥ ಅಂಶ ಇದು. ಸತ್ಯ ಮತ್ತು ಮಿಥ್ಯ ಅಂತ ಪದಗಳು ಬರ್ತವೆ ನೋಡಿಲಿ. ಇದೇ ನಮಗೆ ಕನ್ಫ್ಯೂಸ್ ಆಗುವಂಥ ವಿಚಾರ, ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ. ಒಂದು ಶಾರ್ಟ್ಕಟ್ ಟ್ರಿಕ್ ಕೊಡ್ತೀನಿ ನಿಮಗೆ. ಗೊತ್ತಾ ನಿಮಗೆ, ನಮ್ಮ ಕಣ್ಣಲ್ಲಿ ಯಾವುದಾದ್ರೂ ಒಂದು ವಸ್ತು ಈ ರೀತಿ ನಮ್ಮ ಕಣ್ಣೆ ಮುಂದಿರುವಂಥ ಒಂದು ಗಿಡ ಈ ರೀತಿ ನೇರವಾಗಿತ್ತಂದರೆ ನಮ್ಮ ಕಣ್ಣಿನ ಮುಖಾಂತರ ತೂರ್ಕೊಂಡು ಹೋಗಿರುವಂಥ ಗಿಡ ಈ ಚಿತ್ರ ಉಲ್ಟಾ ಬೀಳ್ತದೆ. ಹಿಂಗೆ ಇದನ್ನು ನೀವು ಓದಿರ್ತೀವಿ ಟೆಕ್ಸ್ಟ್ ಬುಕ್ಗಳಲ್ಲಿ. ಇದನ್ನು ನಾವು ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ. ಯಾವ ಇಮೇಜು? ಇನ್ವರ್ಟೆಡ್ ಇಮೇಜ್. ಸೊ ವಸ್ತುಗಳು ನನ್ನ ಕಣ್ಣು ಮುಂದೆ ಯಾವ ವಸ್ತು ಇರುತ್ತೋ ಆ ವಸ್ತು ನೇರವಾಗಿದ್ದರೂ ಸಹಿತ ಅದರ ಪ್ರತಿಬಿಂಬ ನನ್ನ ಕಣ್ಣಲ್ಲಿ ಒಳಗಡೆ ಇನ್ವರ್ಟೆಡ್ ಆಗಿ ತಲೆ ಕೆಳಗಾಗಿ ಬರ್ತೈತಿ. ಅದು ಮತ್ತೆ ತಿರ್ಗಾ ನಮ್ಮ ಬ್ರೈನ್ ಅದನ್ನು ಕರೆಕ್ಟಾಗಿ ರೈಟ್ ಒಂದು ಪೊಸಿಷನಾಗಿ ಅದು ರಿಸೀವ್ ಮಾಡ್ಕೊಳತೈತಿ. ಹಿಂಗೆ ಯಾವ ಒಂದು ಚಿತ್ರ ಈ ರೀತಿ ಇನ್ವರ್ಟೆಡ್ ಆಗಿರುವಂಥ ಚಿತ್ರ ಇರ್ತದೋ ಇದನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಯಾವ ಪ್ರತಿಬಿಂಬ? ಸತ್ಯ ಪ್ರತಿಬಿಂಬ. ಎಸ್ಪೆಷಲಾಗಿ ಮನುಷ್ಯನ ಲೆನ್ಸ್ ಅಂತ ಬಂದಾಗ ಕಾನ್ವೆಕ್ಸ್ ಲೆನ್ಸ್ ಇದೆ. ಈ ಕಾನ್ವೆಕ್ಸ್ ಲೆನ್ಸ್ ಮುಖಾಂತರ ಬೆಳಕನ್ನು ನೋಡ್ತಿರ್ಬೇಕಾದ್ರೆ ನಮಗೆ ಅದು ರಿಯಲ್ ಇಮೇಜ್ ಆಗಿ ನಾವು ಕನ್ವರ್ಟ್ ಆಗ್ತದೆ. ರಿಯಲ್ ಇಮೇಜ್ ಆಗಿ ಚಿತ್ರ ಮೂಡೋದರಿಂದ ಇನ್ವರ್ಟೆಡ್ ಆಗಿರುವಂಥ ಚಿತ್ರಗಳೆಲ್ಲ ಆಲ್ಮೋಸ್ಟ್ ರಿಯಲ್ ಇಮೇಜ್ಗಳಾಗಿರ್ತವೆ. ಅದೇ ಚಿತ್ರ ನೇರವಾಗಿ ಬಿತ್ತು ಅಂತಂದರೆ ಅದನ್ನು ನಾವು ವರ್ಚುವಲ್ ಇಮೇಜ್, ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ. ಇಲ್ಲಿ ನಮ್ಮ ಕಣ್ಣು ಮುಂದಿರುವಂಥ ಗಿಡ ಈ ರೀತಿ ಇದೆ, ಬಟ್ ನಮ್ಮ ಕಣ್ಣಲ್ಲಿ ಬಿದ್ದಿರುವಂಥ ಗಿಡ ಈ ರೀತಿ ತಲೆ ಕೆಳಗಾಗಿರುವಂಥ ಗಿಡ ರೂಪದಲ್ಲಿ ಬಿದ್ದಿರೋದ್ರಿಂದ ಯಾವುದು ಇನ್ವರ್ಟೆಡ್ ಆಗಿರ್ತದೋ ಅದು ರಿಯಲ್ ಇಮೇಜ್ ಆಗಿರ್ತದೆ ಅಂತ ಅರ್ಥ. ಸೊ ಇಲ್ಲಿ ಮೋರೋವರ್ ಇದು ಸತ್ಯ ಪ್ರತಿಬಿಂಬ ಆಗಿರೋದ್ರಿಂದ, ಸತ್ಯ ಪ್ರತಿಬಿಂಬ ಮೀನಿಂಗ್ ಏನು? ಆ ಚಿತ್ರವನ್ನು ನಾವೆಲ್ಲೋ ಒಂದು ಕಡೆ ಸ್ಕ್ರೀನ್ ಮೇಲೆ ಪಡಿಬೋದು ಅಂತ ಅರ್ಥ. ಹಾಗಾಗಿ ನಮ್ಮ ಕಣ್ಣಿನಲ್ಲಿ ಈ ಸ್ಕ್ರೀನ್ ಮೇಲೆ ಚಿತ್ರ ಬಿದ್ದಾಗಲೇ ಆ ಚಿತ್ರ ಯಾವುದಂತ ನಮ್ಮ ಬ್ರೈನಿಗೆ ಗೊತ್ತಾಗ್ತಾ ಇದೆ. ಸೊ ಒಂದು ವಸ್ತುವಿನ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ದೀವಿ, ಇಮೇಜನ್ನು ನೋಡ್ತಾ ಇದ್ದೀವಿ ಅಂತಂದರೆ ಅರ್ಥ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗ್ತಾ ಇದೆ.
ಪ್ರತಿಬಿಂಬ ಮೂಡ್ತಾ ಇದೆ. ಪ್ರತಿಬಿಂಬ ಮೂಡಿದಾಗ ಅದನ್ನು ನಾವು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ಆ ಇಮೇಜ್ ಕಾಣಲಿಲ್ಲ ಅಂದರೆ ನಮಗೆ ಮಿಥ್ಯ ಪ್ರತಿಬಿಂಬ. ಸ್ಕ್ರೀನ್ ಮೇಲೆ ಪಡೆಯೋಕ್ಕಾಗಲಿಲ್ಲ ಅಂದರೆ ಮಿಥ್ಯ. ಸ್ಕ್ರೀನ್ ಮೇಲೆ ಪಡೆಯೋಕ್ಕಾಗುತ್ತಾ ಅಂದರೆ ಅದನ್ನು ಸತ್ಯ ಪ್ರತಿಬಿಂಬ ಅಂತ ಕರಿತೀವಿ. ನಮ್ಮ ಕಣ್ಣಲ್ಲಿರುವಂಥ ಕಾರ್ನಿಯ ಒಂದು ಸ್ಕ್ರೀನ್ ಥರ ವರ್ಕ್ ಆಗ್ತದೆ. ಒಂದು ಸ್ಕ್ರೀನ್ ಥರ ವರ್ಕ್ ಆಗೋದರಿಂದ ಆ ಸ್ಕ್ರೀನ್ ಮೇಲೆ ಇಮೇಜ್ ಮೂಡುವುದರಿಂದನೇ ಆ ಇಮೇಜನ್ನು ನಮ್ಮ ಬ್ರೈನ್ ಕ್ಯಾಚ್ ಮಾಡ್ತಾ ಇದೆ. ಹಂಗಾಗಿ ನಾವು ಇದನ್ನು ಸತ್ಯ ಪ್ರತಿಬಿಂಬ, ರಿಯಲ್ ಇಮೇಜ್ ಅನ್ನೋ ಪದವನ್ನು ಕೊಡ್ತೀವಿ. ಬಟ್ ಇಲ್ಲೇ ಮಿಥ್ಯ ಪ್ರತಿಬಿಂಬ ಅಂತ ಕೊಟ್ಟು ಕನ್ಫ್ಯೂಸ್ ಮಾಡ್ತಾನೆ. ಸೊ ಕಣ್ಣಲ್ಲಿ ಮೂಡುವಂಥ ಪ್ರತಿಬಿಂಬ ಯಾವಾಗಲೂ ರಿಯಲ್ ಇಮೇಜ್ ಆಗಿರ್ತದೆ. ಹಾಗಾಗಿ ನಾವಿಲ್ಲಿ ಸತ್ಯ ಪ್ರತಿಬಿಂಬ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಆಪ್ಷನ್ ಸಿ ಅನ್ನೋದು ಇಲ್ಲಿ ನಮಗೆ ತಪ್ಪಾಗಿರುವಂಥ ಸ್ಟೇಟ್ಮೆಂಟ್ ಆಗಿದೆ. ಕೇವಲ ಎ ಮತ್ತು ಬಿ ಮಾತ್ರಗಳು ಸರಿಯಾಗಿವೆ. ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾನೆ. ಎ ಮತ್ತು ಬಿ ಮಾತ್ರ ಸರಿಯಾಗಿವೆ. ಸಿ ಅನ್ನೋದೇನಾಗಿದೆ, ತಪ್ಪಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದೇಹದ ವಿದ್ಯುದಾವೇಶವನ್ನು ಪರೀಕ್ಷಿಸಲು ಬಳಸುವ ಸಾಧನ ಯಾವುದು? ಮತ್ತೆ ಸಾಧನ ಬಂತು ನೋಡ್ರಿ. ಫಸ್ಟ್ ಕ್ವಶನ್ ಸಾಧನ ಬಂದಿತ್ತು, ಬಾರೋಮೀಟರ್, ಥರ್ಮೋಮೀಟರ್, ಬೇರೆ ಬೇರೆ ಮೀಟರ್ ಬಗ್ಗೆ ನೋಡಿದ್ವಿ. ಇಲ್ಲೊಂದು ಮೀಟರ್ ಬರ್ತೈತಿ. ಇದನ್ನು ನಾವು ಎಲೆಕ್ಟ್ರೋಮೀಟರ್ ಅಥವಾ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಎಲೆಕ್ಟ್ರೋಮೀಟರ್ ಅಂದ್ರೆ ಒಂದೇ, ಎಲೆಕ್ಟ್ರೋಸ್ಕೋಪ್ ಅಂದ್ರೆ ಒಂದೇ. ಅಫ್ಕೋರ್ಸ್ ಇಲ್ಲಿ ಎಲೆಕ್ಟ್ರೋಸ್ಕೋಪ್ ಅಂತ ಕೊಟ್ಟನ, ಎಲೆಕ್ಟ್ರೋಮೀಟರ್ ಅನ್ನೋ ವರ್ಡ್ ಕೊಟ್ಟರೆ ಸಹಿತ ಸರಿ ಆಗ್ತಿತ್ತು. ಒಂದು ಬಾಡಿ, ಯಾವುದೊಂದು ಬಾಡಿ ಇತ್ತಂದ್ರೆ ಅದರ ಪಾಸಿಟಿವ್ ಅಥವಾ ನೆಗೆಟಿವ್ ಚಾರ್ಜ್ ಇದ್ದರೆ ಚಾರ್ಜ್ ಇದೆನಾ ಅಥವಾ ಇಲ್ಲ ಅಂತ ಪರೀಕ್ಷೆ ಮಾಡುವಂಥ ಸಾಧನ ಹೆಸರು ಎಲೆಕ್ಟ್ರೋಮೀಟರ್ ಅಂತ ಕರಿತೀವಿ. ಸೊ ಏನಿಲ್ಲ, ಎಲೆಕ್ಟ್ರೋಮೀಟರ್ ಅಂತ ಬಂದಾಗ ಇಲ್ಲಿ ಒಳಗಡೆ ಒಂದು ಕಾಪರ್ ಕಾಯಿಲ್ ಇರ್ತದೆ, ಅದು ಪಾಸಿಟಿವ್ ಚಾರ್ಜ್, ಮತ್ತು ಮೇಲೆ ಒಂದು ಸಿಲ್ವರ್ ಅಥವಾ ಅಲ್ಯೂಮಿನಿಯಂ ಪ್ಲೇಟನ್ನು ಕೊಟ್ಟಿರ್ತಾರೆ, ಆ ಪ್ಲೇಟ್ ನೆಗೆಟಿವ್ ಚಾರ್ಜ್ ಇರ್ತದೆ. ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಒಂದು ವಸ್ತುವನ್ನು ಕೊಟ್ಟಾಗ ಇವೆರಡು ಪರಸ್ಪರ ಅಟ್ರಾಕ್ಟ್ ಆಯಿತು ಅಂದರೆ ಇದರೊಳಗಡೆ ಚಾರ್ಜ್ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಚಾರ್ಜ್ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ಹಿಂಗೆ ಚಾರ್ಜ್ ಇದನ್ನ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡುವಂಥ ಸಾಧನನೇ ಎಲೆಕ್ಟ್ರೋಸ್ಕೋಪ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಿದೆ, ಅಲ್ಲ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಮೀನಿಂಗ್ ಏನಂದ್ರೆ ಚಿಕ್ಕದಾಗಿರುವಂಥ ವಸ್ತುಗಳ ಗಾತ್ರವನ್ನು ಭಾಳ ದೊಡ್ಡದು ಮಾಡಿ ತೋರಿಸುವಂಥ ಒಂದು ಸಾಧನ. ಅದನ್ನು ಸಾಮಾನ್ಯ ಮೈಕ್ರೋಸ್ಕೋಪ್ಗಿಂತ 100 ಪಟ್ಟು 1000 ಪಟ್ಟು ದೊಡ್ಡದು ಮಾಡಿ ತೋರಿಸುವಂಥ ಮೈಕ್ರೋಸ್ಕೋಪು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಇನ್ನು ಪೆರಿಸ್ಕೋಪ್ ಬಗ್ಗೆ ಕೇಳಿರ್ಬೋದು ನೀವು. ಜಲಾಂತರ್ಗಾಮಿಗಳಲ್ಲಿ ಯೂಸ್ ಮಾಡ್ತೀವಿ. ಜಲಾಂತರ್ಗಾಮಿಗಳಲ್ಲಿ ಈ ನೀರಿನ ಮೇಲೆ ಇರುವಂಥ ವಸ್ತುಗಳನ್ನು ನೋಡಲು ಬಳಸುವಂಥ ಒಂದು ಈ ರೀತಿ ಶೇಪ್ ಇರುವಂಥ ವಸ್ತುವನ್ನು ನಾವು ಜಲಾಂತರ್ಗಾಮಿ ಅಂತ ಕರಿತೀವಿ. ಇಲ್ಲಿ ಯಾವುದೋ ಒಂದು ಹಡಗು ಹೋಗ್ತಾ ಇದೆ ಅಂದ್ರೆ ಈ ಹಡಗಿನ ಚಿತ್ರ ಇಲ್ಲಿ 2 ದರ್ಪಣಗಳಿರ್ತವೆ, ಸಮತಲ ದರ್ಪಣ, ಪ್ಲೇನ್ ಮಿರರ್ಸ್ ಇರ್ತವೆ. ಆ ಮಿರರ್ಗಳ ಮೇಲೆ ಬಿದ್ದಾಗ ಒಳಗಿರುವಂಥ ವ್ಯಕ್ತಿ ಈ ದರ್ಪಣದಲ್ಲಿ ಮೂಡುತ್ತಿರುವಂಥ ಇಮೇಜ್ನ ನೋಡಿಕೊಂಡು ನೀರಿನ ಮೇಲಿರುವಂಥ ವಸ್ತುಗಳನ್ನು ನೋಡ್ಬೋದು ಅವನು. ಅದಕ್ಕೆ ನಾವು ಪೆರಿಸ್ಕೋಪ್, ಪರಿದರ್ಶಕ ಅಂತ ಕರಿತೀವಿ. ಇನ್ನು ಕೆಲಿಡೋಸ್ಕೋಪ್ ಅಂತಿದೆ. ಇದು ಬಣ್ಣದ ಚಿತ್ತಾರಗಳನ್ನು ನೋಡಲು ಬಳಸುವಂಥ ಒಂದು ಡಿವೈಸ್. ಇದನ್ನು ನಾವು ಕೆಲಿಡೋಸ್ಕೋಪ್ ಅಂತ ಕರಿತೀವಿ. ಸೊ ಇಲ್ಲಿ ಆವೇಶಗಳನ್ನು ಪತ್ತೆ ಚೆಕ್ ಮಾಡುವಂಥ ಬಳಸುವಂಥ ಸಾಧನ ಎಲೆಕ್ಟ್ರೋಸ್ಕೋಪ್ ಅನ್ನೋದು ಸರಿಯಾಗಿರುವಂಥ ಉತ್ತರ. ನೋಡ್ರಿ, ಇಲ್ಲಿ ಮೆಡಿಸಿನ್ ಬಗ್ಗೆ ಕೊಡ್ತಾನೆ ಇನ್ಫಾರ್ಮೇಷನು. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೊಡ್ತಾನೆ. ಮೆಡಿಸಿನ್ಗಳ ಬಗ್ಗೆ ಸ್ವಲ್ಪ ಭಾಳ ಜನರಿಗೆ ಗೊತ್ತಿಲ್ಲ. ಅಫ್ಕೋರ್ಸ್ ನಮಗೂ ಗೊತ್ತಾಗಲ್ಲ, ಯಾಕಂದರೆ ಈ ಏನು ಭಾಳ ಪೇಷಂಟ್ ಇದ್ದರೆ ಗೊತ್ತಾಗ್ತದೆ. ಯಾಕಂದರೆ ಮೆಡಿಕಲ್ ಹೋಗ್ತಾನೆ, ಮೆಡಿಸಿನ್ ತೊಗೊಂಬರ್ತಾನೆ, ಅವನಿಗೆ ಗೊತ್ತಿರ್ತದೆ. ಮನೆಯಲ್ಲಿ ಯಾರಾದರೂ ಆ ಮೆಡಿಸಿನ್ ತಿನ್ನುವಂಥ ವ್ಯಕ್ತಿ ಇದ್ದ, ಜಾಸ್ತಿ ಮೆಡಿಸಿನ್ ಯೂಸ್ ಮಾಡುವಂಥ ವ್ಯಕ್ತಿ ಗೊತ್ತಾಗ್ತತಿ. ಬಟ್ ರೀಸೆಂಟ್ ಟೈಮಲ್ಲಿ ಇದು ನಮ್ಮ ಕ್ಲಾಸಿಗೆ ಆ್ಯಡ್ ಮಾಡಬೇಕಾಗೈತಿ. ರೀಸೆಂಟ್ ಟೈಮಲ್ಲಿ ಭಾಳ ಎಕ್ಸಾಮ್ದಲ್ಲಿ ನಮಗೆ ಮೆಡಿಸಿನ್ಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಇಲ್ಲಿ ಅನಾಲ್ಜೆಸಿಕ್ಸ್, ಆ್ಯಂಟಿಬಯೋಟಿಕ್ಸ್, ಟ್ರ್ಯಾಂಕ್ವಿಲೈಸರ್ಸ್ ಮತ್ತು ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತದವೆ. ಇಲ್ಲಿ ಅನಾಲ್ಜೆಸಿಕ್ ಅಂದ್ರೆ ನೋವು ನಿವಾರಕಗಳು ಅಂತ ಕರಿತೀವಿ. ಪೇನ್ ಕಿಲ್ಲರ್, ಪೇನ್ ರಿಲೀಫರ್ ಅಂತ ಕರಿತೀವಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಸ್ಪರಿನ್. ಇವೆಲ್ಲ ಟ್ಯಾಬ್ಲೆಟ್ಗಳೇ ಸರಿ. ಇವು ಅದರ ಒಂದು ಅರ್ಥ ಏನು ಅಂತ. ಅನಾಲ್ಜೆಸಿಕ್ ಅಂದ್ರೆ ಪೇನ್ ಕಿಲ್ಲರ್ಗಳು, ಕರೆಕ್ಟ್ ಅದೇ. ಆಸ್ಪಿರಿನ್ ಟ್ಯಾಬ್ಲೆಟ್ ಭಾಳ ಹಳೆಯ ದಿನಗಳಿಂದ ನಾವು ಯೂಸ್ ಮಾಡ್ತಾ ಇದ್ದೀವಿ, ಭಾಳ ಫೇಮಸ್ ಆಗಿರುವಂಥ ಒಂದು ಪೇನ್ ಕಿಲ್ಲರ್. ಆ್ಯಂಟಿಬಯೋಟಿಕ್ಸ್ ಗೊತ್ತು, ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಲ್ಲಿಸುವಂಥ, ಸಾಯಿಸುವಂಥ ಕೆಲಸ ಮಾಡ್ತದೆ. ಅದು ಟೆಟ್ರಾಸೈಕ್ಲಿನ್ ಅನ್ನೋದು ಸಹಿತ ಒಂದು ಕರೆಕ್ಟ್ ಇದೆ. ಇಲ್ಲಿ ಎಲ್ಲಿ ಲಾಸ್ಟಿಗೆ ಸೈಕ್ಲಿನ್ ಅಂತ ಬರ್ತದೆ ನೋಡ್ರಿ, ಅವೆಲ್ಲ ಆಲ್ಮೋಸ್ಟು ನಮಗೆ ಆ್ಯಂಟಿಬಯೋಟಿಕ್ ರೂಪದಲ್ಲಿ ವರ್ಕ್ ಆಗ್ತತಿ. ಟ್ರ್ಯಾಂಕ್ವಿಲೈಸರ್ಸ್ ಅಂತದವೆ, ಇದಕ್ಕೆ ಅಲ್ಫ್ರಾಝೋಲಮ್ ಅಂತಿದೆ, ಇದು ಸಹಿತ ಸರಿಯಾಗಿರುವಂಥ ಉತ್ತರ. ಟ್ರ್ಯಾಂಕ್ವಿಲೈಸರ್ಸ್ ಮೀನಿಂಗ್ ಏನು ಅಂತಂದರೆ ಈ ಏನು ಮಾನಸಿಕ ಒತ್ತಡ, ಸ್ಟ್ರೆಸ್ ಅಂತ ಕರಿತೀವಿ ನೋಡ್ರಿ ನಾವು. ಸ್ವಲ್ಪ ಏನೋ ಬ್ರೈನ್ ಒಂಥರ ಕೆಲಸ ಮಾಡದಿರೋದು, ಸ್ಟ್ರೆಸ್ ಆಗೋದು, ಒತ್ತಡಕ್ಕೊಳಗಾಗೋದು ಅಂಥ ಒಂದು ಔಷಧಿಗಳನ್ನು ನಾವು ಟ್ರ್ಯಾಂಕ್ವಿಲೈಸರ್ಸ್ ಅಂತ ಕರಿತೀವಿ. ಅವಕ್ಕೆ ಅಲ್ಫ್ರಾಝೋಮ್ ಅನ್ನೋದು ಸರಿಯಾಗಿದೆ. ಇಲ್ಲಿ ಆ್ಯಂಟಿ ಡಿಸ್ಪರೆನ್ಸ್ ಅಂತಿದೆ, ಅಂದರೆ ಇಲ್ಲಿ ಖಿನ್ನತೆ ಒಳಗಾಗೋದು ಅಂತ ಕರಿತೀವಿ. ಖಿನ್ನತೆ ಅಂದರೆ ಏನೋ ಯಾರೋ ಅಂದರೆ ಅಂತೇಳಿ ಭಾಳ ಡಿಪ್ರೆಷನ್ಗೆ ಹೋಗೋದು, ಖಿನ್ನತೆ ಒಳಗಾಗೋದು ಅಂತ ಭಾಳ ಡಿಪ್ರೆಷನ್ಗೆ ಹೋದ ಸಹಿತ ಮೆಡಿಸಿನ್ಸ್ ಅದಾವೆ. ಅವಕ್ಕೆ ಕ್ಲೋರೋಕ್ವಿನ್ ಅಂತಿದೆ. ಬಟ್ ಇದು ಕ್ಲೋರೋಕ್ವಿನ್ ಅನ್ನೋದು ಡಿಪ್ರೆಷನ್ಗೆ ಒಳಗಾಗುವಂಥ ಮೆಡಿಸಿನ್ ಅಲ್ಲ. ಈ ಮೇಲಿನ 3 ಮೆಡಿಸಿನ್ಗಳು ಸರಿಯಾಗಿವೆ.
ಬಟ್ ಇಲ್ಲಿ ಆ್ಯಂಟಿ ಡಿಪ್ರೆಷನ್ಸ್ ಮೆಡಿಸಿನ್ ಆಗಿ ನಾವು ಕ್ಲೋರೋಕ್ವಿನನ್ನು ಯೂಸ್ ಮಾಡಲ್ಲ. ಹಾಗಾಗಿ ಎ ಬಿ ಸಿ ಮಾತ್ರ ಸರಿಯಾಗಿರೋದಂತೂ ನೋಡ್ತೀವಿ. ಸೊ ಎ ಬಿ ಸಿ ಮಾತ್ರ ಸರಿಯಾಗಿವೆ. ಇವು ಯಾವುದೇ ಸೈನ್ಸ್ ಕಾನ್ಸೆಪ್ಟ್ ಇಲ್ಲ, ಇಲ್ಲ ನಾನೇನು ತಲೆ ಓಡಿಸಿಲ್ಲ, ಕಾನ್ಸೆಪ್ಟ್ ಏನಿಲ್ಲ, ನೆನ್ಪಿಟ್ಕೋಬೇಕಷ್ಟೇ, ಮೆಮೊರೈಸ್ ಮಾಡಿಕೊಂಡು ಹೇಳುವಂಥ ಒಂದು ಅಂಶಗಳಷ್ಟೇ, ಅವು ಬಿಟ್ಟು ಮತ್ತೇನಿಲ್ಲ. ಇಂಥ ಕ್ವಶನ್ಗೆ ಆನ್ಸರ್ ಮಾಡೋದಂತೂ ಎಕ್ಸಾಮ್ದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇದ್ದಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ಈಗ ಸೈನ್ಸ್ ಬೇಸ್ಡ್ ಆಗಿರುವಂಥ ಕ್ವಶನ್ಸ್ ಆದರೂ ಸಹಿತ ಕಾನ್ಸೆಪ್ಟ್ ಬೇಸ್ಡ್ ಆಗಿರುವಂಥ ಕ್ವಶನ್ಸು ಅಲ್ಲ. ಹಾಗಾಗಿ ಕೆಲವೊಂದು ಹಾಗೆ ಮೆಮೊರೈಸ್ ಮಾಡುವಂಥ ಅಂಶಗಳ ಮೇಲೆ ಸಹಿತ ಕೇಳ್ತಿರ್ತಾನೆ, ಆನ್ಸರ್ ಮಾಡಬೇಕಾಗ್ತದೆ. ಈ ಕೆಳಗಿನ ಹೇಳಿಕೆಗಳನ್ನು ಓದಿ ಮಾನವನಲ್ಲಿ ಅಂತ ಕೊಟ್ಟು ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳೆಂದರೆ ಒಂದು 4 ಸ್ಟೇಟ್ಮೆಂಟ್ಸ್ ಕೊಡ್ತಾನೆ, ಎಷ್ಟು ಸರಿಯಾಗಿದ್ದಾವೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ನೋಡಿ, ಕೆಲವೊಂದು ಸಲ ಎಕ್ಸಾಮ್ದಲ್ಲಿ ಟೈಮ್ ಸೇವ್ ಮಾಡಿಕೊಳ್ಳುವಂಥ ಮೆಥಡ್ ಏನು ಅಂತಂದರೆ, ಫಸ್ಟು ಈ ಕ್ವಶನ್ ಪಾರ್ಟ್ ಏನೈತಲ್ಲ ಅದನ್ನು ಕರೆಕ್ಟಾಗಿ ಓದಬೇಕು ನಾವು, ಆಮೇಲೆ ಆಪ್ಷನ್ ನೋಡಬೇಕು. ಇಲ್ಲಿ ತಪ್ಪಾಗಿರೋ ಹೇಳಿಕೆ ಕೇಳ್ತಾ ಇದ್ದಾನ ಅಥವಾ ಸರಿಯಾಗಿ ಇರುವಂಥ ಹೇಳಿಕೆ ಕೇಳ್ತಾ ಇದ್ದಾನೆ, ನಮಗೆ ಮೊದಲು ನಾವು ಮೆಂಟಲಿ ಫಿಕ್ಸ್ ಆಗಬೇಕು. ಯಾಕಂದರೆ ಓದ್ಕೋತ ಹೋಗ್ತಿರ್ತೀವಿ, ಏನು ತಪ್ಪು ಏನು ಸರಿ ಅನ್ನೋದು ನಮಗೆ ಗೊತ್ತಾಗಲ್ಲ, ಹೌದಲ್ಲ. ಬಟ್ ಯಾವ ತಪ್ಪು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನು ನಮ್ಮ ಮೈಂಡಲ್ಲಿ ಇತ್ತು ಅಂದರೆ, ಇದು ರೈಟ್ ಆರ್ ರಾಂಗಾ ಅಂತ ನಮ್ಮ ಮೈಂಡ್ ಅಡ್ಜಸ್ಟ್ ಆಗ್ತಾ ಹೋಗ್ತದೆ. ಹಾಗಾಗಿ ಫಸ್ಟು ಈ ಕ್ವಶನ್ ಪಾರ್ಟ್ ನಾವು ಮೊದಲು ಕ್ಲಿಯರಾಗಿ ಓದಬೇಕು. ಈ ಕೆಳಗಿನ ಹೇಳಿಕೆಗಳನ್ನ ಓದಿ ಹುಚ್ಚರಂಗ ಓದೋದಲ್ಲ, ಓದಿ ಏನು ಮಾಡಬೇಕು ಮೊದಲು, ಅದು ರೈಟ್ ಐತಾ ರಾಂಗ್ ಐತಾ ಏನು ಕೇಳತ್ತನ ಅದನ್ನು ಸಹಿತ ನಾವು ಮೊದಲೇ ಆಪ್ಷನ್ ಓದೋಕ್ಕಿಂತ ಮೊದಲೇ ಪ್ರಿಪೇರ್ ಆಗಬೇಕು ನಾವು ಮೆಂಟಲಿ. ಆವಾಗ ನಮಗೆ ಆಪ್ಷನ್ಗಳು ನಮಗೆ ಸ್ವಲ್ಪ ಈಸಿ ಆಗ್ತಾ ಹೋಗ್ತವೆ. ನೋಡೋಣ, ಮೆಲಟೋನಿನ್ ರಸದೂತವು, ರಸದೂತ ನಥಿಂಗ್ ಬಟ್ ಹಾರ್ಮೋನ್. ರಸದೂತ ಅಂದರೆ ಹಾರ್ಮೋನ್. ಮೆಲಟೋನಿನ್ ಎಂಬ ಹಾರ್ಮೋನು ನಿದ್ರೆ ಅಥವಾ ಎಚ್ಚರ ಚಕ್ರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದನ್ನು ಸ್ಲೀಪ್ ಆ್ಯಂಡ್ ವೇಕಪ್ ಸೈಕಲ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಸೊ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಇದೆ ರೀ, ಇದು ಮನುಷ್ಯನ ದೇಹದಲ್ಲಿರುವಂಥ ಮೆದುಳಿನಲ್ಲಿರುವಂಥ ಪೀನಿಯಲ್ ಅಂತ ಒಂದು ಗ್ರಂಥಿ ಇದೆ, ಪೀನಿಯಲ್ ಗ್ರಂಥಿ. ಏನು ಸರ್ ಪೀನಿಯಲ್ ಗ್ರಂಥಿ ವಿಶೇಷತೆ ಅಂದರೆ, ಮನುಷ್ಯನ ದೇಹದಲ್ಲಿರುವಂಥ ಅತೀ ಚಿಕ್ಕದಾಗಿರುವಂಥ ಗ್ರಂಥಿ, ಇದಕ್ಕಿಂತ ಸಣ್ಣದು ಯಾವುದಿಲ್ಲ. ಇದಕ್ಕೆ ಎಲ್ಲಕ್ಕಿಂತ ಸಣ್ಣದು ನಾವು ಪಿಟ್ಯೂಟರಿ ಅಂತ ತಿಳ್ಕೊಂಡಿರ್ತೀವಿ, ಅಲ್ಲ, ಪಿಟ್ಯೂಟರಿಗಿಂತ ಸಣ್ಣದಾಗಿರುವಂಥ ಗ್ರಂಥಿ ಪೀನಿಯಲ್ ಗ್ರಂಥಿ. ಎಲ್ಲಿದೆ? ಇದು ಬ್ರೈನಲ್ಲಿದೆ. ಸೆಕೆಂಡ್ ದೊಡ್ಡದು ಯಾವುದು ಅಂದ್ರೆ ಯಾವುದು? ಪಿಟ್ಯೂಟರಿ ಗ್ರಂಥಿ, ಇದಕ್ಕಿಂತ ದೊಡ್ಡದೈತಿ. ಈ ಪೀನಿಯಲ್ ಗ್ರಂಥಿ ಒಂದು ಹಾರ್ಮೋನ್ ರಿಲೀಸ್ ಮಾಡ್ತೈತಿ, ಅದರ ಹೆಸರೇ ಮೆಲಟೋನಿನ್ ಎಂಬ ಹಾರ್ಮೋನ್. ಈ ಹಾರ್ಮೋನು ಜಾಸ್ತಿ ರಿಲೀಸ್ ಆದಾಗ ನಮಗೆ ಎಚ್ಚರಿಕೆ ಆಗೋದು, ನಮಗೆ ನಿದ್ದೆ ಬರೋದು ಸಾಧ್ಯ ಆಗ್ತದೆ. ನಿಮಗೆ ಸಡನ್ನಾಗಿ ಎಚ್ಚರಿಕೆ ಆಗಬೇಕಾದ್ರೂ ಇದೇ ಹಾರ್ಮೋನ್ ರಿಲೀಸ್ ಆಗಬೇಕು, ನಿಮಗೆ ನಿದ್ದೆ ಬರೋಕ್ಕೆ ಸಹಿತ ಇದೇ ಹಾರ್ಮೋನ್ ರಿಲೀಸ್ ಆಗಬೇಕು. ಅರ್ಥ ಆಗುತ್ತಲ್ಲ? ಈ ಹಾರ್ಮೋನು ಅನೇಕ ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡ್ ಆಗ್ತದೆ. ಸಾಮಾನ್ಯವಾಗಿ ಜಾಸ್ತಿ ಸ್ಟ್ರೆಸ್ ಆದಾಗ, ಫಿಸಿಕಲಿ ಹೆಚ್ಚು ಕೆಲಸ ಮಾಡಿದಾಗ ಜಾಸ್ತಿ ರಿಲೀಸ್ ಆಗ್ತದೆ. ಆಮ್ಲಜನಕ ಕಮ್ಮಿ ಆದಾಗ ಜಾಸ್ತಿ ರಿಲೀಸ್ ಆಗ್ತದೆ. ಬೆಳಕು ಕಮ್ಮಿ ಇದ್ದಾಗ ಜಾಸ್ತಿ ರಿಲೀಸ್ ಆಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಚೆನ್ನಾಗಿ ಕೆಲಸ ಮಾಡ್ತದೆ. ಮತ್ತು ಒಂದು ಅಂಶವನ್ನು ನೀವು ಮೆದುಳಿಗೆ ಕೊಟ್ಟಾಗ ಅದು ನಿಮ್ಗೆ ಪದೇ ಪದೇ ರಿಕಾಲ್ ಮಾಡೋಕ್ಕೆ ಸಹಿತ ಸಹಾಯ ಮಾಡ್ತದೆ. ನಾಳೆ ಮುಂಜಾನೆ ನಸ್ಕಿನಾಗೆ ಎಕ್ಸಾಮ್ ಬರೋಕ್ಕೆ ಹೋಗೋದಿರ್ತೈತಿ, 5 ಗಂಟೆಗೆ ಟ್ರೈನ್ ಇತ್ತಂದ್ರೆ ನಿಮ್ಗೆ 5 ಆಗತನ 5 ಬಾರಿ ಎಚ್ಚರ ಮಾಡ್ತೈತಿ ನಿಮ್ಗೆ. ನೋಡಿರಿ, ನೀವು ಯಾವಾಗಂದ್ರೆ ಎಕ್ಸಾಮ್ ನೀವು ಚಂದ ಪ್ರಿಪೇರ್ ಆಗಿರ್ಬೇಕು. ಮತ್ತು ಹೋಗ್ಲಿ ಬಿಡು ಮುಂದಿನ ಎಕ್ಸಾಮ್ ನೋಡೋಮಂತ ನಿಮ್ಗೆ 8 ಆದರೆ ಎಚ್ಚರಿಕೆ ಆಗಲ್ಲ. ಚಂದ ಪ್ರಿಪೇರ್ ಆಗಿರಿ, ನಾಳೆ ಮುಂಜಾನೆ 5ಕ್ಕೆ ಹೋಗಬೇಕು ಅಂತ ನೀವು ಮೆಂಟಲಿ ಪ್ರಿಪೇರ್ ಆಗಿ ಅಲಾರ್ಮ್ ಇಟ್ಕೊಂಡು ಮಕ್ಕೊಂಡ್ರೆ ಕರೆಕ್ಟಾಗಿ 4 ಗಂಟೆ 59 ನಿಮಿಷಕ್ಕೆ ಎಚ್ಚರಿಕೆ ಆಗ್ತದೆ ನಿಮ್ಗೆ. ಹೆಂಗದ ನೋಡ್ರಿ ಕ್ವಶನ್. ಇದನ್ನು ನಾವು ಮಾನವನ ಅಲಾರಂ ಅಂತ ಕರಿತೀವಿ. ಯಾವ ಅಲಾರಂ? ಮಾನವನ ಅಲಾರಂ. 5 ಗಂಟೆ ಏಳಬೇಕಂತ ಮಕ್ಕೊಂಡಿರ್ತೀರಿ, 5 ಬಾರಿ ಮೊಬೈಲ್ ನೋಡಿ ಟೈಮ್ ನೋಡಿ ಮಕ್ಕೊಂಡ್ಬಿಡ್ತೀರಿ ನೀವು. ಇನ್ನೂ ಟೈಮ್ ಆಗಿಲ್ಲ ಅಂತ ಅನಿಸುತ್ತೆ. ಇದನ್ನು ಮಾನವನ ಅಲಾರಂ. ಯಾವ ಗ್ರಂಥಿ? ಪೀನಿಯಲ್ ಗ್ರಂಥಿ. ಎಲ್ಲೈತಿ? ಬ್ರೈನಲ್ಲಿ ಐತಿ. ಯಾವ ಹಾರ್ಮೋನು? ಮೆಲಟೋನಿನ್ ಹಾರ್ಮೋನ್. ಒಬ್ಬೊಬ್ಬರಿಗೆ ಹೊಸ ಜಾಗದಾಗ ನಿದ್ದೆ ಬರಲ್ಲ, ಅದು ರಿಲೀಸ್ ಆಗಲ್ಲ. ಅದು ಯಾಕಂದ್ರೆ ಅದು ವಾತಾವರಣ ಬೇರೆ ಅನಿಸ್ತದೆ, ಕಂಫರ್ಟಾಗಿ ಫೀಲ್ ಆಗಲ್ಲ. ಅದು ನಮ್ಮ ಮನೆ ಇತ್ತಂದ್ರೆ ನಮ್ಮ ಬೆಡ್ಶೀಟು, ನಮ್ಮ ಹಾಸಿಗೆ, ನಮ್ಮ ಕಿಟಕಿ, ನಮ್ಮ ಮನೆಗೆ ನಮ್ಗೆ ಗೊತ್ತಿರ್ತೈತಿ. ಪಟ್ಟತ್ ಹೋದ ತಕ್ಷಣ ರಿಲೀಸ್ ಆಗ್ತದೆ, ಮಕ್ಕೊಂಡ್ಬಿಡ್ತೀವಿ ನಾವು. ಬಟ್ ಹೊಸ ಜಾಗದಾಗ ಹೋದಾಗ, ಎಲ್ಲೋ ಒಂಥರ ಕಂಫರ್ಟ್ ಇಲ್ಲದಿರೋ ಜಾಗದಾಗ ಹೋದಾಗ ನಮಗೆ ಈ ಹಾರ್ಮೋನ್ ರಿಲೀಸ್ ಆಗಲ್ಲ, ನಿದ್ದಿನೇ ಬರಲ್ಲ. ಸೈಂಟಿಫಿಕಲ್ಲಿ ಸಾಯಂಕಾಲ 8:30, 9 ಈ ಸಮಯದಿಂದ 11 ಗಂಟೆ ತನಕ ಚೆನ್ನಾಗಿ ರಿಲೀಸ್ ಆಗ್ತೈತಿ. ಹಾಗಾಗಿ 10 ಗಂಟೆಗೆ ನಾವು ಸರಿಯಾಗಿ ನಿದ್ದೆ ಮಾಡಬೇಕು. ಯಾವಾಗ 12 ದಾಟ್ತು 1 ದಾಟ್ತು ಅಂದ್ರೆ ಕೆಲವೊಂದು ಸ್ವಲ್ಪ ಮಂದಿಗೆ ನಿದ್ದಿನೇ ಬರಲ್ಲ. ಎಸ್ಪೆಷಲಿ ನನಗೆ ನಿದ್ದಿನೇ ಬರಲ್ಲ. 12 ಅಂತೀವಿ, ಹಾರ್ಮೋನ್ ರಿಲೀಸ್ ಆಗಲ್ಲ. ನಾವು ಅಂತೀವಿ ಯಾಕೋ ನಿದ್ದಿನೇ ಬರ್ಲಾಗ್ಯದ ಅಂದ್ರೆ ಅರ್ಥ ಆದರೆ ರಿಲೀಸ್ ಆಗಲಾಗೈತೆ ನನ್ನ ಬಾಡಿಯಲ್ಲಿ, ನಿದ್ದಿನೇ ಬರಲ್ಲ. ಕರೆಕ್ಟ್. ದೀರ್ಘಾವಧಿಯ ಹೈಪರ್ಗ್ಲೈಸೇಮಿಯಾ
ಡಯಾಬಿಟಿಸ್ ಮೆಲ್ಲಿಟಸ್ ಅನ್ನು ಉಂಟು ಮಾಡುತ್ತದೆ. ಏನು ಸರ್? ಹೈಪರ್ ಗ್ಲೈಸೇಮಿಯಾ ಅಂದ್ರೆ ಗ್ಲೈಸೇಮಿಯಾ ನಥಿಂಗ್ ಬಟ್ ಗ್ಲೂಕೋಸ್. ಹೈಪರ್ ಅಂದ್ರೆ ಹೆಚ್ಚು, ನಿರಂತರವಾಗಿ ಬಾಡಿಯಲ್ಲಿ ಹೆಚ್ಚು ಪ್ರಮಾಣ ಗ್ಲೂಕೋಸ್ ಏನಾದರೂ ಬಿಡುಗಡೆ ಆಗ್ತಾ ಇತ್ತು ಅಂತಂದರೆ ಅದು ನಮಗೆ ಡಯಾಬಿಟಿಸ್ ಬರುವಂಥ ಮುನ್ಸೂಚನೆ, ಡಯಾಬಿಟಿಸ್ ಬರ್ತದೆ ಅಂತ ಹೇಳ್ತಾನೆ. ಕರೆಕ್ಟ್. ಹೈಪರ್ ಅಂದರೆ ಹೆಚ್ಚು, ಗ್ಲೈಸೇಮಿಯಾ ಅಂದರೆ ಗ್ಲೂಕೋಸ್ ಹೆಚ್ಚು 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 ಬಿಡುಗಡೆ ಆದಾಗ ಮನುಷ್ಯನಿಗೆ ಬರುವಂಥ ಸಮಸ್ಯೆ ಡಯಾಬಿಟಿಸ್. ಕರೆಕ್ಟ್ ಆಗಿರುವಂಥ ಅಂಶ, ಕರೆಕ್ಟ್ ಇದೆ ಇದು. ಥೈರಾಯ್ಡ್ ಹಾರ್ಮೋನ್ ಕೊರತೆಯಿಂದ ಅಕ್ರೋಮೆಗಾಲಿ ಉಂಟಾಗುತ್ತದೆ. ತಪ್ಪೈತು ನೋಡ್ರಿ ಇದು. ಯಾಕೆ ತಪ್ಪೈತೆ ಅಂದ್ರೆ ಥೈರಾಯ್ಡ್ ಅನ್ನೋದು ಥೈರಾಕ್ಸಿನ್ ಎಂಬ ಹಾರ್ಮೋನ್ ರಿಲೀಸ್ ಮಾಡ್ತತಿ. ಯಾವ ಹಾರ್ಮೋನ್? ಥೈರಾಕ್ಸಿನ್ ಎಂಬ ಹಾರ್ಮೋನ್ ರಿಲೀಸ್ ಮಾಡ್ತತಿ. ಥೈರಾಕ್ಸಿನ್ ರಿಲೀಸ್ ಆಗೋಕ್ಕೂ ನಮಗೆ ಅಕ್ರೋಮೆಗಾಲಿ ಅಂದ್ರೆ ಅರ್ಥ ಆಗಬೇಕು ಫಸ್ಟ್. ಅಕ್ರೋಮೆಗಾಲಿ ಅಂತಂದರೆ ಮಾನವನ ದೇಹದ ಮೂಳೆಗಳು ಅತೀ ಎತ್ತರಕ್ಕೆ ಬೆಳೆಯುವುದು, ಮನುಷ್ಯನ ಎತ್ತರ ಮಿತಿ ಮೀರಿ ಎತ್ತರ ಬೆಳೆಯುವುದನ್ನೇ ನಾವು ಅಕ್ರೋಮೆಗಾಲಿ ಅಂತ ಕರಿತೀವಿ. ಗೊತ್ತಾ? ಮನುಷ್ಯನ ನಾವು ಅಲ್ಲೆಲ್ಲ ಗಿನ್ನಿಸ್ ರೆಕಾರ್ಡ್ ನೋಡ್ತೀವಿ, ಭಾಳ ಎತ್ತರವಾಗಿರುವಂಥ ವ್ಯಕ್ತಿ ಅಂತ ನೋಡ್ತೀವಲ್ಲ, ಅವರೆಲ್ಲ ಇವೇ ಗಿನ್ನಿಸ್ ರೆಕಾರ್ಡ್ ಮಾಡಿರ್ತಾರೆ. ಇಲ್ಲಿ ಭಾಳ ಎತ್ತರಕ್ಕೆ ಬೆಳೆದಿರುವಂಥ ವ್ಯಕ್ತಿಗಳಲ್ಲಿ ಈ ಒಂದು ಹಾರ್ಮೋನ್ ರಿಲೀಸ್ ಆಗ್ತದೆ, ಅದಕ್ಕೆ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಆ ಗ್ರೋತ್ ಹಾರ್ಮೋನ್ ಅಂದರೆ ನಾವು ಬೆಳವಣಿಗೆ ಹಾರ್ಮೋನು. ಬೆಳವಣಿಗೆ ಹಾರ್ಮೋನ್ ಯಾವ್ದು ಸರಪ್ಪ ಅಂತಂದರೆ ಸೊಮ್ಯಾಟೋಟ್ರೋಫಿನ್. ಈ ಹಾರ್ಮೋನನ್ನು ನಾವು ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ. ಇದು ಪಿಚ್ಯೂಟರಿ ಗ್ರಂಥಿಯಿಂದ ಬಿಡುಗಡೆ ಆಗ್ತದೆ, ಥೈರಾಯ್ಡ್ ಗ್ರಂಥಿಯಿಂದ ಬಿಡುಗಡೆ ಆಗಲ್ಲ. ನಮ್ಮ ಮನುಷ್ಯನ ಎತ್ತರವನ್ನು ಕಂಟ್ರೋಲ್ ಮಾಡುವಂಥ ಹಾರ್ಮೋನು ಪಿಚ್ಯೂಟರಿ ಗ್ರಂಥಿ. ಯಾವ ಹಾರ್ಮೋನು? ಸೊಮ್ಯಾಟೋಟ್ರೋಫಿನ್. ಅದನ್ನು ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ನಾವು ಎಷ್ಟು ಹೈಟ್ ಆಗಬೇಕಂತ ಡಿಸೈಡ್ ಮಾಡೋದು ನಮ್ಮ ಬಾಡಿ ಹಾರ್ಮೋನ್ಸ್. ಹಾಗಾಗಿ ಅಕ್ರೋಮೆಗಾಲಿ ಅಂದ್ರೆ ಅತಿ ಎತ್ತರಕ್ಕೆ ಮೂಳೆಗಳು ಬೆಳೆಯುವಂಥ ಇದೊಂಥರ ರೋಗ. ಇದು ಒಳ್ಳೇದಲ್ಲ, ಭಾಳ ಎತ್ತರಕ್ಕೆ ಬೆಳಿಬಾರ್ದು. ಬಾಡಿ ಬ್ಯಾಲೆನ್ಸ್ ಇರಲ್ಲ, ಓಡಕ್ಕೆ ಬರಲ್ಲ, ನಡೆಗೆ ಬರಲ್ಲ. ಬಾಡಿ ಸ್ವಲ್ಪ ಇಂಬ್ಯಾಲೆನ್ಸ್ ಆದರೆ ಮೂಳೆ ಪಟ್ಟಂದು ಮುರಿದೋಗ್ತವೆ, ಏನು ಮಾಡೋಕ್ಕಾಗಲ್ಲ. ಸೊ ಇದು ತಪ್ಪಾಗಿದೆ. ಥೈಮೋಸಿನ್ ಹಾರ್ಮೋನ್ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತದೆ. 100% ಕರೆಕ್ಟು. ಥೈಮೋಸಿನ್ ಎಂಬ ಹಾರ್ಮೋನು ಥೈಮಸ್ ಎಂಬ ಗ್ರಂಥಿಯಿಂದ ರಿಲೀಸ್ ಆಗ್ತದೆ. ಗ್ರಂಥಿ ಹೆಸರು ಥೈಮಸ್ ಅಂತೇಳಿ. ಇದು ಹೃದಯದ ಪಕ್ಕದಲ್ಲಿರುವಂಥ ಒಂದು ಗ್ರಂಥಿ. ಇದು ಚಿಕ್ಕ ಮಕ್ಕಳಲ್ಲಿ ಇರ್ತದೆ, ನಮ್ಮ ಕಡೆ ಇಲ್ಲ. ಈಗ ನಮ್ಮ ಬಾಡಿ ಚಿಕ್ಕದಿದ್ದಾಗ ಈ ಗ್ರಂಥಿ ದೊಡ್ಡದಿತ್ತು. ನಾವು ಹೆಂಗೆ ಬೆಳೀತಾ ದೊಡ್ಡರಾಗ್ತಾ ಹೋಗ್ತಾ ಇದ್ದೀವೋ ಅವಾಗ ಗ್ರಂಥಿ ಚಿಕ್ಕದಾಗ್ತಾ ಬಂದ್ಬಿಟ್ಟು ಸುಮಾರು ಒಂದು ನಿಯರ್ ಬೈ ಒಂದು 40-45 ಏಜ್ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಈ ಗ್ರಂಥಿ ಏನಾಗ್ತದೆ? ನಶಿಸಿ ಹೋಗ್ತದೆ. ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ಕೆಲಸ ಮಾಡೋಕ್ಕೆ ಫೇಲ್ಯೂರ್ ಆಗ್ತತಿ. ಆಮೇಲೆ ಇದು ನಿಧಾನವಾಗಿ ಗ್ರಂಥಿ ಸಣ್ಣದಾಗ್ತಾ ಈ ಗ್ರಂಥಿ ಕಂಪ್ಲೀಟ್ ಆಗಿ ನಮ್ಮ ದೇಹದಿಂದ ಮಾಯ ಆಗ್ತತಿ. ನಶಿಸಿ ಹೋಗುವ ಗ್ರಂಥಿ ಯಾವುದು ಅಂತ ಕೇಳ್ತಾನೆ, ಅದೇ ಥೈಮಸ್ ಗ್ರಂಥಿ. ಸರ್, ಇದು ಚಿಕ್ಕವರಿದ್ದಾಗ ಏನಾಗಬೇಕಂದ್ರೆ ಗೊತ್ತಲ್ಲ, ಚಿಕ್ಕ ಮಕ್ಕಳಲ್ಲಿ ಏನಿರಲ್ಲ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತತಿ. ಹಾಗಾಗಿ ಚಿಕ್ಕ ಮಕ್ಕಳು ನೋಡಿ ಮನೆ ಆಟ ಆಡ್ತಾ ಕೈ ಏನು ಹತ್ತಿದ್ದು ಹಂಗೆ ತಿಂತಿರ್ತಾವ. ಯಾವುದಾದ್ರು ಹುಳ ಸಿಕ್ಕರು ಸಹಿತ ಹಂಗೆ ನುಂಗ್ಬಿಡ್ತಾವೆ, ಏನು ಮಣ್ಣಾಗಲ್ಲ ಅವು. ಯಾಕಂದರೆ ಒಳಗೊಂದು ಗ್ರಂಥಿ ಇದೆ, ಥೈಮಸ್ ಗ್ರಂಥಿ ಅಂತ ಕರಿತೀವಿ. ಈ ಗ್ರಂಥಿ ತನ್ನ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋಕ್ಕೆ ಸಪೋರ್ಟ್ ಮಾಡ್ತತಿ. ಸೊ ಇದನ್ನು ಸಹಿತ ಕರೆಕ್ಟ್ ಆಗಿದೆ. ಕೇವಲ ಒಂದೇ ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ. ಥೈರಾಯ್ಡ್ ಗ್ರಂಥಿಯಿಂದ ಅಕ್ರೋಮೆಗಾಲಿ ಬರುತ್ತಂದು ಕೊಡ್ತಾನೆ, ಇದು ತಪ್ಪಾಗಿದೆ. ಹಾಗಾಗಿ ಎಷ್ಟು ಸರಿಯಾಗಿವೆ ಅಂದ್ರೆ ಯಾವ್ಯಾವ ಸರಿಯಾಗಿವೆ? ಎ, ಬಿ ಮತ್ತು ಡಿ ಮಾತ್ರ ಸರಿಯಾಗಿವೆ. ಎ, ಬಿ ಮತ್ತು ಡಿ ಮಾತ್ರ ಸರಿಯಾಗಿವೆ. ಆಪ್ಷನ್ ಸಿ ಅನ್ನೋದು ಸರಿಯಾಗಿರುವಂಥ ಉತ್ತರ. ಎ, ಬಿ, ಡಿ ಮಾತ್ರ ಸರಿಯಾಗಿವೆ. ಯಾವ್ದು ತಪ್ಪಾಗಿದೆ? ಸಿ ಮಾತ್ರ ತಪ್ಪಾಗಿದೆ. ಹಾಗಾಗಿ ಎ, ಬಿ, ಡಿ ಸರಿಯಾದ ಹೇಳಿಕೆಗಳೆಂದರೆ ಅಂತ ಕೊಡ್ತಾನೆ. ಎ, ಬಿ, ಡಿ ಮಾತ್ರ ಸರಿಯಾಗಿವೆ. ಕರೆಕ್ಟ್. ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಈ ಮಂಜುಗಡ್ಡೆ ತುಂಡು ಕರಗಿದರೆ ನೀರಿನಲ್ಲಿ ನೀರಿನ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಕೇಳ್ತಾನೆ. ಯಾವ ರೀತಿ ಪರಿಣಾಮ ಬೀರುತ್ತದೆ ಅಂತ ಕೇಳ್ತಾನೆ ನಿಮಗೆ. ಕ್ವಶನ್ ಹೆಂಗದೆ? ಒಂದು ಮಂಜುಗಡ್ಡೆ ತುಂಡು ನೀರಿನ ಮೇಲ್ಭಾಗದಲ್ಲಿ ತೇಲುತ್ತಿದೆ. ಈ ಮಂಜುಗಡ್ಡೆ ತುಂಡು ಕರಗಿದರೆ ನೀರಿನಲ್ಲಿ ಇಲ್ಲಿ ಏನೋ ಒಂದು ವರ್ಡ್ ಕಟ್ ಆಗಿದೆ ಅಂದರೆ ಈ ಇರ್ಬೋದು. ಈ ರೀತಿಯಲ್ಲಿ ನೀರಿನ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಇದೆ. ಆ್ಯಕ್ಚುಲಿ ಮಕ್ಕಳು ಏನು ಮಾಡ್ತಾವೆ ಅಂದರೆ ಈ ಪೇಪರ್ ಸೆಟ್ ಮಾಡೋರು ಇಂಗ್ಲೀಷ್ನಾಗ ಇರ್ತದೆ. ಇಂಗ್ಲೀಷ್ನಾಗಿಂತಂದು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದಾಗ ಅದು ಅದರ ರೂಪರೇಷೆಗಳು ಚೇಂಜ್ ಆಗಿಬಿಡ್ತೇವೆ. ಅದು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ನಮಗೆ. ಅದನ್ನು ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೋಬೇಕು. ಏನಿಲ್ಲ, ಒಳ್ಳೆ ಚಿತ್ರ ಕೊಟ್ಟು ನಿಮಗೆ ಅರ್ಥ ಆಗಂಗೆ ತುಂಬ ಬಾರಿ ಕ್ವಶನ್ ಕೇಳ್ತಿರ್ತಾನೆ. ನೋಡಿರಿ, ಇದು ಇಷ್ಟುವರೆಗೆ ಒಂದು ಪಾತ್ರೆಯಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಇದೊಂದು ನೀರಿನಲ್ಲಿ ಈ ರೀತಿ ಶೇಪ್ ಇರುವಂಥ ಒಂದು ಮಂಜುಗಡ್ಡೆಯನ್ನು ನಾನು ಹಾಕಿದ್ದೀನಿ. ಈ ರೀತಿ ಶೇಪ್ ಇರುವಂಥ ಒಂದು ಮಂಜುಗಡ್ಡೆ ಹಾಕಿದ್ದೀನಿ. ಅವಾಗ ನೀರಿನ ಮಟ್ಟ ಇಷ್ಟುವರೆಗೆ ಬಂತು ಅಂತ ತಿಳ್ಕೊಡ್ರಿ. ಅವಾಗ
ಆ ಮಂಜುಗಡ್ಡೆ ನೀರಲ್ಲಿರುವಂಥ ಬಿಸಿಗೆ ಡೆಫಿನೆಟ್ಲಿ ಇದು ಮಂಜುಗಡ್ಡೆ ಅಂದರೆ ಟೆಂಪ್ರೇಚರ್ ಕಮ್ಮಿ ಇದೆ, ನೀರಂದರೆ ಟೆಂಪ್ರೇಚರ್ ಜಾಸ್ತಿ ಇದೆ. ಹಾಗಾಗಿ ನೀರಲ್ಲಿರುವಂಥ ಟೆಂಪ್ರೇಚರ್ ರಿಸೀವ್ ಮಾಡಿಕೊಂಡು ಆ ಮಂಜುಗಡ್ಡೆ ನಿಧಾನಕ್ಕೆ ಕರಗುತ್ತಾ ಬರ್ತತಿ. ಹಂಗೆ ಇಷ್ಟಿರುವಂಥ ಮಂಜುಗಡ್ಡೆ ಇಷ್ಟು ಚಿಕ್ಕದಾಗ್ತು, ಇಲ್ಲಿ ಬಂದಾಗ ಕಂಪ್ಲೀಟ್ ಆಗಿ ಮಂಜುಗಡ್ಡೆ ಕರಗೋಗ್ಬಿಡ್ತು. ಆವಾಗ ನೀರಿನ ಮಟ್ಟದಲ್ಲಿ ಏನಾಗ್ತದೆ ಅಂತ ಕೇಳ್ತಾನೆ. ಈ ಚಿತ್ರದಲ್ಲಿ ನೋಡಿದಾಗ ಏನು ಮಣ್ಣು ಚೇಂಜ್ ಆಗಿಲ್ಲ, ಯಾಕಂದರೆ ಐಸ್ ಕ್ಯೂಬು ನೀರಲ್ಲಿ ಕರಗಿದಾಗ ಯಾವುದೇ ರೀತಿ ಬದಲಾವಣೆ ಆಗಲ್ಲ. ಯಾಕಾಗಲ್ಲ ಅಂತಂದರೆ ಈ ಐಸ್ ಕ್ಯೂಬು ನೀರಲ್ಲಿ ಮುಳುಗಿದೆ ಅಂತಂದರೆ ಇಷ್ಟು ಪ್ರದೇಶವನ್ನು ಐಸ್ ಕ್ಯೂಬ್ ಆಕ್ರಮಿಸಿಕೊಂಡಿದೆ, ಇಷ್ಟು ಪ್ರದೇಶ ಈ ಮಂಜುಗಡ್ಡೆ ಆಕ್ರಮಿಸಿಕೊಂಡಿದೆ, ಇದರಲ್ಲಿರುವಂಥ ನೀರೇ ಕರಗ್ತಾ ಇದೆ ಅಷ್ಟೇ. ಹಾಗಾಗಿ ಹೆಂಗೆ ಕರಗುತ್ತದೋ ಈ ಪ್ರದೇಶ ಫಿಲಪ್ ಆಗ್ತಾ ಹೋಗ್ಬಿಡ್ತತಿ. ಅವಾಗ ಮತ್ತೆ ತಿರ್ಗಾ ಅಷ್ಟೇ ಜಾಗ ನಮಗೆ ನೋಡಕ್ಕೆ ಸಿಗ್ತತಿ. ಅರ್ಥ ಆಗುತ್ತಾ? ಸೊ ನೀರು ಮಂಜುಗಡ್ಡೆ ಹಾಕೋಕ್ಕಿಂತ ಮೊದಲು ಇಷ್ಟಿತ್ತು. ಯಾವಾಗ ನಾವು ಮಂಜುಗಡ್ಡೆ ನೀರಲ್ಲಿ ಹಾಕಿದ್ದೀವೋ ಇಷ್ಟು ಜಾಗವನ್ನು ಅದು ಆಕ್ರಮಿಸಿಕೊಂಡಾಗ ಅದೇ ಮಂಜುಗಡ್ಡೆ ಕರಗಿ ನೀರಾಗೋದ್ರಿಂದ ಅದೇ ಪ್ರದೇಶ ಇಷ್ಟು ಭಾಗ ಮಂಜುಗಡ್ಡೆ ಕರಗುತ್ತಾ ಮತ್ತಿಷ್ಟು ಭಾಗ ನೀರಾಗಿ ಕನ್ವರ್ಟ್ ಆಯಿತು, ಇಷ್ಟು ಕರಗುತ್ತಾ ಮತ್ತಷ್ಟು ಭಾಗ ನೀರಾಗಿ ಕನ್ವರ್ಟ್ ಆಯಿತು. ಹಂಗೆ ಇಲ್ಲಿ ನೀರಿನ ಪಾತ್ರೆಯಲ್ಲಿ ಅಥವಾ ನೀರಿನ ಮಟ್ಟದಲ್ಲಿ ಯಾವುದೇ ರೀತಿಯಾಗಿರುವಂಥ ವ್ಯತ್ಯಾಸ ನಮಗೆ ಕಾಣಕ್ಕೆ ಸಿಗಲ್ಲ. ಯಾಕಂದರೆ ನೀರಲ್ಲಿರುವಂಥ ಮಂಜುಗಡ್ಡೆನೇ ಕರಗಿ ನೀರಾಗಿರೋದರಿಂದ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ನಮಗೆ ನೋಡಕ್ಕೆ ಸಿಗಲ್ಲ. ನೀರಿನ ಮಟ್ಟ ಹೆಚ್ಚಾಗುತ್ತದೆ, ಏನಾಗಲ್ಲ. ನೀರಿನ ಮಟ್ಟ ಕಡಿಮೆ ಆಗುತ್ತದೆ, ನೀರಿನ ಮಟ್ಟ ಅದೇ ರೀತಿ ಇರುತ್ತದೆ. ಮೊದಲು ನೀರಿನ ಮಟ್ಟ ಹೆಚ್ಚಾಗುತ್ತದೆ, ಬಳಿಕೆ ಕಡಿಮೆಯಾಗುತ್ತದೆ, ಏನಿಲ್ಲ. ನೀರಿನ ಮಟ್ಟದಲ್ಲಿ ಯಾವುದೇ ವ್ಯತ್ಯಾಸ ನಾವು ನೋಡೋಕ್ಕೆ ಆಗಲ್ಲ. ಯಾಕಂದರೆ ನೀರಲ್ಲಿರುವಂಥ ಮಂಜುಗಡ್ಡೆನ ಕರಗಿ ನೀರಿಗೆ ಸೇರುವುದರಿಂದ ಮಂಜುಗಡ್ಡೆ ಎಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿತ್ತೋ ಅಷ್ಟೇ ಜಾಗವನ್ನು ತಿರುಗಿ ನೀರು ಆಕ್ರಮಣ ಮಾಡಿಕೊಂಡಿರುವುದರಿಂದ ಯಾವುದೇ ರೀತಿಯಲ್ಲಿ ಅಲ್ಲಿ ವ್ಯತ್ಯಾಸನ ನಾವು ನೋಡೋಕ್ಕಾಗಲ್ಲ. ಇದು ಸರಿಯಾಗಿರುವಂಥ ಉತ್ತರ. ಎಸ್, ಇಷ್ಟು ಸುಮಾರು 17 ಕ್ವಶನ್ಸನ್ನು 2025 FDA ಯಾವುದು HK ಇದು ನಾನ್ HK ಯಾವುದು HK ಪೇಪರು, ಇಷ್ಟು ಕ್ವಶನ್ ನಮಗೆ ಕೇಳಿರುವಂಥ ಕ್ವಶನ್ಸು ತುಂಬ ಡೀಪ್ ಕಾನ್ಸೆಪ್ಟ್ ಆಗಿದ್ದು, ಅಷ್ಟು ಇದಿಲ್ಲ. ಡಿಗ್ರಿ ಮೇಲಿರುವಂಥ ಕ್ವಶನ್ಸು, ಡಿಗ್ರಿ ಬೇಸ್ ಮೇಲಿರುವಂಥ ಕ್ವಶನ್ಸು, ಎಲ್ಲ ರೀತಿಯಾದಂಥ ಕ್ವಶನ್ಸು ತುಂಬ ಇಂಪಾರ್ಟೆಂಟ್ ಆಗಿದ್ದವು. ಕೆಲವೊಂದು ಕಾನ್ಸೆಪ್ಟ್ ವೈಸ್ ಇರಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಿಕ್ಸ್ ಆಗಿರ್ತವೆ. ಬಟ್ ಕಾನ್ಸೆಪ್ಟ್ ಇದ್ದಿದ್ದಂತೂ ನನ್ನ ಪ್ರಕಾರ ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನನಗೆ ಅನಿಸ್ತತಿ. ಐ ಹೋಪ್ ನೀವೆಲ್ಲರೂ ಕಾನ್ಸೆಪ್ಟನ್ನು ಕ್ಲಾರಿಟಿ ಮಾಡ್ಕೊಂಡಿದ್ದೀರಿ ಅಂತ ಅನಿಸ್ತತಿ. ಎಲ್ಲೆಲ್ಲಿ ಕ್ವಶನ್ ಕೇಳಿದ್ದಾನೆ ಅನಲೈಸ್ ಮಾಡ್ಕೋಬೇಕು ನಾವು. ಮತ್ತು ನಿಮ್ಮ ಕೆಲಸ ಏನಂತಂದರೆ ಇಷ್ಟು ಇದರೊಳಗಡೆ ಫಿಸಿಕ್ಸಿಂದ ಎಷ್ಟು ಬಂದವು, ಕೆಮಿಸ್ಟ್ರಿಯಿಂದ ಎಷ್ಟು ಬಂದವು, ಬಯಾಲಜಿಯಿಂದ ಎಷ್ಟು ಬಂದವು, ಪರಿಸರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಎಷ್ಟಿದ್ದವು, ಇವೆಲ್ಲ ನೀವು ಕರೆಕ್ಟಾಗಿ ಮತ್ತೆ ಅನಲೈಸ್ ಮಾಡಿಕೊಂಡು ಪ್ರತಿಯೊಂದು ಪೇಪರ್ ಅನಲೈಸಿಸ್ ಮಾಡಿದ ಮೇಲೆ ಅದನ್ನೊಂದು ಡೇಟಾ ಬರೆದಿಟ್ಕೊಂಡು ಎಲ್ಲ ಓವರಾಲ್ ಆಗಿ ಒಂದು 10-20 ನೀವು ಪೇಪರ್ ಸಾಲ್ವ್ ಮಾಡಿದ ಮೇಲೆ ಆ ಓವರಾಲ್ ಡೇಟಾ ಕಲೆಕ್ಟ್ ಮಾಡಿ KEದವರು ಯಾವುದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾರೆ ಅನ್ನೋದನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇನ್ನು ರೀಸೆಂಟ್ ಟೈಮಲ್ಲಿ ವೇಟ್ ಮಾಡಿ, ಅದರ ಒಂದು ಕಂಪ್ಲೀಟ್ ಅನಲೈಸಿಸ್ ನಾನೇ ಮಾಡಿದ್ದೀನಿ. ನಿಮಗೆ ಫಿಸಿಕ್ಸ್ ಇಂಪಾರ್ಟೆಂಟಾ, ಕೆಮಿಸ್ಟ್ರಿ ಇಂಪಾರ್ಟೆಂಟಾ, ಯಾವುದರಲ್ಲಿ ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾ ಇದ್ದೇನೆ ಅನ್ನೋದನ್ನು ಪ್ರತಿಯೊಂದಕ್ಕೂ ಸಹಿತ ನಿಮಗೆ ಇನ್ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮತ್ತು ಸೈನ್ಸಲ್ಲಿ ನಿಮ್ಗೆ ಏನಾದರೂ ಡೌಟ್ಗಳಿದ್ದಾಗ, ಕಾನ್ಸೆಪ್ಟ್ಗಳು ಕ್ಲಾರಿಟಿ ಇರಲಿಲ್ಲ, ನಮಗೆ ಸೈನ್ಸ್ ಎಷ್ಟು ಓದಿದ್ರೂ ಅರ್ಥ ಆಗ್ತಿಲ್ಲ ಸರ್, ನಮಗೆ ಲೋಕಲ್ ಲ್ಯಾಂಗ್ವೇಜಲ್ಲಿ ಆಡು ಭಾಷೆಯಲ್ಲಿ ನಮ್ಮ ಸೈನ್ಸ್ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಪರಿಹಾರ SB ಸೈನ್ಸ್ ಅಡ್ಡ ಆ್ಯಪ್ ಇದೆ. ಸುಮಾರು ನಿಮಗೆ 200 ಗಂಟೆಗಳಿಗಿಂತ ಜಾಸ್ತಿ ಕ್ಲಾಸಸ್ ಇರುವಂಥ ಕ್ಲಾಸಸ್ ನೀವು ವೀಕ್ಷಣೆ ಮಾಡ್ಬೋದು. ಕಲರ್ಫುಲ್ ಕಂಟೆಂಟ್ಗಳ ಮುಖಾಂತರ, ನೈಜ ಉದಾಹರಣೆಗಳ ಮುಖಾಂತರ, ರೀಸೆಂಟ್ ಆಗಿರುವಂಥ ಅನಲೈಸ್ ಮಾಡಿರುವಂಥ ಪೇಪರ್ಗಳ ಆಧರಿಸಿ ಕ್ಲಾಸಸನ್ನು ಮಾಡಿರುವಂಥ ಕ್ಲಾಸಸ್ ಅದಾವೆ, ಯೂಸ್ ಮಾಡ್ಕೊಳ್ಳಿ. ಮತ್ತು SB ಸೈನ್ಸ್ ಅಡ್ಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಇದರ ಯೂಸ್ ಮಾಡ್ಕೊಳ್ಳೋ ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ನಮ್ಮ ಚಾನಲನ್ನು ಶೇರ್ ಮಾಡ್ತೀರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ತರಗತಿಗೆ ಮತ್ತೆ ವಿದಾಯವನ್ನು ಹೇಳ್ಬಿಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.